ರಂಜೆ ಬನ್ನಿ ಕಿರಂತನ ಕಿರಂತಮ್ಮ ಕಿರಂತಲೆ ನಾನು ಒಂಚೂರು ಕಿರಂತ ಬಜೆದಂಚು ಬರ್ಪುಂಡ ಐತೆ ಬರೋಣ ಹಂಗೆ ಆನತೆ ಅಕ್ಕ ಮುಖದವಾಗಿ ಕನಪಗ
ದೇವರಪ್ಪಣೆ ಕಟೀಲ ಸೇ ದುರ್ಗಾ ಸರ್ವಾಧಾರಂದಕ ಗೋವಿಂದಾನಿ ಗೋವಿಂದ ಸರ್ವಾಧಾರಂದಕ ಗೋವಿಂದಾನಿ ಗೋವಿಂದ ಸರ್ವಾಧಾರಂದಕ ಗೋವಿಂದಾನಿ ಗೋವಿಂದ ಸರ್ವಾಧಾರಂದಕ ಗೋವಿಂದಾನಿ ಗೋವಿಂದ ರಮಣ ಗೋವಿಂದಾನಿ ಗೋವಿಂದ
Kumbho
पाहि मां विघ्नेश्वर पाहि मां
ಚಿಕ್ಕ ಪ್ರಾಯದ ಬಾಲೆಯಲ್ಲುರಿಯಲ್ಲವ ಉರಿಯಲೇ
ಕಟೀಲು ಶ್ರೀ ದುರ್ಗಾ ಪ್ರವೇಶನ ಮತ್ತು ಕಟೀಲು ಶ್ರೀ ದುರ್ಗಾ ಪ್ರವೇಶನ ನಮ್ಮಿಂದ ಹೃದಯ ಪ್ರೀತಿ ಇಟ್ಟುಕೊಂಡಿರುವಂಥ ಸಿರಿಮುಡಿಗಳ ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿ ಮತ್ತು ಮೇಳದಲ್ಲಿ ವಾಸವಿದ್ದ ಶ್ರೀ ಮಹಾಗಣಪತಿ ನಮ್ಮಿಂದ ಹೃದಯ ಪ್ರೀತಿ ಇಟ್ಟುಕೊಂಡಿರುವಂಥ ಸಿರಿಮುಡಿಗಳ ಶಿವ
ಆವರಿಸಿಕೊಂಡಿದ್ದಂತಹ ಸಕಲ ಭಯವೂ ದೂರವಾಗಿದೆಯಾಗಿ ನೀನು ಭಯ ನಿವಾರಣೆಯೂ ಹೌದು. ನಿನ್ನೆಂದರೆ ನಾವು ಉತ್ಪನ್ನಗೊಂಡವರು ಎನ್ನುವಂತಹ ಅರಿವು ನಮ್ಮಲ್ಲಿ ಮೂಡಿ ಬರುತ್ತಾ ಇದೆ. ನಿನ್ನ ಕರುಣೆಯ ಕಂದಮ್ಮಗಳನ್ನು ಕಾಪಾಡಬೇಕು ಎನ್ನುವ ಕಾರಣಕ್ಕಾಗಿ ಮೈ ಒಡೆದು ಅಭಯವನ್ನು ತೋರುತ್ತಾ ಇದ್ದಿ. ನಿನ್ನ ಚರಣ ಕಮಲಗಳಿಗೆ ನಮ್ಮ ನೊಸಲನ್ನು ಚಾಚಿ ಭವಿತವ್ಯದಲ್ಲಿಯೂ ನಮ್ಮನ್ನು ಪೊರೆಯಬೇಕು ಎನ್ನುವಂತೆ ಪ್ರಾರ್ಥಿಸುತ್ತೇವೆ. ಜಯ 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 ಜಯ. ಓ ತಾಯೇ, ಎತ್ತ ನೋಡಿದರತ್ತ ಸುತ್ತಮುತ್ತ ಜಲದಿಯ ಮೊತ್ತ, ಗಾಢಾಂಧಕಾರ ಕಾರ್ಗತ್ತಲೆ. ಈ ಕಾರ್ಗತ್ತಲೆಯ ಮಧ್ಯದಲ್ಲಿ ಏಕಕಾಲದಲ್ಲಿ ನಾವು 3 ಮಂದಿಗಳು ಉತ್ಪನ್ನಕ್ಕೆ ಬಂದವರು. ಎಲ್ಲಿಯೋ ಇದ್ದಂತಹ ನಾವುಗಳು ಮುಂದೊತ್ತಿ ಬಂದು ಒಂದು ಸಂದರ್ಭದಲ್ಲಿ ಒಡಗೂಡಿಕೊಂಡು ನಾವೇನು ಮುಂದೇನು ಅನ್ನುವುದಕ್ಕೆ 3 ಮಂದಿಗಳು ಒಂದು ರೀತಿ ಚಿಂತನಾಭಾವದಲ್ಲಿ ತೊಡಗಿದ್ದಂತಹ ವೇಳೆಯಲ್ಲಿ ಅಕಾರ ಉಕಾರ ಮಕಾರಗಳಿಂದ ಆವೃತವಾದದ್ದೇ ಓಂಕಾರ ಎನ್ನುವಂತಹ ಪ್ರಣವ ಮಂತ್ರವನ್ನೇ 10 ಹಲವು ಬಾರಿ ಪಡಿಸಿದಂತಹ ಸಂದರ್ಭದಲ್ಲಿ ಅದರಿಂದಲೇ ಪ್ರಕಟಿತವಾದಂತಹ ನೀನು ಆ ಮೂಲಕವಾಗಿ ಆದಿಯಲ್ಲೇ ಕಾಣಿಸಿಕೊಂಡಲು ದಿಗಂತದ ಆಚೆಯಿಂದ ವಿಶೇಷವಾದಂತಹ ಒಂದು ನಾದವು ನಮಗೆ ಕೇಳಿಸಿತು. ಅದನ್ನೇ ಆ ರೀತಿಯಾಗಿ ನಾನು ಸ್ತುತಿ ಮಾಡಿದ ಕಾರಣದಲ್ಲಿ ಸರ್ವಸ್ವರೂಪಿಣಿಯು ಸರ್ವಮಂಗಲೆಯಾದಂತಹ ನೀವು ನನ್ನ ಕಣ್ಣ ಮುಂದೆ ಗೋಚರಿಸಿದ್ಯಾ ತಾಯಿ. ಆದುದರಿಂದಲೇ ನಿನ್ನಿಂದಲೇ ಉತ್ಪನ್ನಕ್ಕೆ ಬಂದವರು ಅನ್ನುವುದು ಶಕ್ತವಾಯಿತು. ಹಾಗಿದ್ದರೆ ಏಕಕಾಲದಲ್ಲಿ 3 ಮಂದಿಗಳೇ ನೀರಿನಲ್ಲಿ ಸೃಷ್ಟಿಯಾದವರು ಯಾಕೆ? ಯಾತಕ್ಕೆ ಜನ್ಮವನಿತ್ತೆ ಇನ್ನೇತರ ಕಾರ್ಯಗಳೇನುಂಟು ಮಾತೆ? ನಮ್ಮದ್ದಾದಂತಹ ಪ್ರಶ್ನೆ ಅಂತಲ್ಲ, ಮನದಾಳದಲ್ಲಿದ್ದಂತಹ ಚಿಂತನೆಗೆ ಸರಿಯಾದಂತಹ ಸೂಕ್ತವಾದಂತಹ ಸಲಹೆಯನ್ನಿತ್ತು ಭವಿತವ್ಯದಲ್ಲಿ ನಾವು ಮಾಡಬೇಕಾದಂತಹ ಕರ್ತವ್ಯಗಳೇ ಏನು, ಬಟ್ಟರಿಯದೆ ಬಳಲ್ತಿದ್ದಂತಹ ಬಾಲರ ಮುಂದೆ ಭವಿತವ್ಯದ ಭವ್ಯಾಂಗವನ್ನು ಕಲ್ಪಿಸಬೇಕು ಎನ್ನುವಂತೆ 1000 ಸರಿ ನಿನ್ನ ಪಾದದ್ವಯವನ್ನೇ ಹಿಡಿದು ಬೇಡುತ್ತಾ ಇದ್ದೇವಮ್ಮ. ಜಯ 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 ಜಯ. ಅಮ್ಮ, ತುಂಬಿರುವಂತಹ ಜಲರಾಶಿಯ ಮೇಲೆ ನಮ್ಮ 3ರ ಆವಿರ್ಭವ. ನಾವು ಜನಿಸಿದ್ದೇನು ನಿಜ ತಾಯೇ, ಆದರೆ ನಮ್ಮ ನೆಲೆಯೇನು, ನಮ್ಮ ಬೆಲೆಯೇನು? ಹೀಗೆ ಆಲೋಚಿಸುವಂತ ಸಂದರ್ಭದಲ್ಲಿ ನಮ್ಮ ಕಣ್ಣ ಮುಂದೆ ಗೋಚರಿಸಿದ್ದು ನಿಮ್ಮ ದಿವ್ಯವಾದ ಮಂಗಲವಾದ ರೂಪ ತಾಯಿ. ನಿನ್ನ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ನಮ್ಮ 3ರನ್ನು ರಕ್ಷಣೆ ಮಾಡಬೇಕು ತಾಯಿ. ಜಯ 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 ಜಯ. ಹರಿಹರ ಬ್ರಹ್ಮರಿ ನಾಮ ಸೃಷ್ಟಿಸಿದವಳು ನಾನೇ ಆಗಿದ್ದೇನೆ. ಇನ್ನು ಜಗತ್ತಿನವರು ನಿಮ್ಮನ್ನು ಗುರುತಿಸುವುದಕ್ಕಾಗಿ ಒಂದೊಂದು ನಾಮಕರಣವನ್ನು ಮಾಡುತ್ತೇನೆ. ರಕ್ತವರ್ಣದಿಂದ ಕಂಗೊಳಿಸುವನು ನೀನೇ ಬ್ರಹ್ಮ, ಧನ್ಯನಾದ ತಾಯಿ. ನೀಲವಂದ ಶೋಭಿಸುವನು ನೀನೇ ವಿಷ್ಣು, ಹಾಗೇ ಆಗಲಮ್ಮ. ಸ್ಫಟಿಕದಂತೆ ಕಂಗೊಳಿಸುವನು ನೀನೇ ಮಹೇಶ್ವರ. ಆಜ್ಞೆ ತಾಯಿ. ಮಕ್ಕಳೇ, ಇನ್ನು ನಿಮ್ಮಿಂದ ಘನವಾದಂತ ಕಾರ್ಯಗಳಾಗಬೇಕು. ಯಾವುದು ತಾಯಿ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮ 3ರ ಜನನವಾಯಿತು. ಇನ್ನು ನಿಮಗೆ ಒಂದೊಂದು ಉದ್ಯೋಗ ಗುಣ ನಿಲ್ಲುವುದಕ್ಕಾಗಿ ಕ್ಷೇತ್ರವನ್ನು ಅನುಗ್ರಹಿಸ್ತೇನೆ. ಕರುಣಿಸಮ್ಮ. ಮಗನೇ ಬ್ರಹ್ಮ, ಅಮ್ಮ, ರಾಜಸ ಗುಣ ಭರಿತನದಂತ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ಇರಬೇಕು ಮಗನೇ. ನಿನ್ನ ಆಜ್ಞಾನುವರ್ತಿ ಅಂತ ಹೇಳುತ್ತೇನೆ. ವಿಷ್ಣು, ಸಾತ್ವಿಕ ಗುಣ ಭರಿತನದಂತ ನೀನು ಎಲ್ಲಾ ಜೀವಿಗಳನ್ನು ಪಾಲಿಸುತ್ತಾ ವೈಕುಂಠದಲ್ಲಿ ಇರಬೇಕು. ನಿನ್ನ ಆಜ್ಞೆ ಶಿರೋಧಾರ್ಯವಮ್ಮ. ಮಹೇಶ್ವರ, ತಾಮಸ ಗುಣ ನಿನ್ನಲ್ಲಿ ಅಡಕವಾಗಿದೆ. ಲಯದ ಅಧಿಕಾರಿಯಾಗಿ ಕೈಲಾಸಲಿರಬೇಕು. ಮಕ್ಕಳೇ, ನಾನು ಕೊಟ್ಟಿರುವಂತಹ ಈ 3 ಉದ್ಯೋಗವನ್ನು 3 ಮೂರ್ತಿಗಳಂತ ನೀವು ನಿಷ್ಠೆಯಿಂದ ಮಾಡಿಕೊಂಡು ಬರಬೇಕು. ಹೋಗಿ ಮಕ್ಕಳಿರ. ಏನು ಏನಾದರೂ ಕಷ್ಟ ಬಂದರೆ ಕಷ್ಟ
ಫಲಿತನೋ ಕೊಟ್ಟು ಸಂದರ್ಶನವ ಇಷ್ಟಾದಿ ಪುರಿವಿನುತ ಭಯ ಬಿದ್ದೀರಲು ಮೂರು ಮೂರ್ತಿಗಳೇ, ನಾನು ಕೊಟ್ಟಿರುವಂತಹ ಈ ಮೂರು ಉದ್ಯೋಗದಲ್ಲಿ ನಿಮಗೆ ದುಷ್ಟರಿಂದ ಕಷ್ಟ ಬಂದರೆ ನೀವು ಮೂವರು ನನ್ನನ್ನು ಧ್ಯಾನಿಸಿರಿ. ಪ್ರತ್ಯಕ್ಷವು ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟಗಳನ್ನು ನಾನು ಪರಿಹರಿಸಿಕೊಡ್ತೇನೆ. ಇದು ಅದೃಷ್ಟಳಾಗ್ತೇನೆ, ಅದೃಷ್ಟಳಾಗ್ತೇನೆ, ಅದೃಷ್ಟಳಾಗ್ತೇನೆ. ಈರುವರು ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯಚಕಿತರಾಗಿ ನಿಮ್ಮೊಳಗೆ ಮುಖವನ್ನು ನೋಡುತ್ತಾ ಏನೋ ಒಂದು ರೀತಿ ಬದಲಾವಣೆ ನಿಮ್ಮಲ್ಲಿಯೂ ಆಯಿತು. ಏನು ಅಂತ ಗೊತ್ತಾಗಲಿಲ್ಲ. ಬದಲಾವಣೆ ಅಂದ್ರೆ ಅಮ್ಮನಾಡಿದಂತಹ ಮಾತುಗಳು ಇನ್ನೂ ಸಹ ನಮ್ಮ ಸ್ಮೃತಿಪಟಲದಲ್ಲಿ ರಿಂಗಣಿಸುತ್ತಾ ಉಂಟು. ಸರಿ, ಆದರೆ ಅದು ಅಲ್ಲಿ ಅಳಸಿ ಹೋಗುವುದಕ್ಕೆ ಮೊದಲೇ ನಿನ್ನಲ್ಲಿ ಏನೋ ಒಂದು ರೀತಿಯಾದಂತಹ ವಿಚಿತ್ರ ವಿಕಾರ ಆವೇಶ ಗೋಚರವಾಯಿತು. ಹಾಗಾಗಿ ಅತ್ತಲೋ ಇತ್ತಲೋ ಎನ್ನುವಂತೆ ಗಮನವನ್ನು ಎರಡು ದಿಕ್ಕುಗಳಿಗೆ ಹರಿಸುವಾಗ ಸ್ವಲ್ಪ ತಪ್ಪಿಪಿನ ಹಾಗೆ ನಿನಗೆ ಕಂಡಿರಬಹುದು. ಕಾರಣ ಉಂಟು. ನಾನು ಈ ರೀತಿ ಬದಲಾವಣೆಯಾಗಿ ನಿನ್ನ ಕೈಯನ್ನು ಕೊಳಕಿಸುತ್ತ ಒಮ್ಮೆಗೆ ಎದ್ದು ಬರಬೇಕು ಅಂತಾದ್ರೆ ಬಲವಾದಂತಹ ಕಾರಣ ಉಂಟು. ಕೇಳೋಣ. ನೀವು ಈರುವರು ಲಕ್ಷ್ಯವಿಟ್ಟು ಕೇಳಬೇಕು. ಭವಿತವ್ಯದಲ್ಲಿ ನಮ್ಮ ಬದುಕಿನ ಭಾವನೆಗೆ ಸರಿಯಾದಂತಹ ರೂಪುರೇಷೆಗಳನ್ನು ಕೊಟ್ಟವಳು ಜಗನ್ಮಾತೆ. ಆ ಮೂಲಕವಾಗಿ ಕಳೆದ ಕಲ್ಪದಲ್ಲಿದ್ದಂತಹ ಜೀವರಾಶಿಗಳು ಅಂಟಗಳು ಯಾವುದೆಲ್ಲ ಉಂಟೋ ಅವು ಎಲ್ಲವನ್ನು ಈ ಕಲ್ಪಕ್ಕೆ ಪುನರ್ಚೇತನಗೊಳಿಸುವುದಕ್ಕೆ ಪುನರ್ಜೀವಿಸುವುದಕ್ಕೆ ನೀವು ಮೂರು ಮಂದಿಗಳು ಕಾರಣೀಕರ್ತೃಗಳು ಎನ್ನುವ ಹಾಗೆ ಆಜ್ಞಾಪಿಸಿದವಳಿದ್ದಾಳೆ. ಹೋಗಿದೆ, ಅಂತರ್ಧಾನಳಾಗಿ ಹೋದ್ಲು. ಹಾಗಿದ್ರೆ ಈ ಮೂರು ಕಾರ್ಯಗಳು ಸಾಂಗವಾಗಿ ನೆರವೇರಬೇಕು ಅಂತಾದ್ರೆ ಪ್ರಾರಂಭದಲ್ಲಿ ಕರೆದದ್ದು ಬ್ರಹ್ಮ. ಮಗನೇ ಬ್ರಹ್ಮ, ರಾಜಸ ಗುಣ ನಿನಗೆ. ರಾಜಸ ಗುಣವೇ ಒಂದು ರೀತಿಯಲ್ಲಿ ನಾನು ನನ್ನದು ನನ್ನಿಂದ ಎನ್ನುವುದನ್ನು ತೋರ್ಪಡಿಸುವಂತಹ ತಾತ್ಪರ್ಯವೇ ಹೌದು. ಮತ್ತೆ ಬ್ರಹ್ಮ, ಬ್ರಹ್ಮ ಅಂದ್ರೆ ದೊಡ್ಡದು, ಬೃಹತೀತಿ ಬ್ರಹ್ಮ ಆದ ಕಾರಣ ಬ್ರಹ್ಮಾತ್ಪರಃ ಎನ್ನುವ ನೆಲೆಯಲ್ಲಿ ನಿಮಗೆ ಈರುವರೆಗೂ ನಾನೊಂದು ಮನದಟ್ಟಾಗುವಂತಹ ವಿಚಾರವನ್ನು ಹೇಳುತ್ತೆ. ಮುಂದೆ ನಾವು ಇನ್ನು ಕಾರ್ಯೋನ್ಮುಖರಾಗಬೇಕು ಅಂತಾದ್ರೆ ನಿಮ್ಮನ್ನು ಹೊಂದಿಕೊಂಡು ಆ ಮೂಲಕವಾಗಿ ನಿಮ್ಮನ್ನು ಸರಿದಾರಿಗೆ ತಂದು ಕರ್ತವ್ಯ ಪ್ರಜ್ಞೆ ಜಾಗೃತವಾಗುವಂತಹ ರೀತಿಯಲ್ಲಿ
ನಿಮಗೆ ಮನದಟ್ಟು ಮಾಡುವಂತೆ ಈ ಸೃಷ್ಟಿ ಸ್ಥಿತಿ ಲಯ ಅದರಲ್ಲಿ ಸೃಷ್ಟಿಕರ್ತನಾದಂತಹ ಬ್ರಹ್ಮನೇ ನಾನು ದೊಡ್ಡವ, ನಿಮಗೆ ಕಿರಿಯವರಾದಂತಹ ನೀವುಗಳು ಮುಂದಕ್ಕೆ ನಿಮ್ಮ ಭವಿತವ್ಯದಲ್ಲಿ ನಡೆದುಕೊಂಡು ಹೋಗುವಂತಹ ದಾರಿಯಲ್ಲಿ ಹೇಳುವವನಾಗಿ ಕೇಳುವವನಾಗಿ ನಮಗೆಲ್ಲರಿಗೂ ಯಜಮಾನನಾಗಿ ದೊಡ್ಡವನಾಗಿ ಸೃಷ್ಟಿಕರ್ತನಾಗಿ ನಿಮಗೆ ಹೇಳಬೇಕು. ನೀವು ಇರುವರು ಕೇಳತಕ್ಕದ್ದು, ಬ್ರಹ್ಮ ಎನ್ನುವಂಥದ್ದು ದೊಡ್ಡದು. ಆದ್ದರಿಂದ ಈರುವರು ಹೊಂದಿಕೊಂಡು ನನ್ನನ್ನು ಅನುಸರಿಸಿ ಸಣ್ಣವರಾಗಿ ಕೇಳತಕ್ಕದ್ದು ಇದು ಆಜ್ಞೆ. ಬ್ರಹ್ಮ, ನೀನು ಸುಲಭವಾಗಿ ಇಲ್ಲಿ ದೊಡ್ಡವನಾಗ್ಲಿಕ್ಕೆ ಹೊರಟದ್ದಲ್ವಾ? ಯಾಕೆ ಸುಲಭ? ಸ್ವಲ್ಪ ಸಮಯದ ಹಿಂದೆ ನೀನ್ ಯಾರು ಅಂತ ನಿನಗೆ ಗೊತ್ತಿರಲಿಲ್ಲ, ಇಲ್ಲ. ಅವ ಯಾರು ಅಂತ ಅವನಿಗೆ ಗೊತ್ತಿರಲಿಲ್ಲ, ನಾನು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲ. ಆ ಸಂದರ್ಭದಲ್ಲಿ ಆದಿಮಾಯ ಪ್ರತ್ಯಕ್ಷಲಾಗಿ ಇರುವುದಕ್ಕೆ ಕ್ಷೇತ್ರ, ಧರಿಸುವುದಕ್ಕೆ ಗುಣ, ಕರೆಯುವುದಕ್ಕೆ ಹೆಸರು, ಮಾಡುವುದಕ್ಕೆ ಕರ್ತವ್ಯ ಎಲ್ಲವನ್ನು ಅಮ್ಮ ಇಟ್ಟು ಅದೃಶ್ಯಲಾಗ ಹೌದು. ಸೃಷ್ಟಿ ಮಾಡಬೇಕಾದಂತ ವಿಧಾತ ನಾನೇ ದೊಡ್ಡವ, ನಾನೇ ಶ್ರೇಷ್ಠ ಎನ್ನುವ ಹಾಗೆ ಹೇಳುತ್ತಾ ಇದ್ದಿ. ರಾಜಸ ಗುಣದ ಹೊಸ ಶಬ್ದವನ್ನು ಸೃಷ್ಟಿ ಮಾಡಿದ್ದೆ. ಸರಿ ಬ್ರಹ್ಮ, ನಾನು ಒಪ್ಪಿಕೊಳ್ತೇನೆ, ನೀನು ದೊಡ್ಡವ. ಆಗ ಮುಂದೆ ಹಾಗೆಂದು ಶ್ರೀಹರಿ ನೀನು ಕೂಡ ದೊಡ್ಡವ, ನಾನು ಸಣ್ಣವನ. ಒಂದೇ ಕ್ಷೇತ್ರದಲ್ಲಿ ಇಬ್ಬರು ದೊಡ್ಡವರು ದೊಡ್ಡವರು, ನಮ್ಮೊಳಗೆ ಜಂಜಾಟ ಬರುವುದಿಲ್ಲ. ನೀ ಇಬ್ಬರು ದೊಡ್ಡವರು ಹೌದು, ಆದರೆ ನನ್ನಷ್ಟಲ್ಲ. ಬಾರದ ಹಾಗೆ ಅವನಿದ್ದಾನೆ, ಅವನಿಗೆ ಯಜಮಾನಿಕೆ ಕೊಟ್ಟೆ. ಸರಿ, ಹೇಗೆ ಅದು? ಏನು, ಯಾವ ರೀತಿ? ಕಾರಣ ಉಂಟು. ಹೇಗೆ? ಅಮ್ಮ ನನಗೆ ಲಯದ ಅಧಿಕಾರವನ್ನು ಕೊಟ್ಟಿದ್ದಾಳೆ. ಹೌದು. ಲಯ ಅಂದರೆ ಏನು? ಏನು? ಸಮತೋಲನವನ್ನು ಕಾಪಿಟ್ಟುಕೊಳ್ಳುವುದು. ಹರಿಯುವಂತ ನೀರಿಗೂ, ಉರಿಯುವಂತ ಬೆಂಕಿಗೂ, ಬೀಸುವಂತ ಗಾಳಿಗೂ, ನಾವು ಮಾತಾಡುವಂತ ಮಾತಿಗೂ, ಶಬ್ದಕ್ಕೂ ಲಯ ಎಂಬುದು ಉಂಟು. ಲಯ ಇಲ್ಲದಿದ್ರೆ ಅಲ್ಲೋಲ ಕಲ್ಲೋಲ ಯಾವುದು ನಡೆಯಲ್ಲ. ಮಹಾಲಯ. ಹೌದು. ಅಷ್ಟು ಮಾತ್ರವಲ್ಲದೆ ಅಮ್ಮ ನನ್ನನ್ನು ಕರೆದದ್ದು ಹೇಗೆ? ಮಗನೇ ಈಶಾ. ಈಶಾ ಅಂದ್ರೆ ಏನು? ಯಜಮಾನ. ಯಾರು ಯಾರಿಗೆ ಇಲ್ಲಿ ಯಜಮಾನ? ಅದನ್ನೇ ಆಲೋಚನೆ ಮಾಡು. ಯಾರಿಗೆ ಯಜಮಾನ? ನಿಮಗೆ ಇರುವವರಿಗೆ ಯಜಮಾನ ಅಂತ ಹೇಳಿದ್ದೇನೆ. ನಮಗೆ ಇರುವವರಿಗೆ ಅದಕ್ಕೆ ಆಧಾರ ಬೇಕು, ಇಲ್ಲದಿದ್ರೆ ಆಧಾರ ಉಂಟು. ಹೇಗೆ? ನಿಮಗೆ ಇರುವವರಿಗೂ ತಲೆಗಳೆಷ್ಟು? ಒಂದೊಂದೇ. ನನಗೆ ಹಾಗಲ್ಲ, 5 ತಲೆಗಳಿವೆ. ಯಾಕೆ? ಜ್ಞಾನವನ್ನೇ ತುಂಬಿಕೊಂಡಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಇರುವವರಿಗೂ ಕಣ್ಣುಗಳೆಷ್ಟು? 2. ನನಗೆ ಹಾಗಲ್ಲ, 3 ಕಣ್ಣುಗಳಿವೆ. 3 ಉಂಟಲ್ಲ? ಮತ್ತೆ ಮುಚ್ಚಿಕೊಂಡುಂಟಲ್ಲ? ಯಾವಾಗ್ಲೂ ಮುಚ್ಚಿಕೊಂಡಿದೆ. ಯಾಕೆ? ಸಿಟ್ಟೆಂಬುದು ನನಗೆ ಬರುವುದಿಲ್ಲ. ಸಿಟ್ಟು ಬಂದರೆ ಸಕಲವು ಸುಡುವಂತ ಸಾಮರ್ಥ್ಯ ನನ್ನ 3ನ ಕಣ್ಣಿಗುಂಟು. ಆದ ಕಾರಣ ಇಲ್ಲಿ ನಾನೇ ದೊಡ್ಡವ. ಹಾಗಿದ್ರೆ ಸಿಟ್ಟಿ ಅಷ್ಟೊಂದು ಖನವೇ ಯಾಕೆ? ನಾನು ದೊಡ್ಡವನು ಎನ್ನುವುದೊಂದನ್ನು ಬಿಟ್ಟರೆ ಅದನ್ನು ಪ್ರಮಾಣೀಭೂತವಾಗಿ ಸ್ಥಾಪಿಸುವಲ್ಲಿ ನಿನ್ನ ಮಾತುಗಳು ಪರ್ಯಾಪ್ತವಲ್ಲ. ಯಾಕಲ್ಲ?
ಆದರೆ ಒಂದೇ ಒಂದು ಮಾತಿನಿಂದ ಅದನ್ನು ನಾನು ಖಂಡಿಸಬಲ್ಲೆ. ಹೇಗೆ? ನೀನು ದೊಡ್ಡವನಲ್ಲ. ಆ? ಹೌದಾಗಿರುತ್ತಿದ್ದರೆ ಆ. ಆದಿಮಾಯಾದೇವಿಯನ್ನು ಪ್ರಪ್ರಥಮ ಬಾರಿ ನಾವು ಕಂಡಾಗ ಆ. ಇನ್ನೊಬ್ಬರ ಯಾವುದೇ ಆದೇಶ ಸಲಹೆ ಸೂಚನೆಗಳಿಲ್ಲದೆ ಆ. ನಾವು ಕೈ ಮುಗಿದು ತಲೆಯನ್ನು ಚಾಚಿದ್ದೇವೆ ಎಂಬವಾಗ ಆ. ಅಲ್ಲಿ ನಮಗೆ ಆ ದೊಡ್ಡತನ ಗೋಚರವಾಯಿತು. ಭಕ್ತಿ ಉಂಟು, ಭಾವ ಉಂಟು, ದೊಡ್ಡತನ ಅವಳಲ್ಲಿ ಉಂಟು ಎನ್ನುವುದು ಭಾಗಿಸಲ್ಪಟ್ಟದ್ದು. ಆ. ಹಾಗಿದ್ದರೆ ನಿನ್ನಲ್ಲಿಯೂ ಅದು ಇರುತ್ತಿದ್ದರೆ ಆ. ನಿನ್ನನ್ನು ಕಂಡಾವಾಗಲೂ ನಾವು ಮಣಿಯುವುದಕ್ಕೆ ಮನ ಮಾಡಬೇಕಿತ್ತು. ಇದ್ದರೆ ಒಪ್ಪಿಕೊಳ್ಳುವುದಿಲ್ವೋ ಏನು? ಆ ಮನಸ್ಸು ಆ. ನಮಗೆ ಮೂಡಿ ಬರಲಿಲ್ಲ ಅಂದರೆ ಅರ್ಥ ಏನು? ಏನು? ಅಲ್ಲಿ ಇರುವಂತಹ ಸಾಮರ್ಥ್ಯ ಆ. ಅದು ನಮ್ಮ ಮನಸ್ಸಿನ ಮೇಲೆ ಆ. ನಮ್ಮ ಚಿತ್ತದ ಮೇಲೆ ಪ್ರಭಾವವನ್ನು ಬೀರುವುದಕ್ಕೆ ಆ. ಅಪರ್ಯಾಪ್ತವಾಯಿತು ಎನ್ನುವುದೇ ಸತ್ಯ. ಓಹೋ. ಮತ್ತು ಒಂದನ್ನು ಹೇಳುತ್ತೇನೆ, ಏನು? ನೀನು ಮಾಡುವಂತಹ ಸೃಷ್ಟಿ ಎನ್ನುವುದು ಆ. ನಿನ್ನ ಸ್ವಂತಿಕೆಯ ವಿಚಾರವಲ್ಲ. ಆ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚದ ರೂಪುರೇಷೆಗಳುಂಟು. ಆ. ಅದನ್ನು ಸಾಕ್ಷಾತ್ಕರಿಸಿಕೊಂಡು ಆ. ಈಗ ಮತ್ತೊಮ್ಮೆ ಅದನ್ನು ಪ್ರಕಟಪಡಿಸಬೇಕು ಎನ್ನುವುದಷ್ಟೇ ನಿನ್ನ ಕಾರ್ಯಭಾರ. ಆ. ಹಾಗೆ ನೀನು ಪ್ರಕಟಪಡಿಸಿದ್ದನ್ನು ಆ. ವಿಸ್ತರಿಸುವುದು ನನ್ನ ಉದ್ಯೋಗ. ಆ. ಕಾಲಕಾಲಕ್ಕೆ ಅದನ್ನು ಸಮಚಿತ್ತಕ್ಕೆ ಸಮಲಯಕ್ಕೆ ತರುವುದು ಆ. ಅವನದಾದಂತಹ ಕರ್ತವ್ಯ. ಹೌದು. ಹಾಗಿದ್ದರೆ ನಮಗೆ ಮೂವರಿಗೂ ಒಂದೊಂದು ರೀತಿಯಾದಂತಹ ಹೊಣೆಗಾರಿಕೆ ಉಂಟು. ಆ ಹೊಣೆಗಾರಿಕೆಯಲ್ಲಿ ಬ್ರಹ್ಮ ದೊಡ್ಡವ ಅಂತ ಹೇಳಿದ್ರು. ಅಲ್ಲ, ಹೊಣೆಗಾರಿಕೆ ಉಂಟು, ಹೌದು. ಆ. ಯಾವುದೂ ಸಹ ಕಡಿಮೆಯಲ್ಲ ಅಂತ. ಆ. 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 ಯಾವುದು ಕಡಿಮೆಯಲ್ಲವೆಂದಾಗ ಆ. ಒಬ್ಬನು ದೊಡ್ಡವನಾಗುವುದು ಹೇಗೆ? ಆ. ಅದು ಸಾಧ್ಯವಿಲ್ಲ. ಆ. ಮೂರನೆಯದಾಗಿ ಹೇಳುತ್ತೇನೆ, ಏನು? ಲೋಕಜೀವರುಗಳಿಗೆ ಆ. ಪೂರ್ವಜನ್ಮದಲ್ಲಿ ಅವರು ಮಾಡಿದಂತಹ ಪುಣ್ಯಾಪುಣ್ಯಗಳನ್ನು ವಿಮರ್ಶಿಸಿ ಆ. ನೀನು ಹೊಸ ಬದುಕಿನಲ್ಲಿ ಆ. ಹೇಗೆ ಎನ್ನುವುದನ್ನು ತೀರ್ಮಾನಿಸಿ ಅವರನ್ನು ಸೃಷ್ಟಿ ಮಾಡಿ ಬಿಟ್ಟು ಬಿಡುತ್ತೆ. ತ್ರಿವಳು ಮಕ್ಕಳು ಏಕಕಾಲದಲ್ಲಿ ಲೋಕಕ್ಕೆ ಜನ್ಮ ಕೊಟ್ಟಾಗ ಅದನ್ನು ಯಾವುದು ದೊಡ್ಡದು ಅಂತ ನೀನು ಪರಿಗಣಿಸ್ತಿ? ನೋಡು, ಆ. ಅದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಆ. 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 ಮೊದಲು ಹೆತ್ತಂತಹ ಮಗುವೆ ಆ. ದೊಡ್ಡದು ಎನ್ನುವ ವಾದವು ಒಂದಾದರೆ, ಆ. ಒಂದು ಪಾತ್ರೆಯ ಒಳಗೆ ಆ. ಒಂದೊಂದಾಗಿ 3 ವಸ್ತುಗಳನ್ನು ತುಂಬುವಾಗ ಆ. ಮೊದಲು ಹೊರಗೆ ಬರುವಂತಹ ವಸ್ತುವು ಮೊದಲಿನದು ಎಂದು ವಾದವನ್ನು ಮಾಡಲಾಗ್ತದೆ. ಆ. ಹಾಗಾಗಿ ಆ. ಆ ರೀತಿಯಾಗಿ ಅಮ್ಮನು ಹೆತ್ತು ಹುಟ್ಟಿದಂತಹ ಮಕ್ಕಳು ನಾವಲ್ಲ. ಅಲ್ಲ, ಅಮ್ಮ ಕರೆದದ್ದು ಮೊದಲು ಎನ್ನುವ ಭಾವನೆಯಲ್ಲಿ ಹೇಳಿದ್ದು. ಅಮ್ಮನ ಸಂಕಲ್ಪ ಸೃಷ್ಟಿ. ಆ. ಆ ಭಾವನೆಗೆ ಕಾರಣ ಏನು ಗೊತ್ತುಂಟು? ಏನು? ಅಮ್ಮನಿಗೆ ನಾವು 3 ಮಕ್ಕಳು. ಆ. ಅದರಲ್ಲಿ ಚಿಕ್ಕವನು ನೀನು. ಆ. ಮೊದಲು ನಿನ್ನನ್ನು ಕರೆದು ಆ. ನಿನಗೆ ಬೇಕಾದ್ದನ್ನು ಕೊಟ್ಟು ಆ. ಸಮಾಧಾನಿಸುವಾಗ ಆ. ಮತ್ತೆ ಅಮ್ಮ ನಮ್ಮಲ್ಲಿ ಮಾತನಾಡುವಾಗ ನೀನು ಕಿರಿಕಿರಿ ಮಾಡ್ಲಿಕ್ಕಿಲ್ಲ ಆ. ಎನ್ನುವ ಕಾರಣಕ್ಕೋಸ್ಕರವಾಗಿ ಆ. ನಿನ್ನನ್ನು ಮೊದಲು ಬಾಯಿ ಮುಚ್ಚಿಸಿದ್ದು. ಜ್ಯೇಷ್ಠ ಪುತ್ರ ಅಲ್ಲ ಅಲ್ಲ ಅಲ್ಲ, ಜ್ಯೇಷ್ಠ ಪುತ್ರ ಎಲ್ಲಿಗೆ ಸಮಾನ? ಅದು ಯಾವುದಕ್ಕೆ ಜವಾಬ್ದಾರಿ? ಅಲ್ಲ, ಜ್ಯೇಷ್ಠ ಪುತ್ರನೆನ್ನುವವನು ಆ. ಕೊನೆಯವರೆಗೂ ತಾಳ್ಮೆಯಿಂದ ಇರಬಲ್ಲವನಾದ್ದರಿಂದ ಆ. ಪ್ರಾಯ ಆ. ಹರನಿಗೆ ಕೊಟ್ಟ ಕಡೆಯದಾಗಿ ಬೇಕಾದನ್ನು ಕೊಟ್ಟುದನ್ನೇ ಹಿಡಿದು ನೀನು ಮಾತನಾಡುವುದಿದ್ದರೆ, ಆ. ವಿಷ್ಣು ಎಂದರೇನು? ಸರ್ವವ್ಯಾಪಕ. ಅದೌದು. ಬ್ರಹ್ಮವು ಎಷ್ಟುಂಟೋ ಆ. ಅದರ ಒಳಗೂ ಅದರ ಹೊರಗೂ ಆ. ಸರ್ವತ್ರ ವ್ಯಾಪ್ತವಾದ್ದರಿಂದ ಆ. ಬ್ರಹ್ಮಾಧಿಕರು ನಾನೇ ಆಗುತ್ತೇನೆ. ಆ. ಹೀಗೆ ಆ. ಹುಟ್ಟು ಮತ್ತು ಸಾವುಗಳ ನಡುವಿನ ಆ. ಸುದೀರ್ಘವಾದಂತಹ ಬದುಕಿನಲ್ಲಿ ಆ. ಜೀವಿಗಳಿಗೆ ಬೇಕಾದುದನ್ನು ಕೊಟ್ಟು ಆ. ನಿನ್ನ ಸೃಷ್ಟಿಯು ಕೆಟ್ಟು ಹೋಗದ ತೆರದಲ್ಲಿ ಪಾಲಿಸುವಂತಹ ಆ. ನನ್ನ ಪಾಲನಾ ಕಾರ್ಯವೇ ಶ್ರೇಷ್ಠ. ಆ. ನಾನು ಶ್ರೇಷ್ಠ ಎನ್ನುವ ವಾದ ಇಲ್ಲ. ಸರಿ. ಪಾಲನಾ ಕಾರ್ಯ ಶ್ರೇಷ್ಠ, ಪಾಲನಾ ಕಾರ್ಯ ಶ್ರೇಷ್ಠ. ನೋಡವ ಏನು ಹೇಳಿ. ಸರಿ. ಹರನಿರ್ಗನಾಕ್ಷಣ ಹರಿನಿರ್ಗ ಬಚನೋ ಪ್ರಯೋಗ ಕರೆದೇಕರೋ ಹರಿಹರ ನಂಬರ್ ಹೇಳಬಿಲ್ಲದೆ ಹರಿಹರ ನಂಬರ್ ಹೇಳಬಿಲ್ಲದೆ ನರಕವಾಗಿ ಹೇಳೋದು ಹರನಿರ್ಗನಾಕ್ಷಣ ಹರಿನಿರ್ಗ ಬಚನೋ ಪ್ರಯೋಗ ಕರೆದೇಕರೋ ಪ್ರಯೋಗ ಕರೆದೇಕರೋ ಸರಿ ಸರಿ. ಎರಡು ಸರಿ ಯಾವುದಾ? 2 ಬಾರಿ ಸರಿ ಎಂಬುದಾಗಿ ಹೇಳಿದ್ದೇನೆ. ಯಾಕೆ? ಒಂದನೇದಾಗಿ ಆ. ಶ್ರೀಹರಿ, ಆ. ನಿನ್ನ ಮಾತು ಸರಿ, ಮಾತು ಸರಿ. ವಚನ ಸರಿ. ಆ. ಎರಡನೆಯದು. ಎರಡನೇದ್ದು ಸರಿ. ಆ. ಬ್ರಹ್ಮ, ಆ. ನೀನು ವಾದದಿಂದ ಹಿಂದಕ್ಕೆ ಸರಿ. ಇಬ್ಬರೊಳಗೆ ಮಾತು ಮೂರನೆಯವನು ಅದಕ್ಕೆ ಸಾಕ್ಷಿ ಕೊಡ್ತೀನಿ ಅಂತ ಆಗುವಾಗ ಬದಿಯಲ್ಲಿರ್ತೇನೆ. ಕೊನೆಯ ತೀರ್ಮಾನ ನಾನೇ ಕೊಡುವುದು. ಆದಿ. ಆ. ಆ. ಏನಂತೆ? ಹುಟ್ಟು ಆಕಸ್ಮಿಕ, ಆ. ಬದುಕು ಅನಿವಾರ್ಯ, ಆ. ಸಾವು ಸಹಜ. ಆ. ಒಬ್ಬ ವ್ಯಕ್ತಿ ಆ. ಹುಟ್ಟುವುದು ದೊಡ್ಡ ವಿಷಯವಲ್ಲ, ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಸರಿ. ಇದ್ದಷ್ಟು ದಿನ ಆ. ಏನು ಕಾರ್ಯ ಸಾಧನೆ ಮಾಡಿದ್ದಾನೆಂಬುದೇ ಮುಖ್ಯವಾಗಿ ಇಲ್ಲಿ ಬರ್ತದೆ. ಹೇಗೆ ಬದುಕಿದ? ಆ. ಆ. ಹಾಗೆ ಸೃಷ್ಟಿ ಸ್ಥಿತಿ ಲಯ. ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಆ.
ಪಾಲನೆ ಮಾಡುವಂತ ಕಾರ್ಯ ಇಲ್ಲಿ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥವಿಸಿಕೊಂಡಿದ್ದೇನೆ. ಅಂತಹ ಕಷ್ಟಕರವಾದಂತಹ ಕಾರ್ಯವನ್ನು ಮಾಡುವ ನನ್ನನ್ನು ದೊಡ್ಡವನು ಅನ್ನೋತಿಯೋ ಹಾಗೆ ಇಲ್ಲಿ ಒಂದು ತೀರ್ಮಾನಕ್ಕಾಗಿ ಬಂದಿದ್ದೇನೆ. ಏನು? ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡಬೇಕು. ಮಾನವ ವ್ಯಾಪಾರದಲ್ಲಿ ಮಾನಸಿಕವಾದಂತಹ ವ್ಯವಹಾರ, ಚಿಂತನೆ, ಮಂಥನ ಇಬ್ಬರೂ ಸಮಾನರಾಗಿದ್ದೇವೆ ಎನ್ನುವುದನ್ನು ತಿಳಿಸುವುದಕ್ಕೆ ಏನು ಮಾಡುವುದು? ನಾನು ನಿನ್ನಲ್ಲಿ ಐಕ್ಯನಾಗುತ್ತೇನೆ. ಇಂತಹ ಕಟುವಾದ ನಿರ್ಧಾರವನ್ನು ನೀನು ತೆಗೆದುಕೊಂಡಿದ್ದಿ ಎಂದಾದರೆ ಇಲ್ಲ ಎನ್ನುವುದಿಲ್ಲ. ಕಾರ್ಯಕ್ಕಾಗುವಾಗ ಬಂದು ಒದಗತಕ್ಕ ಖಂಡಿತ. ಹರಿ 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 ಎರಡು ಮಾತುಗಳನ್ನಾಡುತ್ತ ಈಶಾ ನಿನ್ನದೇ ಶ್ರೇಷ್ಠತ್ವವನ್ನು ಮೂಲವಾಗಿರಿಸಿಕೊಂಡು ಸ್ಥಾಯಿ ಎನ್ನುವಂತೆ ಭದ್ರತೆಗಾಗಿ ನಿನ್ನಲ್ಲೇ ಅವನು ಐಕ್ಯವಾಗಿದ್ದಾನೆ, ಭೇದ ಇಲ್ಲ ಎನ್ನುವ ಹಾಗೆ ಲೋಕಕ್ಕೆ ಸಾರಬೇಕು ಎನ್ನುವ ನೆಲೆಯಲ್ಲಿ ನೀವು ಇರುವರು ಒಂದಾದಲ್ಲಿಗೆ ನೆರಬೇತಿ ನನಗೆ ಮನದೊಳಗೆ ಬ್ರಹ್ಮನಿಗಿಲ್ಲ. ಬೇಡ ಬಿಡು. ಆದ್ದರಿಂದ ಯಾರು ಬಲಿಷ್ಠರು ಎನ್ನುವುದನ್ನು ನಮ್ಮೊಳಗೆ ತಿಳಿದುಕೊಳ್ಳುವುದಕ್ಕಾಗಿ ದುರವನ್ನು ಮಾಡುವ 4 ಪೆಟ್ಟು ನಾನು ಕೊಡ್ತೇನೆ, ನೋವಾಗುವಾಗ ನೀನು ತನ್ನಷ್ಟಕ್ಕೆ ಒಪ್ಪುತ್ತಿ. ಬಾ ಬಾ. ಅದನ್ನು ತಿರುಗಿಸಿಕೊಂಡು ಯೋಚನೆ ಮಾಡು. ಹೇಗೆ? ದುರವಾಗುವಾಗ ನಾನು ಕೊಟ್ಟಂತಹ 4 ಪೆಟ್ಟಿನಲ್ಲಿ ನಾನು ಯಾಕಪ್ಪ ಈ ಕೆಲಸಕ್ಕೆ ಹೊರಟೆ ಎಂದು ನಿನಗೂ ಅನ್ನಿಸಬಹುದು. ಹಾಗಿದ್ದರೆ ನೋಡು ಯಾರು ಅಂತ ಗೊತ್ತಾಗ್ತದ. ದುರವೆನ್ನುವುದರ ಪರಿಣಾಮ ಶಕ್ತಿವಂತನಿಗೆ ಜಯವೆನ್ನುವುದಷ್ಟೇ, ವಾದದಿ ಫಲವಿಲ್ಲ. ಯಾಕೆ? ಅದನ್ನು ಸಮರ್ಥನೀಯವಾಗಿ ಸ್ಥಾಪಿಸುವುದಕ್ಕೆ ನಿನ್ನಿಂದ ಆಗುವುದಿಲ್ಲ. ಆದ್ದರಿಂದ ನಿನಗೊಂದು ದಾರಿಯನ್ನು ನಾನು ಹೇಳ್ತೇನೆ. ಸಾಕ್ಷಿ ಸಹಿತವಾಗಿ ಇನ್ನೊಬ್ಬನು ಅಡ್ಡ ಮಾತನ್ನಾಡದೆ ಒಪ್ಪಿಕೊಳ್ಳಬಹುದಾದಂತಹ ಒಂದು ಹಾದಿ ಉಂಟು. ಹೇಗೆ? ಸೃಷ್ಟಿಸ್ಥಿತಿಯ ಲಯಗಳನ್ನತಕ್ಕಂತಹ ತ್ರೈಸ್ಥರ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಮಾತೆ ಅದಕ್ಕೆ ಬೇಕಾದಂತಹ ಪೂರಕ ಸಾಮಗ್ರಿಯನ್ನು, ಮೂಲ ಬಂಡವಾಳವನ್ನು ನಮ್ಮಲ್ಲಿಯೇ ನಿಕ್ಷೇಪ ಮಾಡಿರಬೇಕು. ಹಾಗಿದ್ದರೆ ಯಾರಲ್ಲಿ ಯಾವುದು ಎಷ್ಟುಂಟು ಎನ್ನುವುದನ್ನು ನಾವೇ ಪರಿವೀಕ್ಷಿಸಿದೆವು ಎಂದಾದರೆ ನಮಗೆ ಇನ್ನೊಬ್ಬರ ಒಂದು ರೀತಿಯಾದಂತಹ ಆದೇಶವೋ ಸೂಚನೆಯ ಅಗತ್ಯತೆ ಕಂಡು ಬರುವುದಿಲ್ಲ. ಪ್ರತ್ಯಕ್ಷ ದರ್ಶನವಾಗ್ತದೆ. ನನ್ನ ದೇಹದ ಒಳಗೆ ನೀನು ಹೊಕ್ಕು ಪರೀಕ್ಷಿಸುವುದು, ನಿನ್ನ ದೇಹದ ಒಳಗೆ ಹೊಕ್ಕು ನಾನು ಪರೀಕ್ಷಿಸುವುದು, ಸಾಧನೆಯನ್ನು ಮಾಡಿ ಸತ್ಯದ ಶೋಧನೆಯನ್ನು ಮಾಡುವ. ಹೇಗೆ? ಆ ರೀತಿ ನೋಡು, ಇದು ಕೊಟ್ಟಿದ್ದೇನೆ. ಯಾವ ರೀತಿಯಾಗಿ ಹೇಳಿದರೂ ಕೂಡ ಇವ ಒಪ್ಪಿಕೊಳ್ಳುವವನಲ್ಲ. ಏಕಂ ಸತ್ತು ವಿಪ್ರಾಹ ಬಹುಧಾವಂತಿ ಎನ್ನುವ ನೆಲೆಯನ್ನು ಖಂಡಿತವಾಗಿ ಇವ ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿದ ನಂತರ ಬ್ರಹ್ಮ ದೊಡ್ಡವ ಅಂತ ಖಂಡಿತವಾಗಿ ಇವನಿಗೆ ಜ್ಞಾನೋದಯ ಆಗುತ್ತದೆ. ಆದರೆ ಇವನಲ್ಲಿ ಚೆನ್ನಾಗಿ ಮನದಟ್ಟಾಗುವಂತೆ ಹೇಳಿದರೂ ಆಗುವುದಿಲ್ಲ. ಒಳಗೆ ಹೋಗಿದ್ದಾನೆ. ಇವನ ಅಹಂಕಾರವು ಇವನದ್ದಾದಂತಹ ದೊಡ್ಡ ಸ್ತರವನ್ನು ಕೆಳಗೆ ಇಳಿಸಬೇಕು ಅಂತಾದ್ರೆ ನಾನೊಂದು ಉಪಾಯವನ್ನು ಮಾಡಲೇಬೇಕು. ನವದ್ವಾರಗಳು ಶರೀರದಲ್ಲಿ, ಅದರಲ್ಲಿ ಅಧೋದ್ವಾರ ಎನ್ನುವಂಥದ್ದನ್ನು ಬಿಟ್ಟು ಅಷ್ಟವನ್ನು ಬಂಧಿಸ್ತೇನೆ. ಮುಂದೇನಾಗುತ್ತದೆ? ಬ್ರಹ್ಮನ ಉದರದ ಶೋಧನೆಗೆ ತೊಡಗಿದಂತಹ ನನಗೆ ಏನದು ಕಾಣಿಸುತ್ತಾ ಇರುವುದು? ಹೋದ ಕಲ್ಪದಲ್ಲಿ ಲಯವಾದಂತಹ ಸಕಲ ಲೋಕಾಂತರಗಳು ಹೆಚ್ಚು ಕಡಿಮೆ ಒಟ್ಟೊಡಗೂಡಿಸಿಕೊಂಡು ಹೇಳುವುದಿದ್ದರೆ ಒಂದು ಬ್ರಹ್ಮಾಂಡದಲ್ಲಿ ಏನೆಲ್ಲ ಇರಬಹುದು ಅಂತಹ ಚರಾಚರಾತ್ಮಕವಾದ ಅಣುರೇಣು ತೃಣಕಾಷ್ಠ ಸ್ಥಾವರ ಜಂಗಮಾದಿಗಳಿಂದ ಸಂಯುಕ್ತವಾದಂತಹ
ಒಂದು ಬ್ರಹ್ಮಾಂಡದ ಸೃಷ್ಟಿಯೂ ಇಲ್ಲಿ ಗೋಚರವಾಗುತ್ತಾ ಉಂಟು. ಆದರೆ ಯಾವುದಕ್ಕೂ ಚೇತನವಿಲ್ಲ. ಎಲ್ಲವೂ ಬರೆದಿಟ್ಟ ಚಿತ್ರಪಟದಂತೆ ನಿಶ್ಚೇಷ್ಟಿತವಾಗಿದೆ. ಅಂತೆಯೇ ಓರ್ವ ಬ್ರಹ್ಮನೂ ಓರ್ವ ಹರನೂ ನನಗೆ ಕಂಡು ಬಂದಿದ್ದಾರೆ. ಅವರುಗಳು ಅಷ್ಟೇ ನಿಶ್ಚೇಷ್ಟಿತರಿದ್ದಾರೆ. ಮುಂದೇನು ಎನ್ನುವಂತೆ ಸುತ್ತಲೂ ಹುಡುಕಿದಾಗ ನನ್ನಂಥವನು ಮಾತ್ರ ಎಲ್ಲಿಯೂ ನನಗೆ ಗೋಚರನಾಗಲಿಲ್ಲ. ಏನೇ ಇರಲಿ, ಇಷ್ಟನ್ನು ಬ್ರಹ್ಮನಿಗೆ ತಿಳಿಸಬೇಕು ಎನ್ನುವಂತೆ ಅವಸರದಿಂದ ಹೊರಡುವ ಕಾಲದಲ್ಲಿ ನನ್ನನ್ನು ಆಕರ್ಷಿಸಿದ್ದು ಸರ್ವತ್ರ ವ್ಯಾಪ್ತವಾದಂತಹ ಸುವರ್ಣವರ್ಣ. ಹೀಗಾಗಿ ಬೇಗ ಬೇಗನೆ ಹೋಗಿ ಹೇಳಬೇಕು ಎನ್ನುವಂತೆ ಬಂದ ದಾರಿಯ ಕಡೆಗೆ ನಡೆದರೆ ಅದು ದಿಗ್ಬಂಧಿತವಾಗಿದೆ. ಹೀಗಾಗಿ ತಿರುಗುತ್ತಾ 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 ಕೆಳಗಿಳಿದು ನೋಡುವಾಗ ಅಧೋದ್ವಾರ ಒಂದು ತೆರೆದಿಡಲ್ಪಟ್ಟಿತ್ತು. ಬ್ರಹ್ಮನು ಅದರ ಮುಖೇನ ಉಸಿರಾಡಿಕೊಂಡಿದ್ದಾನೆ. ಹೀಗಿರಬೇಕು. ನಿಕೃಷ್ಟವಾದಂತಹ ದ್ವಾರದ ಮೂಲಕ ಹರಿ ಹೊರಬಂದನೆಂದಾದರೆ ಹರಿಯು ನಿಕೃಷ್ಟನು ಎನ್ನುವಂತೆ ನನ್ನನ್ನು ಹೀನೈಸಬಹುದು ಎನ್ನುವ ಹವನಿಕೆಯಲ್ಲಿ ಕಾದು ಕುಳಿತಿದ್ದಾನೆ. ಅವರವರು ಮಾಡಿದ್ದನ್ನು ಅವರವರು ಅನುಭವಿಸಬೇಕು. ನಾವು ಯಾಕೆ ಚಿಂತಿಸಬೇಕು? ಆದ್ದರಿಂದ ತೆರೆದಿಡಲ್ಪಟ್ಟಂತಹ ಹಾದಿಯನ್ನು ಹಿಡಿದು ಹೊರನಡೆಯುತ್ತೇನೆ. ಶೋಧಿಸಿದೆನು ನಿನ್ನುದರವ ಬಡಗೈದಿನ ಗಂಡನು ಹೊರದಲ್ಲಿ ಮೆರವಾಗ ಹೋದ ಕಲ್ಪನಿಲಯವಾಗಿ ಸರ್ವ ಮೇದಿನಿಗಳು ಮೆರೆಯುತ್ತಿಹವೆನೋದ. ಶೋಧಿಸಿದೆನು ನಿನ್ನುದರವ ಒಳಗಿನ ಗಂಡನು ಹೊರದಲ್ಲಿ ಮೆರವಾಗ ಬ್ರಹ್ಮ ಹರಿ ನಿನ್ನ ಉದರವನ್ನು ಹೊಕ್ಕು ಶೋಧಿಸಿ ನೋಡುವಾಗ ಅಬಬಬಬಾ ಏನು ಭರದಿಂದ ಮೆರೆಯುತ್ತಾ ಇದೆ. ಒಂದು ಬ್ರಹ್ಮಾಂಡದ ಸಕಲ ಸೃಷ್ಟಿಯೂ ಉಂಟು. ಒಬ್ಬ ಬ್ರಹ್ಮನೂ ಇದ್ದಾನೆ, ಓರ್ವ ಹರನೂ ಇದ್ದಾನೆ. ಅದನ್ನೇನು ಮಾಡೋಣ? ಎಲ್ಲ ನಿಶ್ಚೇಷ್ಟಿತರಾಗಿದ್ದಾರೆ. ಯಾವುದಕ್ಕೂ ಜೀವ ಇಲ್ಲ. ಬರೆದಿಟ್ಟ ಚಿತ್ರಪಟದಂತೆ ಕೆತ್ತಿಟ್ಟ ಮೂರ್ತಿ ಅಂತ ಸರ್ವತ್ರ ವ್ಯಾಪ್ತವಾಗಿದೆ ಒಂದು ಸುವರ್ಣ ವರ್ಣ. ಇದನ್ನು ಕಂಡವಾಗ ಅವಕ್ಕಾದೆ ನಾನು ಮತ್ತು ಹುಡುಕಿದೆ. ಯಾಕೆ? ನನ್ನಂಥವನು ಎಲ್ಲಿಯಾದರೂ ಇದ್ದಾನೋ? ಇಲ್ವಾ? ಇಲ್ಲವೇ ಇಲ್ಲ. ಎಲ್ಲಿ ಹೋದ? ಇದಿಷ್ಟು ವಿಚಾರಗಳನ್ನು ನಿನ್ನ ಉದರದಲ್ಲಿ ನೋಡಿಕೊಂಡು ಹೊರ ಬಂದೆ. ಹೇಗೆ? ಈಗ ಹೊರ ಬಂದಾದ ಮೇಲೆ ನನಗೆ ಅನ್ನಿಸುವುದು ಹೇಗೆ? ನಾನು ಸುಮ್ಮನೆ ಒಂದು ಒಳಗೆ ಹೋದೆ ಹೊರಗೆ ಬಂದೆ ಅಂತ ಆಗಬಾರದು. ಅದಕ್ಕೋಸ್ಕರವಾಗಿ ಸ್ವರ್ಣವರ್ಣವೇ ನಿನ್ನ ಉದರದಲ್ಲಿ ಇರುವುದನ್ನು ನಾನು ಪ್ರಪ್ರಥಮವಾಗಿ ಕಂಡುದರಿಂದ ನಿನ್ನನ್ನು ಕನಕಗರ್ಭ ಎಂದು ಕರೆಯುತ್ತಾ ಇದ್ದೇನೆ. ಓಹೋ ಹೋ ಹೋ, ನೀನೊಂದು ಹೆಸರು ಕೊಟ್ಟಾಗ ನನಗೂ ಪಕ್ಕನೆ ಜ್ಞಾನೋದಯವಾಯಿತು. ಮೇಲೆ ಹೆಸರಾಗಿ ನಿನಗೂ ಒಂದು ಹೆಸರು ಕೊಡಬೇಕು. ಹೇಗೋ? ನೀನು ಬಂದದ್ದು ಎಲ್ಲಿಂದ? ನೀನು ಉಸಿರಾಡಿಕೊಂಡಿದ್ದ ದ್ವಾರದಿಂದ. ಅದೋ ದ್ವಾರದಿಂದ. ಆದ್ದರಿಂದ ಇನ್ನು ಮುಂದೆ ಕೆಲೋಕದಲ್ಲಿ ನೀನು ಅದೋಕ್ಷಜ. ಆಗಲಪ್ಪ, ಅದೇ ಹೆಸರಿನಿಂದ ಭಕ್ತರು ನನ್ನನ್ನು ಕರೆಯಲಿ. ಅವರ ಇಷ್ಟಾರ್ಥವನ್ನು ಈಡೇರಿಸಿ ಕೊಡುತ್ತೇನೆ. ಮುಂದೆ ನಾನೇನು ಮಾಡಬೇಕು? ನಿನ್ನನ್ನು ನೋಡಬೇಡುವ ನನಗೆ ಅಲ್ವಾ? ಇಕೋ ರಾಜಸಗುಣವನ್ನು ಸೃಷ್ಟಿ ಕಾರ್ಯಕ್ಕೆ ವಿನಿಯೋಗಿಸುವುದಕ್ಕೆ ಮಾತೆ ಅನುಗ್ರಹಿಸಿತು. ಆದರೆ ಈತನು ರಾಜಸಗುಣದ ದಾಸನಾಗಿ ಬಿಟ್ಟಿದ್ದಾನೆ. ಅದೇ ಇವನನ್ನು ಆಳುತ್ತಾ ಇದೆ. ಆದ್ದರಿಂದ ಮದದ ಔನ್ನತ್ಯದಲ್ಲಿದ್ದಾನೆ. ಮದವನ್ನು ತೊರೆದು ಮುದಗೊಂಡು ಸೃಷ್ಟಿ ಕಾರ್ಯಕ್ಕೆ ತೊಡಗಬೇಕಿದ್ದರೆ ಇವನನ್ನು ಸ್ವಲ್ಪ ಹದವರಿಸಬೇಕಾಗ್ತದೆ. ದಾರಿ ಉಂಟು. ನನ್ನ ಉದರಸ್ಥನಾಗಿರುವಂತಹ ಬ್ರಹ್ಮ ಕೆಲ ಕಾಲ ಅಲ್ಲಿಯೇ ಅಡ್ಡಾಡುವಂತೆ ಮಾಡಿದರೆ ತನ್ನಷ್ಟಕ್ಕೆ ಹದನಾಗಿ ಹೊರಬರ್ತಾನೆ. ನೋಡೋಣ ಏನಾಗುತ್ತದೆ ಎನ್ನುವುದಕ್ಕಾಗಿ ನವದ್ವಾರಗಳನ್ನು ದಿಗ್ಬಂಧಿಸಿ ಬ್ರಹ್ಮನನ್ನು ಒಳಗಿರಿಸಿಕೊಂಡು ಕಾಯುತ್ತೇನೆ. ಸುರಥವೇಶರು ಕೇಳಿ ಪರಾಮೇಠಿಗರು ಹರಿ ಜನ ಫಲವ ಹೋಗೋದರೆ ಬರೀಗಿಸಿ ಗಂಡನು ಬರೀದ ಕಳಪಗಳೇ ಬರೀಗುಂಡ ಧರಾಣಿಯಲ್ಲವಳೋ. ಆಶ್ಚರ್ಯ ಪರಮಾಶ್ಚರ್ಯಾರಿ ಉದರ ಶೋಧನೆಗಾಗಿ ಒಳ ಸೇರಿದವನಿದ್ದೇನೆ. ಹಾಗೆಯೇ ಮರೆಗೊಂಡಂತ ಎಲ್ಲ ಧರಣಿಯನ್ನು ವೀಕ್ಷಣೆಯನ್ನು ಮಾಡಿದೆ ಎಂದಾದರೆ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಮನುಮುನಿಗಳು, ಅಷ್ಟವಸುಗಳು, ಇಂದ್ರಾದಿ ಸುಮನು, ಯಕ್ಷ, ಗರುಡ, ಗಂಧರ್ವ, ಕಿನ್ನರ, ಕೆಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು,
ಭೂಲೋಕ, ಭೂರ್ಲೋಕ, ಸುಲೋಕ, ಸುವರ್ಲೋಕ ಎನ್ನುವಂತಹ ಅಷ್ಟು ಲೋಕಗಳೂ ಕೂಡ ಇವನ ಉದರದಲ್ಲಿ ಉಂಟು. ಹಾಗಿದ್ದಾಗ ಎಲ್ಲವೂ ಈ ಕಡೆಯಲ್ಲಿ ಸ್ವಲ್ಪ ಕೆಳಗೆ ನೋಡಿದೆ ಎಂದಾಗುವಾಗ ನನ್ನಂತವರೂ ಇದ್ದಾರೆ, ಹರಿಯಂತವರೂ ಇದ್ದಾರೆ, ಹರಣಂತವರೂ ಇದ್ದಾರೆ. ಹಾಗಿದ್ರೆ ಎಲ್ಲವೂ ಕೂಡ ಇತ್ತಿಂದತ್ತ ಅತ್ತಿಂದಿತ್ತ ಸಂಚರಿಸುವಂತಹ ಚಲನಾಶಕ್ತಿಯನ್ನು ಹೊಂದಿದಂತಹ ಸಮಸ್ತ ಜೀವರಾಶಿಗಳು ಇವನ ಉದರದಲ್ಲಿ ಉಂಟು. ಕಳೆದ ಕಲ್ಪದ ಲಯವಾದಂತಹ ಯಾವ ಬ್ರಹ್ಮಾಂಡ ಉಂಟು ಅವು ಎಲ್ಲವೂ ಇವನ ಉದರದಲ್ಲಿ ಇದ್ದ ಕಾರಣದಲ್ಲಿ ಇವನು ಮುಂದಕ್ಕೆ ಸಾಮಾನ್ಯದವನಲ್ಲ, ಬ್ರಹ್ಮಾಂಡ ಮಾಂಡೋದರ ಬರಿತನೆಂಬುದರಲ್ಲಿ ಸಂದೇಹವೇ ಇಲ್ಲ. ಹಾಗಿದ್ದು ಇಲ್ಲೇ ಹೊಗಳುತ್ತಾ ಹೇಳುತ್ತಾ ಇಲ್ಲೇ ಇರುವುದಲ್ಲ, ಸಾರುವೆನು ಹೊರಗೆನುತ್ತ ಮುಂದೆ ಹೋಗಬೇಕಲ್ಲ. ಓ ಎಲ್ಲಿ 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 ಎನ್ನುವ ಹಾಗೆ ನನಗೆ ಹೋಗುವುದಕ್ಕೆ ದಾರಿಯಲ್ಲಿ ಅಂತ ಹುಡುಕಿದೆ ಅಂತ ಆದ್ರೆ ಎಲ್ಲ ನವದ್ವಾರಗಳನ್ನು ಬಂಧಿಸಲ್ಪಟ್ಟಿದ್ದಾನೆ. ತಿರುಗಾಡುತ್ತಾ ತಿರುಗಾಡುತ್ತಾ ಇದೇ ಒಂದು ರೀತಿ ಶೋಧನೆಗೆ ತೊಡಗಿದಂತಹ ನಾನು ವರ್ಷ ಕಳೆದದ್ದೇ ಗೊತ್ತಾಗಲಿಲ್ಲ, ಸಹಸ್ರ ವರ್ಷಗಳೇ ಸಂದು ಹೋಯಿತು. ಸರಿ, ಹಾಗಿದ್ರೆ ಹೋಗದೆ ನನ್ನದ್ದಾದಂತಹ ಸೃಷ್ಟಿ ಕಾರ್ಯಕ್ಕೆ ತೊಡಗಬೇಕು ಅಂತಾದ್ರೆ ಹೊರಗೆ ಹೋಗಲೇಬೇಕು. ಅದರಲ್ಲಿ ವಿಚಾರಗಳನ್ನು ಸಿರಿಯಲ್ಲಿ ಬಿತ್ತರಿಸಿಕೊಳ್ಳಬೇಕು ಅಂತಾದ್ರೆ ಹೊರಗೆ ಹೋಗುವುದೇ ಮೂಲ ಕಾರಣವಲ್ಲವೇ? ಹಾಗಿದ್ರೇನು ಮಾಡೋಣ? ಓ ಹೋ ಹೋ ಸರಿ, ಯಾವುದೋ ಒಂದು ಸ್ಪರ್ಶ ಭಕ್ತಿಯುಳಾದಿ ಮಾಯಯ ಹರಿಜನಾಭಿ ಕಮಲನಾಡದು ದಿವ್ಯ ಬೆಳಕೊಂದು ನಾಭಿಯಿಂದ मेरे बबधबू जरदे पुराना छलने ठहरदे बरुदरनु हरियोगमायया वरदे वडबदरलिदा बलगिरಲು ನಿತ್ಯಯುಡೆಂದು ಕಾಬಿರಳಿದಿ ಬಾಯೊಳಗೆ ಯಾಕೋ ಏನೋ ಒಂದು ರೀತಿಯಾದಂತಹ ಆಲಸ್ಯ ನನ್ನನ್ನು ಆವರಿಸಿಕೊಳ್ಳುತ್ತಾ ಇತ್ತು. ನಿದ್ದೆ ಮಾಡಬೇಕು ಎಂದೆನಿಸುತ್ತಾ ಇತ್ತು. ಹಾಗಿದ್ರೆ ಎಲ್ಲಿ ಮಲಗೋಣ? ಅತ್ತಿತ್ತ ನೋಡುವಾಗ ಅದೋ ಒಂದು ಆಲದ ಎಲೆ ತೇಲುತ್ತಾ ತೇಲುತ್ತಾ ನನ್ನ ಸನಿಹಕ್ಕೆ ಬಂದಿದೆ. ಅದಕ್ಕೆ ಹೊಂದಿಕೊಳ್ಳುವಂತೆ ನನ್ನ ದೇಹವನ್ನು ಕುನಿಸಿ ಬಾಲಮುಕುಂದ ಸ್ವರೂಪದಲ್ಲಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ಅದರ ಮೇಲೆಯೇ ಮಲಗುತ್ತೇನೆ. ನೋಡೋಣ. ಬರುತ್ತಲ ಕಮಲದ ಸರಸಿದ ಮೇಲೆ ತಾನಿರದೆ ಪದ್ಮಾದನವ ಫಲದಿಂದ ಬಲಿದು ಉಳ್ಳಿರುದ ನಾದನೋ ಮೆರವನ ಮುಗದಿಲ್ಲ ಇರದ ಮೇಲೆಗೆ ನೋಡಲು ವರ ಪಂಚವದನದೆ ಪರಿಶೋಭಿಸುತ್ತಲವ ಹರಿಯ ಪರಯುಗಗಳ ಸ್ಮರಿಸುತ್ತ ಭಕ್ತಿಯು ಇರುವ ವೇಳೆದು ಅಚ್ಚರಿಯಾದುದು ಏನೆಂಬೆ ಸುರಥ ವೈಶರು ನಾದಿದೆ. ಹರಿಯ ನಾಭಿಯಿಂದ ಬಂದಂತ ದಿವ್ಯವಾದಂತ ಕಮಲದಲ್ಲಿ ಪದ್ಮಾಸನವನ್ನು ಬಳಿದು ಆ ಮೂಲಕವಾಗಿ ಮುಂದೆ ಇರುವಂತ ಚಿಂತನೆಯನ್ನು ಮಾಡಿ ನಾಲ್ದೇಸೆಗೆ ನೋಡಿದೆ ಎಂದಾದರೆ 3 ಮುಖಗಳು ಬಂದು ನನ್ನನ್ನು ಸೇರಿಕೊಂಡಿವೆ. ಒಮ್ಮೆಗೆ ಚತುರ್ಮುಖ ಬ್ರಹ್ಮನಾದೆ. ಮೇಲೆ ನೋಡಿದೆ ಮಗದೊಂದು ಮುಖ ಬಂದು ನನ್ನನ್ನು ಸೇರಿಕೊಂಡಿವೆ. ಈಗ ಪಂಚವದನ ಬ್ರಹ್ಮನಾಗಿದ್ದೇನೆ. ಹಾಗಿದ್ರೆ ಎಲ್ಲಾ ವಿಚಾರವನ್ನು ಸವಿಸ್ತಾರವಾಗಿ ಇವನಲ್ಲಿ ತಿಳಿಸಬೇಕಲ್ಲ. ನಿದ್ರೆಯನ್ನು ಮಾಡಿದ್ದಾನೆ. ನಿದ್ರಾಭಂಗ ಮಹಾಪಾಪ ಎಚ್ಚರಿಸುವುದು ಸರಿಯಲ್ಲ. ಇವ ಎಚ್ಚೆತ್ತುಕೊಳ್ಳುವವರೆಗೆ ಇವನನ್ನೇ ಧ್ಯಾನಿಸ್ತಾ ಇದ್ದೇನೆ. ಕಳ್ಳದ ಕೃಪೇಶವ ಕಿರುಬೆರಳಿನಲ್ಲಿ ಹೊರಗಿರದೆ ದಾನವರೀ ಬರುವುದಿಲ್ಲ.
ರಥವಿದು. ಅತ್ತ ಎತ್ತ ಎತ್ತ ನೋಡಿದ ರಥ ಸ್ವತ್ತಲು ಕತ್ತಲೇ ಆವರಿಸಿದೆ. 4 ದಿಕ್ಕಿಗೆ ದೃಷ್ಟಿ ಹಾಯಿಸಿ ನೋಡಿದ್ರೆ ಎಲ್ಲ ಕಡೆಯಲ್ಲಿ ನೀರಲ್ಲದೆ ಬೇರೇನು ಕಾಣಿಸುವುದಿಲ್ಲ. ಈ ಸಮಯದಲ್ಲಿ ನನ್ನೊಬ್ಬನ ಹುಟ್ಟು ಯಾಕೆ ಹೇಗೆ ಯಾರಿಂದ ಅಂತ ಗೊತ್ತಿಲ್ಲ. ನಾನು ಎಲ್ಲಿಂದ ಬಂದೆ, ಯಾಕಾಗಿ ಇಲ್ಲಿ ನಿಂದೆ, ಇನ್ನೇನು ಮುಂದೆ ಸಮಸ್ಯೆಗೆ ಒಳಗಾದವರೇ ನಾನು. ಕೇಳೋಣವೇ, ಸತ್ಯಕ್ಕೆ ನಾನೊಬ್ಬನಲ್ಲದೆ ಬೇರೆ ಯಾರೊಬ್ಬರೂ ಕಾಣಿಸುವುದಿಲ್ಲ. ಹಾಗಿದ್ರೆ ಇನ್ನೇನು ಮಾಡೋಣ? ಸರಿ ಸರಿ, ಉಳಿದದ್ದು ಶೋಧನೆ ಮುಂದೆ ದಾರಿ. ಕಾಣುವತ್ತ ಜಲರಾಜ್ಯ ಮಧ್ಯ ಶೋಧನೆ ಮಾಡುತ್ತಾ ನೋಡೋಣ. ನಾನು ನಿನ್ನ ಅಪ್ಪನೋ ಅಥವಾ ನೀನು ನನ್ನ ಮಗನು? ನಿನ್ನ ಅಪ್ಪ ನಾನು ಅಥವಾ ನನ್ನ ಮಗ ನೀನು? ಇದು ಎರಡು ಒಂದಾಯ್ತಲ್ವೇ? ಹೌದಾ? ಇಬ್ಬರ ಪರಿಸ್ಥಿತಿ ಒಂದಾದ ಮೇಲೆ ನಾವೆಲ್ಲರೂ ಒಂದಾಗಿದ್ದೇವೆಂದಾದ ಮೇಲೆ ಜೀವಮಾನ ಪರ್ಯಂತ ನಾವು ಜೊತೆಯಲ್ಲೇ ಇರಬೇಕು. ಹಾಗಾಗಬೇಕು ಅಂತಾದ್ರೆ ನಮ್ಮೊಳಗೆ ಒಂದು ರೀತಿಯ ಸಂಬಂಧ ಬೇಕು. ಅದು ಬೇಕು. ಇಲ್ಲಿ ಸಂಬಂಧ ಮಾಡುವುದು ಯಾರು? ನೀನೇ. ಅಲ್ಲೇನೆಲ್ಲೋ ನೋಡಿದ ಹಾಗಲ್ವೇನೋ ಗಟ್ಟಿಮುಟ್ಟಾದಂತ ಶರೀರ, ಮುಖ ನೋಡಿದಾಗ ಯಾಕೆ ಏನು ಅಂತ ಗೊತ್ತಿಲ್ಲ. ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಪ್ರೇಮ. ಯಾವ ಪ್ರೇಮ? ಕಾಣದೇ ಇರುವಂತ ಕುರುಡು ಪ್ರೇಮ ನನ್ನ ಮನಸ್ಸಿನಲ್ಲಿ ಹುಟ್ಟುವ ಕಾರಣ ಇನ್ನು ಮುಂದಕ್ಕೆ ನನ್ನ ಪಾಲಿಗೆ ನೀನು ತಮ್ಮ. ಹತ್ತಿರ ಹತ್ತಿರ ಸೆಳೆಯುತ್ತಾ ಉಂಟು. ಇನ್ನು ಮುಂದೆ ಪ್ರೀತಿಯಿಂದ ನಿನ್ನನ್ನು ಕರೆಯುವುದು ಹೇಗೆ ಬಲ್ಲೆ? ಆದ್ರೆ ಏನು ಮಾಡೋಣ ಹೇಳೋ? ಅಡಿಗಡಿಗೆ ಅಡಿಗಡಿಗೆ ಹಿಂದಡಿಯಿಂದ ಹಸಿವು, ಇನ್ನೊಂದೆಡೆಯಿಂದ ಬಾಯಾರಿಕೆ ಬಾಧಿಸ್ತಾ ಇದೆ. ಒಂದು ಪಾಯ ಉಂಟು. ಏನದು? ಕಾಡುತ್ತಿರುವ ಜಲರಾಶಿಗೆ ಬಡಿಬೇಕು. ಆವಾಗ ಒಳಗೆ ಏನಾದ್ರು ಇದ್ರೆ ಹೊರಗೆ ಬರುವುದಕ್ಕೆ ಸಾಧ್ಯ ಉಂಟು. ಅದನ್ನೆಲ್ಲ ಹಿಡಿದು ತಿಂದಾಗ ಹಸಿವೆ ದೂರವಾಗ್ತದೆ.
ಕಾಣುವಂತ ಜಲರಾಶಿಯನ್ನು ಬಡಿಯುತ್ತಾ ತಿನ್ನುವುದಕ್ಕೆ ನಮಗೇನಾದ್ರೂ ಸಿಗುತ್ತದನ್ನುವಂತ ಉದ್ದೇಶದಿಂದ ನಾವಿರೋರು ಜೊತೆಯಲ್ಲೇ ಬಹಳಷ್ಟು ದೂರಕ್ಕೆ ಬಂದವರು. ಆ ಸಮಯದಲ್ಲಿ ನಿನ್ನ ಕೈಯೊಳಗೆ ಏನಾದ್ರೂ ಸಿಕ್ಕಿ ಹಾಕಿತ್ತೇನೋ? ಏನೂ ಇಲ್ಲ, ಏನೂ ಸಿಗಲಿಲ್ಲ. ತಮ್ಮ, ನಾನು ಕಂಡೆ. ನೀನು ಕಂಡೆ? ಹಾಗಲ್ಲೂ ಇಲ್ಲ, ಕಾಣದೇ ಇರುವಂತದ್ದನ್ನು ನೋಡಿದೆ ಅಂತ ಹೇಳಿದೆ. ದೂರದಲ್ಲಿ ನೋಡ, ಅರವಿಡ್ದದ್ದು ಅಂತ ಭಾವಿಸಬೇಡ. ಪೂರ್ಣ ಬಿರಿದ ಅರಳಿದ ಕಮಲ. ಅದರ ಮಧ್ಯದಲ್ಲಿ ಬೆಳ್ಳಗಿನ ಒಬ್ಬ ಪೋರ, ಚಿಕ್ಕಿದ್ದಲ್ಲಿದ್ದಕ್ಕೋ ಚಿಕ್ಕವನೋರ ಪಕ್ಕದ ಕಮಲದಲ್ಲಿ ನೋಡಿದ್ದೆ ತಡ. ಹಿಡಿದು ತಿನ್ಬೇಕು ಅಂತ ಮನಸ್ಸು ಮಾಡಿದೆ. ಅಷ್ಟು ಸುಲಭದಲ್ಲಿ ಅದು ನನ್ನ ಕೈಗೆ ಸಿಕ್ಕಿ ತಿನ್ಬೇನು. ಆ ಕಡೆಗೆ ತಿರುಗಿಸುವ ಕೇಳುವ ನಮ್ಮ ಕರ್ತಪ್ಸಿ ಓಡಿ ಹೋಗುವುದಕ್ಕೆ ಮನ ಮಾಡ್ತಾ ಇದೆ. ಕೈಗೆ ಸಿಕ್ಕಿದ್ದು ಬಾಗಿಲ್ಲ ತಾಗಬೇಕು. ಆ ಕಡೆಯಿಂದ ನೀನು, ಈ ಕಡೆಯಿಂದ ನಾನಿದ್ದೇನೆ. ಬಿಡಬೇಡ, ಬುಡ್ಡಕ್ಕೊಮ್ಮೆ ಗಟ್ಟಿ ಕೈ ಬಿಡಬೇಡ ಬಿಡಬೇಡ. ಏನಾಯ್ತಾ? ಈಗ ಈಗ ಕಚೆ ಕಚೆ ಎಲ್ಲಿ ಮುಟ್ಟುತ್ತಿತ್ತು ಅದು ಗೊತ್ತುಂಟೇನೋ ನಿನಗೆ? ಇಲ್ಲ. ಆ ಕಡೆಲ್ಲ ನೀನು, ಈ ಕಡೆಲ್ಲ ನಾನು. ಕಣ್ಣತ್ತ ಬೆಳ್ಳಗಿನ ಪೋರನನ್ನು ಬೆನ್ನಟ್ಟಿದ್ದು ಹೌದಾ? ಹೌದಾ? ಸಿಕ್ಕಿದರೆ ನಮ್ಮ ಕೈಗೆ ಜಾರುವುದಾ? ಬಿಟ್ಟ ಮಗನಾದ ತಮಾವಿಸಬೇಡ. ಏನು ಮಾಡಿದೆ? ಎರಡು ಕೈಯನ್ನೇ ಒಮ್ಮೆಲೆ ಮೇಲೆ ಕೆತ್ತಿ ಎತ್ತಿದೆ, ಉಳುಕತ್ತ ನುಗ್ಗಿದೆ. ನುಗ್ಗಿದೆಯಾ? ಮತ್ತೆ ನನಗೆ ಕೊಟ್ಟದ ಕೆಳಗೆ ಪೂರ್ತಿ ಇಲ್ದದ್ದಿಲ್ವೇನು, ಸ್ವಲ್ಪ ಇಲ್ದದ್ದಷ್ಟೇ. ಒಂದು ಸ್ವರ ಅಲ್ವೇನ? ಹೇಗೆ? ಈಶ್ವರ ಎಲ್ಲಿಯೋ ಕೇಳಿದ ಹಾಗುಂಟಲ್ಲ. ಬಹುಶಃ ಏನೋ ಅನಾಹುತ ಸಂಭವಿಸಿದ ತೀರ್ಮಾನ ಮಾಡಿದೆ, ಕಾರಿದೆ. ಹತ್ತಿರಕ್ಕೆ ಹೋಗಿ ಸರಿಯಾಗಿ ಇಣುಕಿ ನೋಡಿದಾಗ ಅಲ್ಲಿಯ ಹೊರಳಾಟ ನೋಡಿ ಅದು ಅದು ನೀನು ತಾಗುತ್ತಾಯಿತು. ಅಳುವುದಕ್ಕೆ ನಾನಿದ್ದೇನೆ. ನಾನೇನೋ ತಿಳಿಯದೆ ನಿನ್ನನ್ನು ನುಂಗುತ್ತಿದ್ದಾರೆ. ನೀನು ನನ್ನ ಹೊಟ್ಟೆಯ ಬಳ ಸೇರುತ್ತಿದ್ದಾರೆ. ಧರ್ಮಕ್ಕೆ ನಿನ್ನ ಹೆಣ ಸಾಯ್ತಿತ್ತಲ್ಲ. ಅಯ್ಯೋ ಹಣ ಸಾಯ್ಲಿ ಹೇಗೆ? ನನಗೆ ಹೇಳಿಕೊಡುವುದಕ್ಕೆ ಬರಬೇಡ, ಗೊತ್ತಾಯ್ತಲ್ಲ? ಮತ್ತೆ ಸಾಯದೆ ಹೆಣ ಆಗ್ತದೆ. ಅದೇ ಸತ್ತ ಹೆಣ ನಿನಗೆಲ್ಲ ಅದಕ್ಕೆ ಹೇಳಿದೆ. ನೀನು ಬದುಕಿದ್ದೆ, ನಾನು ಬದುಕಿದ್ದೇನೆ. ಮುಂದಕ್ಕೆ ಬದುಕಬೇಕು ಅಂತ ಆದ್ರೆ ತಿನ್ನಬೇಕು. ಹುಟ್ಟಿಕೊಂಡಂತಹ ದೈತ್ಯರು ಇರುವರು ನನ್ನನ್ನು ಬೆನ್ನಟ್ಟುತ್ತಾ ತಿನ್ನುತ್ತೇನೆ ತಿನ್ನುತ್ತೇನೆ ಎನ್ನುವ ಹಾಗೆ
ಮುಮ್ಮತ್ತಿ ಬರುತ್ತಾ ಗರ್ಜನೆಯನ್ನೇ ಮಾಡುತ್ತಾ ಇದ್ದಾರೆ. ಎಷ್ಟೇ ಓಡಿದರೂ ಕೂಡ ಅವರ ಕೈಯಲ್ಲಿ ಬದುಕಿಕೊಳ್ಳುವುದಕ್ಕೆ ಕಷ್ಟವಾದಂತಹ ಸಂದರ್ಭದಲ್ಲಿ ಏನು ಮಾಡುವುದು ಅಂತ ಆಲೋಚನೆ ಮಾಡಿದಾಗ ನಮ್ಮನ್ನು ಪೊರೆಯುವವಳು ಜಗದಂಬಿಕೆ ಅಲ್ವೇ, ಅವಳನ್ನೇ ಸ್ತುತಿ ಮಾಡುತ್ತೇನೆ. ಜಯ ಜಯ. ಮಗನೇ ಬ್ರಹ್ಮ, ಭಕ್ತಿಯಿಂದ ನೀನು ಈ ರೀತಿಯಾಗಿ ನನ್ನನ್ನು ಧ್ಯಾನಿಸಬೇಕಾದರೆ ಏನು ಕಷ್ಟ ಬಂತು ಮಗನೇ, ಕಷ್ಟಗಳನ್ನು ಪರಿಹರಿಸಿ ಕೊಡ್ತೇನೆ. ಅಮ್ಮ, ಸ್ವಲ್ಪ ಸಮಯದ ಹಿಂದೆ ಜಲದಲ್ಲಿ ಹುಟ್ಟಿಕೊಂಡಂತಹ ದೈತ್ಯರು ಇರುವರು, ಭಯಂಕರವಾದಂತಹ ದೇಹವುಳ್ಳವರು, ಭಯಂಕರ ಆರ್ಭಟೆಯನ್ನೇ ಮಾಡುತ್ತಾ ಅದೆಷ್ಟೋ ಸಮಯದಿಂದ ನನ್ನನ್ನು ಬೆನ್ನಟ್ಟುತ್ತಾ ಸಾಗಿ ಬಂದರು. ತಿನ್ನುತ್ತೇನೆ ಎನ್ನುವ ಹಾಗೆ ಹೆದರಿಕೊಂಡು ಆ ಮೂಲಕವಾಗಿ ನಿನ್ನ ಪಾದವನ್ನೇ ಸೇರಿದವನಿದ್ದೇನೆ. ನನಗೆ ರಕ್ಷಣೆ ಕೊಡಬೇಕಮ್ಮ, ಬೇರೆ ದಾರಿ ಇಲ್ಲ. ರಾಕ್ಷಸರಿಂದ ಬದುಕಿಸಮ್ಮ. ಮಗನೇ ಬ್ರಹ್ಮ, ದುಷ್ಟರ ಬಾಧೆ ಅಧಿಕವಾಯಿತೆಂಬುದಾಗಿ ನಿನ್ನ ಭಯಗೊಂಡೆಯಾ? ಭಯಪಡಬೇಡ. ಆದಿಮಾಯಾದ ನಾನು ಯೋಗ ಮಾಯೆಗೆ ಹರಿಯನ್ನು ಆವರಿಸಿದ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ನಿನಗೆ ಬಂದಂತಹ ಕಷ್ಟವು ದೂರವಾಗುವುದಕ್ಕಾಗಿ ಈ ಕ್ಷಣದಲ್ಲಿ ದೂರ ಸರಿದು ನಿಲ್ಲುತ್ತೇನೆ. ಎಚ್ಚರಗೊಂಡಂತಹ ಹರಿ ದುಷ್ಟರನ್ನು ಸಂಹರಿಸುತ್ತಾನೆ. ವಧಿಸುವುದಕ್ಕಾಗಿ ನನ್ನ ಕೈಯಲ್ಲಿದ್ದಂತಹ ಸುದರ್ಶನ ನಿನ್ನ ಕೈಗೊಪ್ಪಿಸ್ತಾ ಇದ್ದೇನೆ ಮಗನೇ. ಅಲ್ಲಿಯವರೆಗೆ ನಾನೆಲ್ಲಿ ಇರ್ಬೇಕಮ್ಮ? ಅಲ್ಲಿಯವರೆಗೆ ಹರಿಯ ನಾಭಿ ಕಮಲದ ನಾಳದಲ್ಲಿ ನೀನು ಅಡಗಿರಬೇಕು. ನಿನಗೆ ಶುಭವಾಗಲಿ ವಿಧಾತ. ಯೋಗ ಮಾಯೋ ನಳಿನ ಕುಳಿದಿರಲು ಕಿರುನಗೆಯ ಬೀರುತ್ತ ತನ್ನವದನದಲ್ಲಿ ಆವರಿಸಿಕೊಂಡಂತಹ ಜಾಡ್ಯ ತೊಲಗಿತು ಎಂದು ಕಾಣುತ್ತದೆ. ಎಚ್ಚರಗೊಂಡವನಿದ್ದೇನೆ. ಸುತ್ತಲೂ ಕಣ್ಣರಳಿಸಿ ನೋಡಿದರೆ ಒಂದಕ್ಕಿಂತ ಒಂದು ಹಿರಿದಾದ ತೆರೆ ಈ ಕಡೆಗೆ ಸರಿದು ಬರುತ್ತಾ ಇದೆ. ಹಾಗಿದ್ದರೆ ಸುತ್ತಮುತ್ತಲು ಏನೇ ವ್ಯತ್ಯಾಸವಾಗಿರಬೇಕಲ್ಲ. ಏನಿರಬಹುದು ನಿರೀಕ್ಷಿಸೋಣ. ನನ್ನನ್ನು ಕರೆದದ್ದಲ್ಲ, ನಿನ್ನನ್ನು. ಬಣ್ಣ ಕಪ್ಪು. ಹೌದೌದು, ನಾನು ಕಪ್ಪು, ನೀನು ಕಪ್ಪು, ಅವನು ಕಪ್ಪು. ವಿಶಾಲವಾದಂತ ಜಲರಾಶಿ. ಹೋಗಿ ಹೋಗಿ ನಿನಗೆ ಇಲ್ಲಿ ಮಲಗುವುದಕ್ಕೆ ಎಲ್ಲಿಯೂ ಜಾಗ ಸಿಗಲಿಲ್ವೇನ? ಮತ್ತೆ ಎಲ್ಲಿ ಮಲಗೋದಾ? ಎಲ್ಲಿಯಾದ್ರೂ ಬಿದ್ದುಕೊಳ್ಳುವ ಜಾತಿ ಮುಳುಗಿ ಸಾಯ್ಬೇಕಿತ್ತು. ಇನ್ನೂ ಬದುಕಿದ್ಯಲ್ವೇನೋ? ನಾನು ಸಾಯ್ಲಿಕ್ಕೆ ನನಗಿಂತ ಮೊದಲು ಎಷ್ಟು ಮಂದಿ ಸಾಯ್ಲಿಕ್ಕೆ ಉಂಟು ನೋಡ್ಬೇಕು. ನೋಡುವ, ಯಾರು ಮುಳುಗುವುದು ಯಾರು ಸಾಯುವುದು ಅಂತ ಅದೆಲ್ಲ ಬಿಡುವ. ಈ ಚಟ ನಿನಗೆ ಯಾವತ್ತಿನಿಂದ ಪ್ರಾರಂಭ ಆದದ್ದು? ಯಾವ್ದು? ನಿನ್ನಂತವರ ಬಾಯಿಗೆ ಸಪುರದ್ದೆಲ್ಲ ಆಗುದಿಲ್ಲ, ತೋರದ್ದೇ ಆಗಬೇಕು. ಎಂತದ್ದು ನಿನ್ನ ಬಾಯಲ್ಲಿ ಇರುವುದು? ಅದು
ಓ ಈಗ ಗೊತ್ತಾಯ್ತು. ಅದು ಮೊದಲಿಗೆಲ್ಲ ಕೆಲವರಿಗೆ ಗೊತ್ತಾಗುತ್ತೆ. ಹಾಗೆಲ್ಲ ಮಲಗಿದಾಗ ಇನ್ನೊಬ್ಬರನ್ನು ನೋಡಬಾರ್ದು. ಮಲಗಿದಾಗ ಏನು ಮಾಡ್ತಾರೆ ಅಂತ ಅವರವರಿಗೆ ಬಿಟ್ಟು ಮತ್ತೊಬ್ಬರು ನೋಡುವ ಹಾಗೆ ನೀನು ಮಲಗಲೂ ಬಾರದು. ನಾನು ಮಲಗಿದ್ರೂ ಚಿಂತಿಲ್ಲ, ಆ ಬೇಡದ್ದೇನೆಲ್ಲ ಬಾಯಿಗೆ ಹಾಕಲೂ ಬಾರದು. ನಾನು ಮಲಗಿದಾಗ ಯಾರು ಇರ್ಲಿಲ್ಲ ಅಲ್ಲ. ಈಗ ನಾವಿದ್ದೇವಲ್ಲ. ಈಗ ನೀವು ಯಾಕೆ ಈಗ ನೀವು ಬಂದಿರಿ? ಯಾಕೋ ಬಂದಿರಿ? ಹೇಗೆ ಬಲವಂತ? ಹೇಗೆ ಬಾಯಲ್ಲಿ ಹಾಕಿದಾಗ ಅನುಮಾನ ಇಲ್ಲ, ಗೊತ್ತಾಗಿದೆ. ನಮಗೊಂದು ಸುಖ ಆಗ್ಲಿಯಪ್ಪ, ಮತ್ತೇನು ಮಾಡುದು? ಸದ್ಯದ ಮಟ್ಟಿಗೆ ಅದೇ ಸುಖ. ವಿಶಾಲವಾದಂತ ಜಲರಾಶಿ ಎಲೆ ಮೇಲೆ ಮಲಗಿದ್ದಲ್ಲದೆ ಹೆಬ್ಬೆರಳಿನ ಬಾಯಲ್ಲಿ ಚಿಪ್ಪುತ್ತಿರುವಂತ ನೀನು ಯಾರು? ಹೆಸರೇನು? ಯಾಕೆ ಎಲ್ಲಿ ಬಿದ್ದಿದೆ ಹೇಳು. ನಿಮ್ಮದೇನಾದ್ರೂ ಉಂಟಾ? ಸ್ವಲ್ಪ ಯಾವುದು? ಹಸಿವೆ ಅಧಿಕವಾಯ್ತು. ತಿನ್ನುವುದಕ್ಕೆ ಹುಡುಕಿಕೊಂಡು ಬರುವಾಗ ಕೀಟ ಒಂದು ಕಾರಣ ಸಿಕ್ಕಿತ್ತು, ಹೋಗಿ ಕೈ ಹಾಕಿದ್ದೆ. ಹೇಳಿದವನಿಗೆ ಮೊದಲೇ ತಮ್ಮ ಜಾಗ ನೋಡಿ ಕೈ ಹಾಕಬೇಕು, ಅವಸರಕ್ಕೆ ಹಾಕಬೇಡ ಅಂತ. ಅದು ಬುದ್ಧಿವಂತರು. ಅವನಿಗೆ ಸ್ವಲ್ಪ ಅವಸರ ಜಾಸ್ತಿ. ಹಾಕಿದ ಕೈ ಆ ಹೊತ್ತಿಗೆ ಯಾರಿದ್ದ? ಯಾರಾದ್ರೂ ಇದ್ದೀತಾ? ನಾ ಎಂತ ಮಗ, ಅದು ಗೊತ್ತುಂಟೇನೋ ನಿನಗೆ? ಅಲ್ಲಿ ಜಾರಿತ, ಇಲ್ಲಿ ಬರ್ತದೆ, ಕಾದು ಕೂತೆ, ಈಗ ಬರ್ತದೆ, ಈಗ ಬರ್ತದೆ, ಈಗ ಬರ್ತದೆ ಅಂತ ಕಾದದ್ದೇ ಬಂತು. ಏನಾಯ್ತು? ಮುಖ ನೋಡಿತಾ? ದಾರಿ ಬದಲಾವಣೆ. ಅದು ಮುಂದಿನಿಂದ ಓಡಿದ್ದು, ಹಿಂದಿನಿಂದ ನಾವು ಓಡಿದ್ದು. ಓಡಿ ಒಂದು ಚಂದ ನೋಡ್ಬೇಕಿತ್ತು. ಒಡಿಸಿ 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 ಅಪ್ಪ ಅಲ್ಲಿ ಬಂದು ನಿಂತದ್ದು. ಅದು ಹಾಗದು. ಮತ್ತೆ ಓಡಿಸಿ 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 ನಮ್ಮನ್ನು ಸರಿ ಮಾಡುವುದಕ್ಕೆ ಮಾತ್ರ ಬರಬೇಡ, ಗೊತ್ತಾಯ್ತಲ್ಲ? ನಾವು ಹೇಳಿದ ಸರಿ. ಅಲ್ಲಿ ಬಂತ, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಆ ಕೀಟ ಬೇಕು, ನೀನು ಕೊಡ್ಬೇಕು. ಹಬ್ಬ, ಇಷ್ಟೆಲ್ಲ ಒಂದು ಗಡಸಿನಲ್ಲಿ ಕೇಳ್ತಾ ಇದ್ದೀರಲ್ಲ, ಇದು ನೀವು ಯಾರ? ಯಾರು ನೀವು? ಏನಾಯ್ತು? ಹೋಯ್ತು, ಎಲ್ಲ ಹೋಯ್ತು ತಮ್ಮ, ಎಲ್ಲ ಹೋಯ್ತು. ನಾವು ಏರಿದ ಎತ್ತರ ಎಷ್ಟು, ನಮ್ಮ ಪ್ರಚಾರ ಎಂತದ್ದು, ನಮ್ಮ ಗಣತಿಕೆ, ನಮ್ಮ ತೂಕ. ಅದನ್ನು ಮುಳುಗಿಸಬೇಕು. ಹಾಗಲ್ಲ, ನಿನಗೆ ಸ್ವಲ್ಪ ಗೊತ್ತಾಗಲಿ ಬಾರ ಅಂತ ಹೇಳಿದ್ದು. ತಮ್ಮ ಇಟ್ಟೆಲ್ಲ ಮೇಲ್ಮಟ್ಟದಲ್ಲಿರುವಾಗ ಏನು ತಿಳಿಯದ ಮೂಡ, ಅಪ್ರಬುದ್ಧ, ನೀನಕ್ಷರ ಕುಕ್ಸಿ. ಯಾರು ಅವ 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 ನಮ್ಮನ್ನ ಯಾರು ಅಂತ ಪ್ರಶ್ನೆ ಮಾಡಿದನಲ್ವೇ? ಇದಕ್ಕಿಂತ ದೊಡ್ಡ ಅಪಮಾನ ಎಂತ ದುಡ್ಡು ಹೇಳ. ಅವನಿಗೆ ಮಾತಾಡ್ಲಿಕ್ಕೆ ಬರುದಿಲ್ಲ. ಯಾಕ? ಅದು ಅಪಮಾನ ಅಲ್ಲ, ಮತ್ತೆ ಅಪಮಾನ. ನನ್ನನ್ನು ಸರಿ ಮಾಡುವುದಕ್ಕೆ ಮಾತ್ರ ಬರಬೇಡ, ಗೊತ್ತಾಯ್ತಲ್ಲ? ಮಾತಾಡ್ಲೇ ತಮ್ಮ, ಅವ ಈ ರೀತಿ ಹೇಳಿದಂತ ನಾವು ಯಾವತ್ತು ಕೆಳಗಿಳಿಬಾರ್ದು, ಮತ್ತೆ ಮೇಲ್ಮಟ್ಟಕ್ಕೆ ಹೋಗಬೇಕು. ಹಾಗಾಗಬೇಕು ಅಂತಾದ್ರೆ ನಮ್ಮ ಇರುವರ ಅಪ್ರಚಾರ. ಅದಕ್ಕೆ ಜನ ನಾನ ಅಥವಾ ನೀನ? ನನ್ನ ಬಗ್ಗೆ ನೀನು, ನಿನ್ನ ಬಗ್ಗೆ ನಾನು. ಇಕೋ ಇಕೋ, ನಿನ್ನ ಎರಡು ಕೈಯನ್ನು ಒಟ್ಟಿಗೆ ಸೇರಿಸಿ ಕೈ ಎದೆಗೆ ಬಲವಾಗಿ ಇಟ್ಟುಕೋ. ನಾವು ಸ್ವರ ಏರಿಸಲಿ ಅವರು ಪ್ರಚಾರ ಮಾಡುವಾಗ ಕೇಳುವುದಕ್ಕಾಗದಂತ ನೀನು ಎದೆ ಎಡೆದು ಸತ್ತಾನ. ನಾಳಿನ ದಿವಸ ಅನಾಥ ಶವ ಕೊಳಿತು ನಾರ್ತಾ ಇದೆ ಅಂತ ಪ್ರಚಾರಕ್ಕೆ ಬರ್ತದೆ. ಅದಕ್ಕೆ ಅವಕಾಶ ಮಾಡಿ ಕೊಡಬೇಡ. ಸರಿ ಕೇಳು, ಸಾಮಾನ್ಯದವರು ನಾವಲ್ಲ, ವೀರರು, ಧೀರರು, ಶೂರರು, ಗಂಭೀರರು. ಓಹೋ ಧೀರ ಅಹುದೇ 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 ಆ
ಯಾಕೆ ಗೊತ್ತಿಲ್ಲ. ನಿಮ್ಮ ಆಳಂಗ ನಾನು ಕೆಳಗೆ ನಿಂತು ಹೀಗೆ ನೋಡ್ಬೇಕು, ನಿಮ್ಮ ತಲೆ ಕಾಣ್ಬೇಕಾದ್ರೆ ಅಂತಹ ಆಳಂಗವನ್ನು ಹೊಂದಿದ್ದೀರಿ. ನೋಡಿದರೆ ಈ ಸಮುದ್ರದ ನೀರು ನಿಮಗೆ ಮೊಣಕಾಲ ಪರ್ಯಂತ ಅದರಲ್ಲೇ ಲೆಕ್ಕಾಚಾರ ಮಾಡು. ಒಂದು ಅಗಲವಾದ ಎದೆ, ಬಲಿಷ್ಠ ಬಾಹುಗಳು, ಹರವಾದ ಹಣ, ಒಂಟರ ಎದೆ ಹೀಗೆ, ಅದು ಗೊತ್ತುಂಟ? ಕೆಂಪು 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 ಕೆಂಡದುಂಡೆ ಅಂತಹ ಕಣ್ಣುಗಳು. ಮೀಸೆಯೋ ಈಗ ಪೂರ್ತಿ ತಲೆ ಕೆಟ್ಟೋಗಿದೆ. ನಿನ್ನ ಒಂದು ಅಭಿನಯವ ಏನು ಮೀಸ ನನಗೆ ಇಲ್ಲದಿದ್ರೆ ಅಭಿನಯ ಮಾಡಿ ತೋರಿಸು. ನಿಮ್ಮ ಒಂದು ಮೀಸೆಯ, ನಿಮ್ಮ ಒಂದು ಮೀಸೆಯ ಎಂತದದು? ನಾನು ಹೇಳಿದ್ರೆ ಈ 2 ಬೆರಳು ಅಥವಾ 3 ಬೆರಳು ತೋರಿಸಿ. ನಿನ್ನ ಮೀಸೆ ನನ್ನ ಕಾಲಿಗಿಂತಲೂ ಘನವಾಗಿದೆ. ಹೀಗೆ ಮಾಡಿದ್ರೆ ಸಾಕು. ನಿನ್ನ ಕಾಲು ಕೈ ತೋರಿಸಿ. ನಮಗೆ ಈ ಜಾಗದ ಉಪಯೋಗವೇ ಗೊತ್ತಿಲ್ಲ. ಅಗತ್ಯವೂ ಇಲ್ಲ, ನಿನ್ನಂತವರಿಗೆ ಅದು ಅಗತ್ಯವೂ ಇಲ್ಲ ಬಿಡು. ಹಾಗಾಗಿ ನಾನು ಹೇಳಿದ್ದಕ್ಕೆ ಇಂತಹ ಮೀಸೆ, ಇಂತಹ ಕಣ್ಣು, ಇಂತಹ ದೇಹ ಸೌಷ್ಠವ ಹೊಂದಿದ ನಿಮ್ಮನ್ನು ಕಾಣುವಾಗ ಬಹಳ ಸಂತೋಷವಾಯಿತು. ನೀವು ಧೀರರು. ಕೇಳಿದ ಪ್ರಶ್ನೆಗೆ ಉತ್ತರ ಹೌದು ಆಯ್ತು, ಅದು ಹೌದು. ಇದು ನಮಗೆ ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ? ಇದು ನೀವು ಕೇಳಿದ್ರಲ್ಲ, ಕೀಟ ಮೇಲೆ ಕುಳಿತಿರುವ ಕಾರಣ ಏನು? ಅದು ಸರಿ ಗೊತ್ತುಂಟು. ನಾನು ಆರಂಭದಿಂದಲೂ ಇದ್ದವನು. ನಾನಿರುವಾಗಲಿಂದ ಮತ್ತೆ ಬೇರೆ ಯಾರು ಇಲ್ಲ. ಹಾಗೆ ನೋಡಿದರೆ ಆ ಕಣ್ಣು ತಪ್ಪಿಸಿಕೊಂಡು ಹೋದಂತಹ ಕೀಟ, ಕಣ್ಣ ಎದುರಿನಲ್ಲಿರುವಂತಹ ನೀವು ಎಲ್ಲ ನಮ್ಮ ಅಧಿಕಾರ ಪರಿಧಿಯ ಒಳಗೆ ಬಂದಿದ್ದೀರಿ. ನಾನು ಈ ಜಲದಿಗೆ ಅಧಿಕಾರಿ. ಹೌದು, ನಾನೆಂತ ಇಟ್ಟುಕೋ. ಒಂದು ಧೂರ್ತ, ಮತ್ತೆ ಜಲದಿಗೊಡೆ ನಾನೇ. ಇಬ್ಬರಿದ್ದಾವೆ ಪರಾಕ್ರಮಿಗಳು. ನಾವೇ ಒಡೆಯರು. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡತಕ್ಕದ್ದು. ಕೀಟ ಬೇಕು. ತಲೆಗಳೈದು ಅದಕ್ಕೆ, ಶಿರವನ್ನು ಹುದು ನಿನಗೆ, ಕರಗಳು 4 ನಿನಗೆ, ಕೈಗಳು 2 ಅದಕ್ಕೆ. ಅದು ಬೆಳ್ಳಗೆ, ನೀನು ಕಪ್ಪು ಕಪ್ಪು ನಿನ್ನ ಕೂಡ ನನ್ನ ಹಾಗೆ ಅಂತ ಹೇಳ್ಬೇಡ್ವೇನು. ಸ್ವಲ್ಪ ವ್ಯತ್ಯಾಸ ಉಂಟು. ಅದು ಬೇರೆ, ಇದು ಬೇರೆ. ಅದು ಓಡಿ ಹೋಗಿದ್ದು ಬೇರೆ. ತೋರಿಸಿದ್ರೆ ಬಿಟ್ಟೆವು, ಇಲ್ಲದಿದ್ರೆ ಹಲ್ಲಿಗೆ ಹಲ್ಲು ತಾಗದೆ ನುಂಗೇವು.
ವಿಷವಾದೇನು ಅಡ್ಡ ಸಿಕ್ಕಿ ವಿದ್ಯೆಯನ್ನು ಗಂಟಲೊಳಗೆ ಎಳೆಯುವುದಲ್ಲ. ಇದೆಂತದಕ್ಕೆ ನಿನಗೆ ಇದಲ್ವಾ ಬೇಕಾದದ್ದು, ನಮಗೆ ಇದೇ ಸಾಕು ತುರುಕಿಸುವುದಕ್ಕೆ. ಅಷ್ಟು ಸುಲಭವಿಲ್ಲ. ಕಡಸುತನದ ಮಾತು ನಿಲ್ಲಿಸಿ ಬೇಕಾದ್ದನ್ನು ಒಂದು ಕಾಲಿಗೆ ಬಿದ್ದು ಕೈ ಮುಗಿದು ನಮಗೆ ಸಿಟ್ಟು ಬರಿಸಬೇಡ. ಸಿಟ್ಟು ಬಂದ್ರೆ ಏನಾಗುತ್ತದೆ ಗೊತ್ತಾ? ಒಟ್ಟಿಗೆ ಸೇರಿ ನಿನ್ನ ಕುತ್ತಿಗೆ ಸಾಚಲಿ ಕೊಟ್ಟು ಮಾರಿ ಸಂತಾನ ಭಾವಿಸಿ ಹೊರತಲ್ವೇನೋ ಬಿದ್ದದ್ದಲ್ಲ ನನಗೆ ಅಲ್ವಾ? ನೋವಾಯ್ತಾ? ತುಂಬಾ ಸುಧಾರಿಸಿಕೋ ಆಯ್ತಾ? ಅದೆಂತದ್ದು ಸುಧಾರಿಸುವುದು? ತಪ್ಪಿ ಬಿದ್ದದಲ್ವೇನೋ? ತಪ್ಪಿ ಬಿದ್ದಾಗ ಸುಧಾರಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ಅದನ್ನು ಬಿಡಿಸಿ ಹೇಳಿಕೊಡ್ಬೇಕೇನು? ಅಲ್ಲಿ ಏನು ಮಾಡ್ತಿದ್ದದ್ದು? ಪೂರ್ತಿ ಸಲ ಕೆಟ್ಟಿದೆ, ಸತ್ತಿದೆ ಇಲ್ವಂತ ನಾನು ನೋಡಿ ಬರ್ತೇನೆ. ಸ್ವಲ್ಪ ಬೇಡ, ಪರೀಕ್ಷೆ ಆಯ್ತು ಇಷ್ಟು ಬೇಗ? ಮತ್ತೆ ಹೇಗುಂಟು? ಸತ್ತಿದೆ. ಸತ್ತಿದಂದ ಮೇಲೆ ತಡ ಯಾಕೆ? ಬರ್ತೆ ಎಲ್ಲಿಗೆ? ತಿನ್ನುವುದಕ್ಕೆ. ನಾನಿಲ್ಲ, ಮತ್ತೆ ನಾನೇ ನನಗೆ ಬೇಕು. ನನ್ನ ದಾರಿಗಟ್ಟ ಬರಬೇಡ, ಬೇಕಾ ಬರಿಸಬೇಡ, ಆಗುದಿಲ್ಲ ನನಗೆ. ಹೀಗೆ ಮಾಡುವ, ದುಡ್ದಿದ್ದೇವೆ, ಸಿಕ್ಕಿದವ ಚೋಟುದ್ದದವ, ನಮ್ಮ ಹೊಟ್ಟೆಗೆ ಸಾಕಾಗ್ಲಿಕ್ಕಿಲ್ಲ. ಆದರೂ ಚಿಂತಿಲ್ಲ, ನಾವೀರೋರು ಸಮಾನವಾಗಿ ಹಂಚಿ ತಿನ್ನಬೇಕು. ಹಂಚಬೇಕು ಅಂತಾದ್ರೆ ಒಬ್ಬ ಬೇರೊಬ್ಬ ಮತ್ತು ಒಬ್ಬ ಬೇಕಾ ಬೇಡವಾ? ಯಾರಾದ್ರೂ ಇದ್ದಾರಂತ ಸರಿ ನೋಡು. ಯಾರು ಬೇಡ, ನೀನೇ ಆದೀತು. ನಾನೇ ಕೇಳು. ಸೊಂಟದಿಂದ ಮೇಲೆ ಏನೆಲ್ಲ ಉಂಟು ಅದು ನನಗೆ, ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟು ಅದು ನಿನಗೆ. ಒಪ್ಪಿಕೋ ಒಪ್ಪಿಕೋ ಒಪ್ಪಿಕೋ. ಒಪ್ಪಾಕ್ಬೇಡ ಬಾಯಾಕೋ. ಯಾಕೆ? ನನಗೆ ಕಡಿಮೆ ಆಯ್ತು. ತಮ್ಮನಲ್ವೇ? ನಿನಗೆ ಹೆಚ್ಚಾಯ್ತು. ಅಣ್ಣನಲ್ವೇ? ಸುಧಾರಿಸಿಕೋ. ಆಗುದಿಲ್ಲ. ಹೀಗೆ ಮಾಡು. ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು, ಬಲವಾಗಿ ಎಳೆಯೋಣ. ಯಾರ್ಯಾರ ಪಾಲಿಗೆ ಎಷ್ಟೆಷ್ಟು ಸಿಗ್ತದೋ ಹಾಗೆ ತಿನ್ನುವ. ಲಳಿಲ ನಾಮನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನ್ನು ಮನದೊಳರಿದನು ದುರದು ಅದಗಳ ಹನನಗೊಳಿಸುವಿ ಕಪಟದೊಳಗಿರುವುದೆನುದ ಧನುಜರ ಪೊಗಡುತ್ತ ನಿಂದ ಸೆಣರಿ ಪಂಚನಗ
ಆಗಲಿಲ್ಲ. ಖಿನ್ನನಾದಂತಹ ನಾನು ಮನೋಮಂದಿರದಲ್ಲಿ ಮಾತೆಯನ್ನೇ ಪ್ರಾರ್ಥಿಸಿಕೊಂಡೆ. ಆ ಕಾಲದಲ್ಲಿ ನನ್ನ ಮನಸ್ಸಿಗೆ ಪ್ರಕಟಳಾಗಿ ಆದೇಶವನ್ನು ಕೊಟ್ಟವಳಿದ್ದಾಳೆ. ಧುರದಲ್ಲಿ ಅಸದಳವಾದ ಕಾರಣ ಉಪಾಯಾಂತರದಿಂದ ಗೆಲ್ಲುವಂತಹ ಹವಣಿಕೆಯನ್ನು ಮಾಡು ಎಂದು. ಸರಿ ಸರಿ, ಅದಕ್ಕಾಗಿ ಚೆನ್ನಾಗಿ ಹೊಗಳುತ್ತೇನೆ ನೋಡೋಣ. ಬರಲಿ ಅವರು. ಮೆಚ್ಚಿದೆ ನಿಮ್ಮ ಪುರುಷಗೆ ಬಾಲು ಹಿಂದಿನ ದೋಳ ಸಾಹಸಕ್ಕೆ ಆಶ್ಚರ್ಯವಾದ ಉಚ್ಚಾರಿಸುವುದೇನು ಅಚ್ಚಳಿಯದ ಭಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪುರುಷಗೆ ಬಾಲು ಹೆಚ್ಚಿನ ದೋಳ ಸಾಹಸಕ್ಕೆ ಬಾಪುರೇ ಬಳಿರೇ ಮೆಚ್ಚಿದೆ ಮೆಚ್ಚಿದೆ ನಿಮ್ಮನ್ನು ಬಹುವಾಗಿ. ನಿಮ್ಮ ತೋಳ ಸಾಹಸ ಸಂಗರ ಸಾಮರ್ಥ್ಯ. ಹೀಗಾಗಿ ಮೆಚ್ಚಿದಂತಹ ನಾನೊಬ್ಬನೇ ಸುಖ ಪಡುವುದಲ್ಲ, ನಿಮಗೂ ಸ್ವಲ್ಪ ಸುಖ ಕೊಡುವ ಅಂತ ನಿಮ್ಮನ್ನು ಮೆಚ್ಚಿಸಬೇಕು. ಅದಕ್ಕೆ ಹೀಗೆ ಮಾಡೋಣ. ಯಾವ ರೀತಿಯ ಸುಖ? ಅದೇ ಮೆಚ್ಚುಗೆಯ ಸುಖ, ಮನೋ ಆನಂದ. ನಿಮಗೆ ಬೇಕಾದ್ದನ್ನು ನೀವು ಕೇಳುವ, ಕೈ ಮುಗಿದು ಕಾಲಿಗೆ ಎರಗಿ ಕೇಳಿಕೊಂಡಿರಿ ಅಂತಾದರೆ ಅದನ್ನು ಆ ಕ್ಷಣವೇ ನಿಮಗಿತ್ತು ನಿಮ್ಮನ್ನು ಮೆಚ್ಚಿಸುತ್ತೇನೆ. ಕೆಟ್ಟವರು ನಾವು, ಸೋತವರು ನೀನು. ಸೋತವರು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ ಗೆದ್ದ ನಾವು ನಿನ್ನಲ್ಲಿ ಬೇಡುವ ಕ್ರಮ ಬಿಡ್ತೇನೆ. ಇದೇನು ಗೊತ್ತಾ? ಅದು ಕೈ ಅಲ್ವಾ? ಯಾವ ಕೈ? ಕೊಟ್ಟ ಕೈ. ನಿನ್ನ ಬೆನ್ನಿಗೆ ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಕೇಳಿಕೋ, ಕೊಡ್ತೇವೆ. ಹೌದಾ? ಕೊಡ್ಬಹುದೇ? ಪಡೆಯುವ ಯೋಗ ಉಂಟೋ ಇಲ್ವೋ ಅದು ಗೊತ್ತಿಲ್ಲ, ಕೇಳುವವನಿಗೆ ಇರುವುದು. ಹೀಗೆ ಮಾಡುವ. ನೀವು ಕರ ತಟ್ಟುತ್ತೀರಾ ಅಂದ್ರೆ ಅಗತ್ಯಕ್ಕೆ? ಅಗತ್ಯ ಅಷ್ಟೇ ಅಲ್ವಾ? ನಮಗೆ ಅಗತ್ಯ ಅಲ್ಲ, ನಿನ್ನ ಅಗತ್ಯಕ್ಕೆ. ನೀನು ಏನು ಕಲ್ತದೆ ಸಿಕ್ಕಿದಿರಿ ಕೈಯೊಳಗೆ, ಸಿಕ್ಕಿದಿರಿ ಕೈಯೊಳಗೆ ಪಲು ಸೊಕ್ಕಿದವು ಹರಿ ನಿಮಗೆ ತಕ್ಕದಾದ ಮನೆನಿದರು ತಕ್ಕದರೆ ಸಿಕ್ಕಿದಿರಿ ಕೈಯೊಳಗೆ ಪಲು ಸೊಕ್ಕಿದವು ಹರಿ ನಿಮಗೆ. ಮೂರ್ಖರೇ, ಸಿಕ್ಕಿದಿರಿ ಸಿಕ್ಕಿದಿರಿ ನನ್ನ ಕೈಯೊಳಗೆ. ಒಂದು ಸುಳ್ಳೇಳುದು ಹಾಗಲ್ವಾ? ಮಾತಿನ ಮುಖೇನ ನನ್ನಲ್ಲಿ ಸಿಕ್ಕಿ ಬಿದ್ದಿದ್ದೀರಿ. ನಾನೇನನ್ನು ಕೇಳಿದರೂ ನೀವು ಕೊಡಲೇಬೇಕು, ಕೊಡದಿದ್ದರೆ ಅಪವಾದಕ್ಕೆ ಸಿದ್ಧರಾಗಬೇಕು. ಇದೇನು ಗೊತ್ತಾ? ನಮ್ಮ ತಲೆ ಒಂದಿದ್ರೆ ಏನನ್ನಾದ್ರೂ ಕೊಟ್ಟೆವು. ನಿಮ್ಮಲ್ಲಿ ಇರುವುದು ಆ ಒಂದೇ ತಲೆ ಅಲ್ವಾ? ಹೌದು. ಆ ತಲೆಗಳನ್ನ, ನಿಮ್ಮ ಪ್ರಾಣಗಳನ್ನು ಕೊಡಿ. ಏನು ಮಾಡುವುದಮ್ಮ ಪ್ರಾಣವ ಕೀಳಿದ ಏನು ಮಾಡುವುದೆಲ್ಲ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂದಿಸುತ್ತ ಕಿತ್ತೆವು ಭಾಷೆ ಚಾತುರ್ಯದಿಂದಮ್ಮ ಪ್ರಾಣವನ್ನೇ ಕೇಳಿಬಿಟ್ಟನಲ್ಲ ತಮ್ಮ. ಅಲ್ಲ ತಮ್ಮನಿರಂತ ನಾವಿರೋರ ಜೊತೆಯಲ್ಲೇ ಕೆಲವು ಸಮಯದವರೆಗೆ ಬಾಳಿ ಬದುಕಬೇಕು ಅನ್ನುವಂತ ಆಸೆ ಇರಿಸಿಕೊಂಡೆವು. ಎಲ್ಲವೂ ಒಮ್ಮೆಲೆ ಹಾಳಾಗಿ ಹೋಯಿತು ತಮ್ಮ. ತಮ್ಮ ಕೊಟ್ಟಿದ್ದೇವೆ ಅವರಿಗೆ ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದೆವೆಂದಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇನೋ? ಲೋಕಪವಾದ ಬರ್ತದಂತೆ ಹೇಳಿ ಪ್ರಾಣವನ್ನು ಕೊಟ್ಟವೆಂದಾದ್ರೆ ನಾವಿರೋರ ಜೊತೆಯಲ್ಲೇ ಸಾಯುವುದಿಲ್ವೇನೋ? ಅತ್ತ ಬದುಕುವ ಹಾಗೂ ಇಲ್ಲ, ಇತ್ತ ಸಾಯುವ
ಹಾಗೂ ಅಯ್ಯಯ್ಯೋ ಕೊಡಿ ಕೊಡಿ ಬೇಗ ಬೇಗ ಬೇಗ. ಕಾಲವಂತೂ ಅಮ್ಮ, ಯಾರಿಗೆ ಕಾಲ ಬಂದದ್ದ ಅವನಿಗೆ ಇರಬೇಕು, ಕಾಯ್ತಾ ಇದ್ದಾನೆ ಯಾವಾಗ ಸಿಗುತ್ತದೆ ಅಂತ. ಕಾಲ ಬರಬೇಕು ಅಮ್ಮ. ಹೋದಮ್ಮ, ನಾವು ಅಷ್ಟು ಸುಲಭದಲ್ಲಿ ಸಾಯಬಾರ್ದು, ಹೇಗಾದ್ರೂ ಮಾಡಿ ಬದುಕಲೇಬೇಕು. ಬದುಕುವ ಹಾಗಾಗಬೇಕು ಅಂತಾದ್ರೆ ಈ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು. ಕೊಡುವ ಏಯ್, ಹಾಗೆ ಮಾಡಿದ್ರೇನು ಆಗುವುದಿಲ್ಲ, ಹೀಗೆ ಮಾಡಿದ್ರೆ ಸರಿ ಇಲ್ಲ. ಯಾರಾಡೋ ಸರಿ ಇಲ್ವೇನೋ. ಕೇಳು ಕೇಳು. ಕೊಡಿ ಕೊಡಿ ಬೇಗ ಬೇಗ. ಯಾವ ತರ ಮಾಡ್ಬೇಡ್ವಾ, ಏನಕ್ಕೋ ಕೊಡುವುದೇ. ಹೌದಾ? ಬೇಗ ಏನು ಕೂಡುದಿಲ್ಲ, ಅವಸರ ಮಾಡಬೇಡ ಆಯ್ತಾ. ಇನ್ನಷ್ಟು ಇದು ಕೊನೆ ಹಂತ. ಇನ್ನು ಕೊನೆ. ನಿನಗೋ ನಮಗಂತ ಗೊತ್ತಿಲ್ಲ. ಈಗ ಮಾತು ಕೊಡ್ಬೇಕು, ನೀನು ಏನಂತ? ಹೇಳಿದಂತೆ ನಡೀತೇನೆ. ಈಕೋ ಅನುಮಾನ ಬೇಡ, ನೀವು ಹೇಳಿದಂತೆ ನಡೆಯುತ್ತೆ. ಹೌದಾ? ಹಾಗಾದ್ರೆ ದೇಹಕ್ಕೆ ಬಿಂದು ನೀರು ಸೋಂಕದ ತೆರನಾಗಿ ಪ್ರಾಣವನ್ನು ಪಡೆ. ನಾನು ಯಾರು ಎನ್ನುವುದನ್ನು ನೀವು ಅರ್ಥವಿಸಿಕೊಂಡಿಲ್ಲ. ತಿಳಿದುಕೊಳ್ಳುವುದಕ್ಕಾಗಿ ನಿಮಗೆ ದಿವ್ಯ ಜ್ಞಾನವನ್ನು ಕೊಡುತ್ತಿದ್ದೇನೆ. ನೋಡಿ ನೋಡಿ ನೋಡಿ. ಕ್ಷೀರಾಣವಶಯನ ನಾರಾಯಣ, ಕ್ಷೀರಾಣವಶಯನ ನಾರಾಯಣ ನಿರಯನ, ಘೋರ ದುರಿತ ಸಂಹಾರಣ, ಘೋರ ದುರಿತ ಸಂಹಾರಣ, ವಿನೋ ತಾರಿದ ಮಾರಮಣ ನಾರಾಯಣ, ಕ್ಷೀರಾಣವಶಯನ ನಾರಾಯಣ ಹರಿ. ಜಯ 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 ನಾರಾಯಣ ಅಚ್ಯುತ ಕೇಶವ ಮಾಧವ ಗೋವಿಂದ ಮುಕುಂದ ವೈಕುಂಠವಾಸ, ಕಾಪಾಡು ತಂದೆ, ನಮ್ಮನ್ನು ಕಾಪಾಡು. ನೀನ್ಯಾರು ನಾವ್ಯಾರು ಅನ್ನುವಂಥ ವಿಚಾರವನ್ನು ತಿಳಿಯದೆ ಪಾಡವಾರದ ಕೃತ್ಯವನ್ನು ಎಸಗಿದವರೇ ನಾವು. ಆ ಸಮಯದಲ್ಲಿ ಪರಮ ಪಾವನವಾದಂಥ ವಿಶ್ವರೂಪವನ್ನು ತೋರಿಸಿದೆ. ನೋಡಿದ್ದೆ ತಡ, ಅಜ್ಞಾನವು ದೂರವಾಯಿತು, ಸುಜ್ಞಾನ ಅನ್ನುವಂಥ ಬೆಳಕಿನೊಳಗೆ ಈರೋರ ಕೊಂಡೇರ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳಲ್ವೇ ನಾವು ಅಪರಾಧ ಮಾಡಿದ್ದೇವೆ, ಮುಂದಕ್ಕೆ ಬದುಕುವ ಅರ್ಹತೆಯನ್ನೇ ಕಳ್ಕೊಂಡಿದ್ದೇವೆ. ಆದ್ರೆ ಒಂದು ಆಸೆ ತಂದೆ, ಕಟ್ಟ ಕಡೆಯದಾದಂಥ ಸಾಯುಜ್ಯ ಪದವಿಯನ್ನು ನಾವಿರೋರು ಪಡೆಯಬೇಕು, ಅದನ್ನು ನೀನು ಇಯ್ಯಬೇಕು ಅಂತ ನಮ್ಮ ತಥಾಸ್ತು. ನಿನಗೆ ವಿಶ್ವವಿರಾಟ್ ಸ್ವರೂಪಿಯನ್ ಹೆಸರು ಬೇಕಾದ ಶಾಶ್ವತವಾಗಿ ಉಳಿಯಬೇಕೆಂಬಂತ ಆಸೆ ಹೆಸರನ್ನಿರಿಸಿ ಹಸುವನ್ನು ಪಡೆದಕ್ಕೆ ಸಿದ್ಧರಾಗು ಸ್ವಾಮಿ. ಹಾಗೇ ಆಗಲಿ. ಕರುಣಿಸುಡಲ ಭಯವನ್ನು ಜಂಗಿಯುಡಿಯುಡಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇದಿನ ಜಲಧಿಯಲ್ಲಿ ಸೈರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿರಿಸಿ ಬೆಸರನು ನಾಭಿ ಕಮಲದಿ ಮೆರೆವ ಕಮಲವನ್ನು ನಿರ್ಮಿಸಿ ಸೃಷ್ಟಿ ಕಾರ್ಯದಲ್ಲಿ ಅಯ್ಯ ತಂದೆಯೇ, ಲೋಕಮುಖದಲ್ಲಿ ಪ್ರಖ್ಯಾತರಾಗುವುದಕ್ಕೆ ಮದಿರೆಯ ಕಾಂತಿಯಿಂದ ರಂಜಿಸುತ್ತಿರುವಂತಹ ನಿನಗೆ ಮಧುವೆನ್ನುತ್ತಲೂ ಕಠಿಣತರವಾದಂತಹ ಕಾಯಸೌಷ್ಠವವನ್ನು ಹೊಂದಿರುವ ನಿನಗೆ ಕೈಠವರೆಂತಲೂ ಹೆಸರನ್ನಿಡುತ್ತಾ ಇದ್ದೆ. ನಿಮಗೆ ಕೊಟ್ಟ ಮಾತಿನಂತೆ ಮೋಕ್ಷವನ್ನು ಕೊಡುವುದಕ್ಕಾಗಿ ನಿಮ್ಮ ಶಿರಗಳನ್ನು ಕತ್ತರಿಸುತ್ತೇನಾದ್ದರಿಂದ ಮಧುಸೂದನ, ಕೈಟಭಾಂತಕ ಎನ್ನುವ ಹೆಸರುಗಳಿಂದ ನನ್ನನ್ನು ಮುಂದಕ್ಕೆ ಜಗತ್ತು ಕರೆಯುವುದಕ್ಕುಂಟು. ನನ್ನ ಹೆಸರು ಎಲ್ಲಿಯವರೆಗೆ ಶಾಶ್ವತವಾಗಿರುತ್ತದೋ ಅಲ್ಲಿಯ ತನಕ ನಿಮ್ಮ ಹೆಸರು ನನ್ನ ಹೆಸರದೊಂದಿಗೆ ಕೂಡಿ ಲೋಕದಲ್ಲಿ ಸ್ತುತಿಸಲ್ಪಡುತ್ತದೆ, ಕೀರ್ತಿವಂತರಾಗುತ್ತೀರಿ. ನಿಮ್ಮ ದೇಹಗಳನ್ನು ಭವಿತವ್ಯದ ಸೃಷ್ಟಿಗೆ ವೇದಿಕೆಯಾಗಿ ಬಳಸಿಕೊಳ್ಳುವವನಿದ್ದೀರಿ. ಆದ್ದರಿಂದ ಆ ಮೂಲಕವೂ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ. ಕೊಟ್ಟ ಆಶಯವನ್ನು ಈಡೇರಿಸುವುದಕ್ಕೆ ಇಕೋ ಜಂಗೆಗಳನ್ನು ವಿಸ್ತರಿಸಿದ್ದೇನೆ, ಶಿರಗಳನ್ನಿರಿಸಿ ಕತ್ತರಿಸಿಕೊಂಡು ಮೋಕ್ಷವನ್ನು ಕರುಣಿಸುತ್ತೇನೆ. ಮಧುಕೈಟವರ ವೇದಸ್ಸನ್ನು ಜಲದಿಯಲ್ಲಿ ಸುರಿದು ವೇದಿನಿ ನಿರ್ಮಾಣ ಮಾಡಿದ್ದೇನೆ. ಬ್ರಹ್ಮದೇವನಿಗೆ ಭವಿತವ್ಯದ ಕಲ್ಪದ ಸೃಷ್ಟಿಯನ್ನು ಮಾಡುವುದಕ್ಕೆ ಸೂಕ್ತ ವೇದಿಕೆ ಸಿದ್ಧವಾಗಿದೆ. ಸೂಚನೆಯನ್ನು ಕೊಟ್ಟವನಿದ್ದೇನೆ. ಮುಂದಕ್ಕೆ ಬ್ರಹ್ಮನ ಸೃಷ್ಟಿ ಕಾರ್ಯ ನಡೆಯುವುದಕ್ಕುಂಟು. ಕಾತರದಿಂದ ಕಾಣುತ್ತಾ ಇರು. ಜನನಿಯ
ಜನನಿಯಾಗಿಯಲಿ ಮಾಲಿನಿಯೋ ವರದನುಜ ಬೇಕೆಯಲಿ ಕಾಮಿನಿಯೋ ವರದನುಜ ಬೇಕೆಯಲಿ ಕಾಮಿನಿಯೋ ಮಾಲಿನಿಯೋ ವನಕ್ಕಾಗಿ ನಡೆದೋ ನಡೆದೋ ವನಕ್ಕಾಗಿ ಮನದಿಯೋಜಿಸಿದಳು ಕನಕ ಗರ್ಭನ ಪವನು ಕೈಗೆನುದಲೆ ವನಕ್ಕಾಗಿ ನಡೆದೋ ಮನದಿಯೋಜಿಸಿದಳು ಜನನಿಯಾಗಿಯಲಿ ಮಾಲಿನಿಯೋ ವರದನುಜ ಬೇಕೆಯಲಿ ಕಾಮಿನಿಯೋ ಶ್ರೀ ನಮೋ ಜಗದೀಶ್ವರ ಕಾಪಾಡು ತಂದೆ ಕಾಪಾಡು. ಹೂಗಳಲ್ಲಿ ಪರಿಮಳವನ್ನು, ಸೂರ್ಯನಲ್ಲಿ ಕಾಂತಿಯನ್ನು, ಚಂದ್ರನಲ್ಲಿ ತಂಪನ್ನಿತ್ತವರು ಯಾರು? ಪ್ರಭು ಪರಮೇಶ್ವರನೇ ಸರಿ. ಇವನ ಕೃಪಾಕಟಾಕ್ಷದಂತೆ ರಾರಾಜಿಸ್ತಾ ಇದೆ, ರಂಜಿಸ್ತಾ ಇದೆ ನಮ್ಮದಂತಹ ಈ ಶೋಣಿತಾಪುರ. ಶೋಣಿತಾ ಅಂದ್ರೆ ಏನು? ರಕ್ತ ಎನ್ನುವ ಹಾಗೆ ನಮ್ಮವರೆಲ್ಲ ರಕ್ತವನ್ನೇ ಬೆವರಿನೋಪಾದಿಯಲ್ಲಿ ಸುರಿಸಿ ಬೆಳೆಸಿದಂತಹ ಪುರವಿದು. ಆದ ಕಾರಣ ಈ ಪುರಕ್ಕೆ ಶೋಣಿತಾಪುರ ಎನ್ನುವಂತಹ ಹೆಸರು ಬಂತು. ಪ್ರಪಂಚದ ನಾನಾ ಜೀವರಾಶಿಗಳ ಜನನಕ್ಕೆ ಕಾರಣರಾದವರು ಕಶ್ಯಪ ಬ್ರಹ್ಮರು. ಇವರ ಜ್ಯೇಷ್ಠ ಪತ್ನಿ ಎಂದುಕೊಂಡವರೇ ಅಸುರಕುಲ ಸಾಮ್ರಾಜ್ಞಿ ದಿತಿದೇವಿ. ಇವರ ಪಾವನವಾದಂತಹ ಗರ್ಭಾಮುದಿಯಲ್ಲಿ ಬೆಳೆದು ಪವಿತ್ರವಾದಂತಹ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡೆ ಮಾಲಿನಿ ಎನ್ನುವ ಹಾಗೆ ಹೆಸರಣಿಸಿದ್ದಾರೆ. ಸಂಪತ್ತಿನ ಸಾಗರವಾಗಿದೆ, ಆನಂದದ ಆಗರವಾಗಿದೆ. ಯಾವುದೇ ರೀತಿಯ ಕೊರತೆ ಎಂಬುದು ನಮ್ಮ ಪಾಲಿಗೆ ಇಲ್ಲವೇ ಇಲ್ಲ. ಎಷ್ಟು ಸಂಪತ್ತಿದ್ರೇನು ಸ್ವಾಮಿ, ಎಷ್ಟು ಸೌಭಾಗ್ಯವಿದ್ರೇನು. ಮನುಷ್ಯನಿಗೆ ಮನಸ್ಸಿಗೆ ಒಂದಿನಿತು ನೆಮ್ಮದಿ ಎಂಬುದು ಬೇಕಂತೆ. ಅದು ಖಂಡಿತವಾಗಿ ನಮ್ಮ ಪಾಲಿಗಿಲ್ಲದಾಗಿ ಹೋಗಿದೆ. ಹೇಳಿಕೊಳ್ಳುವುದಕ್ಕೆ ಮಾತ್ರ ನಾವು ಹಿರಿಯವರು. ನಮಗಿಂತ ಕಿರಿಯವರಾದಂತಹ ದೇವತೆಗಳು ಅಮರಲೋಕವನ್ನು ಆಳುತ್ತಾ ಇದ್ದಾರೆ. ಇದನ್ನು ಪಡೆಯುವಂತಹ ಉದ್ದೇಶದಿಂದ ಅದೆಷ್ಟೋ ಅಗ್ರಚರಣ ಮಾತಿ ಸುರಲೋಕಕ್ಕೆ ಕಳುಹಿಕೊಟ್ಟಿದ್ದಾಳೆ. ಹರಿಯ ಕುಟಿಲದಿಂದ ಎಲ್ಲರೂ ಹತರಾಗಿ ಹೋದ್ರು. ಈ ವಿಷಯವನ್ನು ಅರಿತಂತಹ ಅಮ್ಮನಿಗೆ ಶೋಕ ಪ್ರಾರಂಭವಾಯಿತು. ಅಂತಿಂತ ಶೋಕವಲ್ಲ, ಪುತ್ರ ಶೋಕ. ಸದಾ ಪುತ್ರ ಶೋಕದಿಂದ ಅರಳುತ್ತಿದ್ದಂತಹ ಅಮ್ಮನಿಗೆ ಎರಡು ಸಾಂತ್ವನದ ಮಾತುಗಳನ್ನು ಹೇಳಿದಿ. ದೈತ್ಯ ಕುಲವನ್ನು ನಾನು ಉದ್ಧರಿಸ್ತೀನಿ ಅಮ್ಮ ಎನ್ನುವ ಹಾಗೆ. ಆವಾಗ ಮಾತುಗಳದಾಡಿದಂತಹ ಮಾತು, ಗಂಡು ಮಕ್ಕಳಿಂದ ಆಗದಂತಹ ಕಾರ್ಯವನ್ನು ಹೆಣ್ಣಾದಂತಹ ನೀನು ಸಾಧಿಸು ಮಗಳೇ ಎನ್ನುವ ಹಾಗೆ. ಅಮ್ಮನಿಂದ ಆಜ್ಞೆಯನ್ನು ಪಡೆದುಕೊಂಡೆ, ಬಲು ದೂರ ಸಾಗಿ ಬಂದೆ. ಆಹಾ, ಬಂದು ಬಂದು ನಿಂತಹ ಪರಿಸರವನ್ನು ಕಾಣುವುದು ನಾನು. ಎಂತ ಮನೋಹರವಾದಂತಹ ಪರಿಸರ, ಪ್ರಶಾಂತವಾದಂತಹ ವಾತಾವರಣ. ಹಾಗಿದ್ರೆ ತಪಸ್ಸಿಗೆ ಸೂಕ್ತವಾದಂತಹ ಸ್ಥಳ ಸತ್ಯ. ಕೇವಲ ಸ್ಥಳದ ಆಯ್ಕೆ ಮಾಡಿಕೊಂಡ್ರೆ ಸಾಕಾಗ್ತದ? ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡುದು ಸ್ವಾಮಿ. ಯಾಕೆ? ಹೆಣ್ಣಾದವಳಿಗೆ ರೂಪವು ದೇವರ ವರವೂ ಹೌದು, ಶಾಪವೂ ಹೌದು. ಈ ರೂಪವನ್ನೆನಿಸಿಕೊಂಡು ಈ ಕಾಡಿನಲ್ಲಿ ಕಾಮಿನಿಯು ತಪಸ್ಸನ್ನು ಆಚರಿಸುವಂತಹ ವಿಷಯ ಎಲ್ಲಿಯಾದ್ರೂ ಕಾಮುಕರಿಗೆ ಗೊತ್ತಾಯಿತು ಅಂತಾದ್ರೆ ಮೋಹಿಸುವುದಕ್ಕೆ ಮನ ಮಾಡ್ತಾರೆ. ಆಹಾ, ಕಾಮುಕರ ಭಯ ಮಾತ್ರವಲ್ಲ ಸ್ವಾಮಿ, ಮೇಲಿದ್ದೇ ಇದ್ದಾರೆ. ಒಂದು ಪಂಗಡವೇ ಉಂಟು ಆಲೋಚನೆ ಮಾಡಬೇಕಾದ್ದು. ಸುರರೆಮ್ಮ ಹಗೆಗಳಾಗಿ ಹರು ವಂಶಕ ಮತ್ಸರಿಗಳು ಆ ದೇವತೆಗಳು. ಹಾಗಿದ್ರೆ ದೇವತೆಗಳಿಗೂ ತಿಳಿಬಾರ್ದು, ಕಾಮಕರಿಗೂ ಗೊತ್ತಾಗಬಾರ್ದು ಅಂತಾದ್ರೆ ರೂಪವನ್ನು ಮರೆಸಬೇಕು. ರೂಪವನ್ನು ಮರೆಸಿದ ರೂಪ ಆಗಬೇಕ ಬೇಡವು? ಯಾವ ರೂಪ ಅಂತ ಆಲೋಚನೆ ಮಾಡ್ತಾ ಇದ್ರೆ ತನ್ನ ಅಕ್ಷಿಗಳಿಗೆ ಗೋಚರಿಸುತ್ತಿರುವುದು ಯಾವುದದು? ಮಹಿಷಿಗಳ ಹಿಂಡಲ್ವೇ? ತಡ ಮಾಡುವುದು ಯಾಕೆ?
ಕಾಣುತ್ತಿರುವಂತಹ ಮಹಿಷಿಯ ರೂಪವನ್ನ ಅಂತೂ ತಪಸ್ಸರಾಚರಿಸ್ತೀನಿ. ಏನೋ ಆಶ್ಚರ್ಯವಿದು. ಸುಭಾಷಿಗಳಾದಂತಹ ನಾನು ಈ ಕಾರಣದಲ್ಲಿ ಎಷ್ಟೋ ಸಮಯದಿಂದ ತಪಸ್ಸನ್ನು ಆಚರಿಸುತ್ತಿದ್ದಾವ. ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಇದಕ್ಕೇನು ಕಾರಣ, ಯಾರಿಂದ ಆಯಿತು, ಹೇಗಾಯಿತು ಎಂಬುದನ್ನು ಜ್ಞಾನ ದೃಷ್ಟಿಯಲ್ಲಿ ತಿಳಿದುಕೊಂಡೆ. ದ್ವಿತೀಯ ಮಗಳಾದಂತಹ ಮಾಲಿನಿಯು ವೀರಪೂರ್ಣನು ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಮೈಮರೆಸಿ ಮಹಿಷ ರೂಪೋರ್ತಾಳಿಗೆ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ಸರಿಯಲ್ಲ. ನಿನ್ನ ತಪಸ್ಸಿನಿಂದಾಗಿ ನಮ್ಮವರ ಋಷಿಕುಲಕ್ಕೆ ಅಪಮಾನ. ನೀನು ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗಲೇ ಹೋಗಲಿ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸನ್ನು ಆಚರಿಸುವಂತಹ ಸ್ಥಳದಲ್ಲಿ ಈ ಸುಭಾಷಿಕಮಣಿ ತಪಸ್ಸನ್ನು ಆಚರಿಸುವುದು ಸರಿಯಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಅರಸಿಕೊಂಡು ನಾನು ಏನಿದು ಏನಿದು ಕನಕರದ ಪವನ ಮನಿಗೆ ಮಣಿಯಲಿ ಬಳ್ಳಲಿದ್ದವ ಸದು ರಗು ಬೆಗಳು ಮನವಿರುವವ ಹರಿವೆರೈ ತನ್ನ ಕಮಲ ಮಗಳೇ ಮಾಲಿನಿ, ಅಂತರಂಗದಲ್ಲಿ ಭಕ್ತಿಯನ್ನಿಟ್ಟು ಶರೀರವನ್ನು ದಂಡಿಸ್ತಾ ಗುಂಡಾರಣ್ಯವನ್ನು ಸೇರಿ ಭಯಂಕರವಾದಂತಹ ತಪಸ್ಸನ್ನಾಚರಿಸ್ತಾ ಇರುವೆಯ. ಇದು ಏಕಾಗ್ರತೆಯನ್ನು ಬಿಡು, ನನ್ನನ್ನು ನೋಡು. ನಿನ್ನ ಆರಾಧ್ಯ ದೇವ ಬ್ರಹ್ಮ ಬಂದಿದ್ದೇನೆ, ಏನು ಬೇಕಾದು ಕೇಳು, ನೆರವೇರಿಸಿಕೊಡ್ತೇನೆ. ಬ್ರಹ್ಮದೇವರು ಕರುಣ ಸಾಗರ ದೇವ ಪರಮೇಷ್ಠಿ ಕರುಣ ಸಾಗರ ದೇವ ಪರಮೇಶಿ ಕೇಳಯ್ಯ ಹರೋಷದಿಂದಲೇ ಮನದಿರವ ಧುರಗಿಗ ತರಹರ ಬಯಸಿ ಧುರಗಿಗ ತರಹರ ಬಯಸಿದ ವಿರಚಿಸಿದೆನು ಘೋರ ತಪ ಕರುಣ ಸಾಗರ ದೇವ ಪರಮೇಶಿ ಕೇಳಯ್ಯ
ಶುಭವಾಗಲಿ ತಂದೆ. ಓ ನನ್ನ ಭಕ್ತಿಯ ಕೂಗು ನಿನ್ನ ಮನ ಮುಟ್ಟಿದ್ದೆ. ಹೌದು. ನನ್ನ ಭಕ್ತಿಗೊಳಿದು ಬಂದೆಯ. ಸರಿ. ನಿನ್ನ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯನು ಅಂತ ಭಾವಿಸಿಕೊಳ್ತೇನೆ. ನಿದ್ರೆ ಆಹಾರಾದಿಗಳನ್ನು ತ್ಯಜಿಸಿ ನಿಷ್ಕಲ್ಮಶವಾದ ಹೃದಯದಿಂದ ಭಯ ಭಕ್ತಿ ಭಾವಗಳೊಂದಿಗೆ ನಿನ್ನ ಕುರಿತಾಗಿ ತಪಸ್ಸನ್ನು ಆಚರಿಸುವರೆ ಬಲವಾದಂತಹ ಕಾರಣ ಉಂಟು ದೇವ. ಉದ್ದೇಶ ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ತೀರ ಸಮರ್ಥನಾಗಿರಬೇಕು. ತ್ರಿಭುವನದಲ್ಲಿ ವಿಭುವಾಗಿ ಮೆರಿಬೇಕು. ನನ್ನ ದಾಂಪತ್ಯ ಜೀವನದ ಪ್ರತೀಕವಾಗಿ ಅಂತಹ ಪುತ್ರ ರತ್ನವೊಂದು ಹುಟ್ಟುವ ಹಾಗೆ ತಂದೆ ಅನುಗ್ರಹಿಸ್ತೀಯ? ತಥಾಸ್ತು ಮಗಳೇ. ಆದರೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ರೂಪದಲ್ಲಿ ಕೋಣನಾಗುತ್ತಾನೆ. ಯಾಕೆ ತಂದೆ, ಯಾಕೆ ಹೀಗೆ? ನಿನ್ನ ಪ್ರತ್ಯಕ್ಷವನ್ನು ಕಂಡು ಹಾಡಿ ಹೊಗಳಿ ಕೊಂಡಾಡಿದವಳು ನಾನು. ಕರುಣಾ ಸಾಗರ ದೇವ ಎನ್ನುವ ಹಾಗೆ. ಕರುಣೆಯ ಉಗಮ ಸ್ಥಾನ ಎಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ನಿನ್ನೆಡೆಗೆ ಕೈ ಎತ್ತಿ ತೋರಿಸ್ತಾರೆ. ನಿನ್ನ ಸಂದರ್ಶನದಿಂದ ಮನಸ್ಸಿಗೆ ಸಂತೋಷವಾಗ್ತದೆ ಅಂತ ನಾನು ಭಾವಿಸಿಕೊಂಡೆ. ನಿನ್ನ ಪ್ರತ್ಯಕ್ಷವನ್ನು ಕಂಡು ಹಾಡಿ ಹೊಗಳಿ ಕೊಂಡಾಡಿದವಳು ನಾನು. ಸಾಗರದಷ್ಟು ಸಂತಸವನ್ನು ಪಟ್ಟವಳು ನಾನು. ಆದ್ರೆ ನೀನು ಹೇಳಿದಂತಹ ಮಾತನ್ನು ಕೇಳಿದಾಗ ಅದೇ ಸಾಗರದ ಅಲೆಯಲ್ಲಿ ಸಿಲುಕಿಕೊಂಡಂತಹ ನೋವು ನನ್ನ ಪಾಲಿಗಾಗುತ್ತಾ ಇದೆ. ತಂದೆ, ಮಹಿಷ ಮಗನನ್ನು ಪಡೆದು ನಾನು ಏನು ಸಾಧನೆ ಮಾಡೋದಕ್ಕಾಗ್ತದೆ? ಅದಕ್ಕಿಂತ ಈ ಮಾಲಿನಿಗೆ ಮೃತ್ಯುವನ್ನು ಅನುಗ್ರಹಿಸಬಹುದಿತ್ತಲ್ಲ ದೇವ. ಮುನಿವರ ನೊರೆದ ಮಗನವ ತಪ್ಪಲರಿಯದು ತರಳ ಮಹಿಷರು ಜನಿಸಿದರು ನಿರುದರದಲ್ಲಿ ಮುಂದೆ ತ್ರಿಜಗದಿ ಮೆರೆಯುವನು ಘನಕೀರ್ತಿಯಿಂದಲೇ ಮರೆಯವಾದಲ್ಲೆನು ಸಂತೈಸಿದನು ಮಾಲಿನ್ಯ ಮರುಗದಿರು ಮಾಲಿನಿಯೇ ಮಾಲಿನಿ. ನೀನು ಅಳುವುದು ಯಾಕೆ? ಎಲ್ಲದಕ್ಕೂ ಅಳುವೊಂದೇ ಪರಿಹಾರ ಅಲ್ಲವಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂತ ಹುಡುಕಿದ್ರೆ ಅದಕ್ಕೆಲ್ಲ ಕಾರಣ ನೀನೆ. ಹೌದು. ನಿನ್ನ ತಪಸ್ಸಿಗೆ ಒಂದು ಸ್ಥಳವನ್ನು ನೀನು ಆಯ್ಕೆ ಮಾಡಿಕೊಂಡೆಯಲ್ಲ, ಅದುವೇ ತಪ್ಪು. ಸುಪಾರ್ಶಕ ಎನ್ನುವಂತಹ ಮುನಿ ತಪಸ್ಸನ್ನು ಆಚರಿಸಿದ. ಆ ಕಾರಣದಲ್ಲಿ ಅವ ಕೊಟ್ಟಂತಹ ಶಾಪ ಇದು ಶಾಪ, ಮುನಿಯ ಶಾಪ. ನೀನು ಮುನಿಪನ ಶಾಪ. ಹೌದು. ನಾನು ಯಾಕೆ ಹೆದರಬೇಕು? ನಾನು ಯಾಕೆ ಚಿಂತಿಸಬೇಕು? ಹುಟ್ಟು ಮತ್ತು ಸಾವಿನ ನಡುವೆ ಇರುವುದೇ ಜೀವನವಲ್ವೇ? ಜೀವನವಧಿಯಲ್ಲಿ ಹಲವಾರು ಜೀವಿಗಳು ಜೀವಿಸುವುದಿಲ್ವೇ? ಅದು ಇಷ್ಟೇ ವರ್ಷ ಹೇಗೆ ಬದುಕಬೇಕು ಎನ್ನುವುದನ್ನು ಹಣೆಯ ಮೇಲೆ ಬರೆಯುವಂತಹ ವಿಧಿ ನೀನು. ಕರಣಿಕ ಸಣ್ಣ ಸಮಸ್ಯೆ ತಂದೆ, ಇದನ್ನು ಇಲ್ಲೇ ಬಗೆಹರಿಸಬಹುದಲ್ಲ ದೇವ? ಆಗುವುದಿಲ್ಲ. ಯಾಕಾಗುವುದಿಲ್ಲ? ನನ್ನ ಸಂಕಲ್ಪದ ಜೀವಿಗಳ ಹಣೆಯಲ್ಲಿ ತಿದ್ದುವ ಮೂಲಕವಾಗಿ ಏನನ್ನಾದರೂ ಬರೆಯಬಹುದು. ಆದರೆ ಎಂತೆಂತಹ ತಪೋನಿಷ್ಠರು ಸಾಧಿಸಿದಂತಹ ಸಾಧನೆಯಲ್ಲಿ ಅವರದ್ದಾದಂತಹ ತಪೋಬಲದಲ್ಲಿ ಆಗುವುದು ಆಗಲೇಬೇಕು. ಇದು ಬ್ರಹ್ಮ ಸಂಕಲ್ಪ. ಆದುದರಿಂದ ಕೊನೆಯ ಗಳಿಗೆಯಲ್ಲೊಂದು ಮಾತನ್ನು ಹೇಳಿದ್ದಾನೆ, ಇದು ಮೂರು ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗ್ಲಿ ಎನ್ನುವ ಹಾಗೆ. ಮೂರು ಮೂರ್ತಿಗಳಲ್ಲಿ ನೀನು? ಹೌದು. ಹಾಗಿದ್ರೆ ನಾನು ಪಟ್ಟಂತಹ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಹೋಯ್ತಲ್ಲ ದೇವ್ರೆ, ನನ್ನ ತಪಸ್ಸಿಗೆ ಫಲವಿಲ್ಲದಾಯ್ತಲ್ಲ? ವ್ಯರ್ಥವಾಗುವುದಿಲ್ಲ ಮಗಳೇ. ಆದರೆ ಮುನಿ ಕೊಟ್ಟಂತಹ ಶಾಪ ಹೌದೇ ಆಗಿದ್ದರೂ ಕೂಡ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಶೂರನಾಗುತ್ತಾನೆ, ಧೀರನಾಗುತ್ತಾನೆ, ವೀರನಾಗುತ್ತಾನೆ. ಒಮ್ಮೆಗೆ ಮೂರು ಲೋಕವನ್ನು ಕೂಡ ಜಯಿಸಿ ದುರದಲ್ಲಿ ವಿಕ್ರಮಿ ಎನಿಸಿಕೊಂಡು ರಾಕ್ಷಸ ವಂಶದ ಉದ್ಧಾರಕನಾಗಿ ನಿನ್ನ ವಂಶವನ್ನು ಉದ್ಧರಿಸುವಂತಹ ಏಕಪುತ್ರನಾಗಿ ಬದುಕುತ್ತಾನೆ, ಬಾಳುತ್ತಾನೆ. ನೀನು ನೆಮ್ಮದಿಯಿಂದ ಧನ್ಯಲಾದ. ಸರಿ. ಜಯ 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 ಜಯ. ಆಹಾ, ಈ ಸಂತಸದ ಸುದ್ದಿಯನ್ನು ಮಾತಿಗೆ ಅರಿಸಬೇಕು. ಅರಮನೆ ಕಡೆ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗವಿಗೈಯೂ ತನ್ನಯ ಪುತ್ರಿಯನು ತಪಗೆಂದು ಕಳುಹುದ ಹರುಷದಿಂದ
ಇತ್ತಲ ಕಶ್ಯಪ ಮುನೀಶನ ಮಂತ್ರಿಯಾಗಿ ಗದಿಯು ಶಿವನೇ ಕಾಪಾಡು ತಂದೆ ಕಾಪಾಡು. ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಮಡದಿರಲಿ ಹಿರಿಯಕ್ಕೆ ದಿತಿದೇವೆಂದರೆ ನಾನೇ ಸರಿ. ಹಾಗಂತ ನಮ್ಮ ಕುಲವನ್ನೇ ಬೆಳಗಿಸುವುದಕ್ಕಾಗಿ ನನ್ನ ಮಗಳಾದಂತಹ ಮಾಲಿನಿಯು ಕಾಡನ್ನು ಸೇರಿ ಬ್ರಹ್ಮದೇವನಿಂದ ಧೀರನಂತ ಮಗು ಜನಿಸುವಂತೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಸಂತೋಷದ ವಿಚಾರವೇ ಸತ್ಯ. ಹಾಗಂತ ಪ್ರಾಯಕ್ಕೆ ಬಂದಂತ ಮಗಳಿಗೆ ಯೋಗ್ಯವಾದಂತ ವರನನ್ನು ಹುಡುಕಿ ಮದುವೆ ಮಾಡಿಸಬೇಕಾದ್ದು ತಾಯೋದನ ಕರ್ತವ್ಯ ಎಂಬುದಾಗಿ ತಿಳಿದು ಪಾತಾಳ ಅಧಿಪತಿಯಾದಂತ ವಿದ್ಯುನ್ಮಾಲಿಗೆ ಮದುವೆ ಮಾಡಿಕೊಟ್ಟ ಹಾಗಾಯ್ತಲ್ಲ. ಅವರ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಗುವಿಯೇ ತಾಯಿಯಾಗಿದ್ದಾಳೆ. ಮಗನಿಗೆ ಮಹಿಷನೆಂಬುದಾಗಿ ನಾಮಕರಣವನ್ನು ಕೂಡ ಮಾಡಿದವಳಿದ್ದೀನಿ. ಮಹಿಷನ ಮುಖವನ್ನು ನೋಡುವಾಗ ಸಂತೋಷವಾದರೂ ಕೂಡ ಈ ದಿತಿಯ ಜೀವನವೇ ದಿನ ದಿನವೇ ಕಣ್ಣೀರಾಗಿ ಉಳಿಯುತ್ತಲ್ಲ ಶಿವನೇ. ಸ್ವರ್ಗ ಲೋಕದ ನನ್ನ ಪಾಲಿಗೆ ಸಿಗಬೇಕು ಅಧಿಕಾರ. ಆ ಅಧಿಕಾರ ಯಾವಾಗ ಸಿಗ್ತದೆ ಶಿವನೇ? ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಮಗಳಾದ ಮಾಲಿನಿಯನ್ನು ನಾನು ಮದುವೆ ಆಗಿದ್ದೇನೆ. ಸತ್ಯ. ನಮ್ಮಿಬ್ಬರ ಸುಖ ದಾಂಪತ್ಯದಿಂದ ಒಬ್ಬ ಮಗನಿಗೆ ಜನ್ಮವಿತ್ತಿದ್ದಾಳೆ. ಮಹಿಷನನ್ನು ನಾಮಕರಣ ಮಾಡಿದ್ದೇವೆ. ಆತನು ಆತ ಪಾಠ ನೋಡಿದು ಬಿಟ್ಟು ಏಕಾಂತವಾಗಿ ಕುಳಿತು ತಲೆ ಮೇಲೆ ಕೈಯನ್ನಿಟ್ಟು ಧಾರಾಪುರ ಕಣ್ಣೀರು. ಯಾಕಂತೆ ಈ ಕಣ್ಣೀರು? ವಿದ್ಯುನ್ಮಾಲಿ ಅತ್ತೆ, ನನ್ನ ಕಣ್ಣೀರ ವಿಚಾರವನ್ನು ಕೇಳುತ್ತಾ ಇದ್ಯಾ? ಸರಿ. ಈ ಹಿಂದೆ ಎಷ್ಟು ಗಂಡು ಮಕ್ಕಳನ್ನು ಈ ದಿತಿ ಪಡೆದವಳು. ಹಾಗಂತ ಮಕ್ಕಳನ್ನು ಉಳಿಸಿಕೊಳ್ಳುವಂತ ಭಾಗ್ಯ ನಾನು ಕಳೆದು. ನನ್ನ ಮಕ್ಕಳು ದೇವಲೋಕದ ಅಧಿಕಾರವನ್ನು ಬಯಸಿ ನಾಕವನ್ನು ತೆರಳಿದವರು. ಪರಿಣಾಮ ಯಾರು ಹಿಂತಿರುಗಿ ಬರಲಿಲ್ಲ. ಅದಕ್ಕೆಲ್ಲ ಕಾರಣ ಮೋಸನ ಸುರಪತಿ ನಮ್ಮ ಪೂರ್ವಜರು ಎಷ್ಟೋ ಮಂದಿ ನಾಕ ಪ್ರವೇಶ ಮಾಡಿದ್ದಾರೆ. ಯಾರೊಬ್ಬರು ಹಿಂದೆ ಬರಲಿಲ್ಲ. ಎಲ್ಲರೂ ಶೈಮಿನಿಪುರವನ್ನು ಸೇರಿದ್ದಾರೆ. ಬರೀ ನನಗೊಂದು ಆಜ್ಞೆ, ನಾನು ಹೋಗ್ತೇನೆ. ಇಂದ್ರ ದಿಕ್ಪಾಲಕರಿಗೆ ಬುದ್ಧಿಮಾತು ಹೇಳ್ತೇನೆ. ನನ್ನ ಬುದ್ಧಿಮಾತು ಕೇಳ ಇದ್ದರೆ ಅವರನ್ನು ಎಳೆದಾಕಿ ಸುರ ಗದ್ದಿಗೆ ನಿಮ್ಮ ಪಾಲಿಗೆ ಹೋಗ ಮಗನೇ, ನಿನ್ನ ಪಾಲಿಗೆ ಸೇವಾಗಿ. ಅಷ್ಟ ದಿಕ್ಪಾಲಕರನ್ನು ಸೋಲಿಸಿದ್ದೇನೆ. ಸುರ ಪದವಿ ಪರಿದಾಗಿದೆ. ಯಾರಿಗೊಳ್ತೇನೆ
ಇಲ್ಲಿದ್ದಂತಹ ದಿಕ್ಪಾಲಕರನ್ನು ಸೋಲಿಸಿ ಇಲ್ಲಿ ಆಡಳಿತ ನನ್ನದಾಗದಾಗ ಇಲ್ಲಿಯ ಪಾರ್ಪತ್ಯ ನಾನು ಮಾಡುವಾಗ ಒಮ್ಮಿಂದೊಮ್ಮೆಲೆ ಹಾರಾಡುತ್ತಾ ಬಂದೆ. ನಿಜ. ನನ್ನ ಎದುರು ನಿಂದೆ ಬಂದವ ನೀನು ಯಾರು? ನಿಜ. ನೇರವಾಗಿ ಸ್ವರ್ಗವನ್ನೇರಿ ಸರಿ ಇಂದ್ರಾದಿ ಸುಮನಸರನ್ನು ಯುದ್ಧದ ಮುಖೇನ ಬಡಿದೋಡಿಸಿ ಎಲ್ಲರೂ ಓಡಿ ಹೋಗಿದ್ದಾರೆ. ಸುರಗದ್ದುಗೆಯನ್ನು ಏರಿ ಕುಳಿತರು. ನಾನೇ ಅವರ ಕಷ್ಟದ ವಿಚಾರವನ್ನು ತಿಳಿದು ಯುದ್ಧಕ್ಕಾಗಿ ಬಂದವನು ಸಾಮಾನ್ಯನಲ್ಲ. ಯಾರು ನೀನು? ಯಕ್ಷರಾಜ ಯಕ್ಷರಾಜ ಪಿಂಗಲಾಕ್ಷ. ನಾನೇ ತಿರುಗಿಸ ಮುಖವನ್ನು. ಎಷ್ಟು ಯಕ್ಷ ಬಂದ್ರು ಕೂಡ ನಾನು ಲೆಕ್ಕಗೆ ತೆಗಿಲಿಕ್ಕಿಲ್ಲ. ಒಂದೊಮ್ಮೆಗೆ ಮುಕ್ಕನ್ನಡೆ ತರಗೆಲ್ಲಿ ಬರಲಿ ಅವರನ್ನು ಬಿಡ್ಲಿಕ್ಕಿಲ್ಲ. ಒಂದು ಅನುಮಾನ. ಏನು? ನೀನು ನೀನಾಗಿ ಬಂದದ್ದ ಅಲ್ಲ ಯಾರ ಅದು ಬಂಡೆ ಮೇಲೆ ನಿಲ್ಲಿಸುವುದಂತೆ. ನೀನು ಸಾಯಲಿಕ್ಕಿದ್ದವನು ನಿನ್ನನ್ನು ಕೊಲ್ತೇನೆ. ಸುರಪೀಠವನ್ನು ಸುರಪಾಲನ್ನು ಗಪ್ಪಿಸಿದ್ದೇನೆ. ಸಂತೋಷದ ವಿಚಾರ ಹೌದು. ನಮ್ಮವರಿಗೆ ತಿಳಿಸಬೇಕು. ನೇರವಾಗಿ ಪರಿಕಸುತ ಬರಗುವ
ಅಮ್ಮ 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 ಏನಾಯ್ತು ನಿನಗೆ? ಮಾಡುದೆಲ್ಲ ಮಾಡಿಬಿಟ್ಟು ಹೋಗಿ ದೂರ ನಿಂತಿದ್ದಾನವ. ಯಾರ ನೀನು? ಎಂತದಮ್ಮ ಹೊಸ ಕಥೆ ಇದ್ರು ನಿಮ್ಮದು? ಸುಮ್ಮನೆ ಏನು? ನನ್ನದೊಂದು ಪರಿಚಯದವರು ಇಲ್ಲಿ ಯಾರಿದ್ದಾರೆ? ಯಾರ ನೀನು? ದೊರೆಗಳ ಸೇವೆ ಮಾಡುದು ನಾನೇ ಅಲ್ಲ. ಸೇವಕರು ತುಂಬಾ ಜನ ಇದ್ದಾರೆ. ಅವರ ಒತ್ತಿನಲ್ಲಿ ಅವರು ಕರೀತಾ ಇರ್ತಾರೆ. ಅದು ದೂತನಲ್ವೇನಾ? ದೂತ ದೂತ ನಾನೇ. ದೇವ್ರೇ, ಹೋಗುವಾಗ ಹೇಗಿದ್ದಿ? ಎಷ್ಟು ಚಂದ ಇದ್ದಮ್ಮ. ಹೌದು. ಬರುವಾಗ ಎದ್ದು ಬಿದ್ದು ಬಂದಲ್ಲ. ಎಲ್ಲಿಂದ ಬಂದೆ? ನಾನು ಗುರುಪುರ ಅಲ್ಲೇನು ಕೆಲಸ? ಅಲ್ಲಿ ಹೊಯ್ಗೆ ಬರುವುದು. ಹೌದೇ? ಇಷ್ಟು ಹೊರ್ತಿ? 100 ಬುಟ್ಟಿ. ಮತ್ತೆ ನನಗೆ ಇಲ್ಲಿ ವಿಷಯ ತಿಳಿಸ್ಲಿಲ್ಲ. ಇಲ್ಲಿಗೆ ಬೇಕಿತ್ತ? ಹಾಗಲ್ಲ ಪುಣ್ಯಾತ್ಮ, ಇಲ್ಲಿ ಒಂದು ಉದ್ಯೋಗ ಇಲ್ವಾ ನಿನಗೆ? ನಮ್ಮವರ ಜೊತೆ ಇರುವವಲ್ವಾ ನೀನು? ಮತ್ತೆ ಅಲ್ಲಿಗೆ ಯಾವ ಕರ್ಮಕ್ಕೆ ಹೋಗುದು? ಹಾಗೆ ತಪ್ಪಿಸುದು ಯಾಕೆ? ಏನಾಯ್ತು? ಮತ್ತೆ ನಾನು ಭೂಲೋಕದ ಕತೆ ಮಾತಾಡಿದ್ದ. ಯಾವ ಲೋಕದ್ದು? ರಾಯರೊಟ್ಟಿಗೆ ಮೇಲೆ ಗುರುಪುರ ಅಲ್ವಾ ಹೋದದು? ಅಯ್ಯೋ ಶಿವನೇ, ಅದು ಸುರಪುರ ಅಲ್ವೇನಾ? ತಪ್ಪಿತ್ತು. ಮೇಲ್ಲೋಕ ಶಬ್ದ ಬಿಡಬೇಡ. ವಿಷಯ ಗೊತ್ತುಂಟ? ಉಂಟು, ಹೇಳು ಮತ್ತೆ. ಲಲಿತಬೇಕು ತಾಯೇ, ಲಲಿತಬೇಕು ತಾಯೇ, ಭಿನ್ನಗಳ ಮಾಲಿನಿ ಗುಣಮಣಿ. ನಿಮ್ಮ ಕಾಂತಪ್ಪಣ್ಣ ಇದ್ದಾರಲ್ಲ, ನನ್ನ ಕಾಂತ ಮೊನ್ನೆ ಎಲ್ಲ ಓಟು ಹಾಕಿಸಿ ಗುಡಿಸಿ ಆ ಓಮಿನಿ ಕಾರಿನವರನ್ನು ಅನಿಮಿಷರನ್ನು ಬಡದೆಟ್ಟಲು ಹೋದವರು ವಿಷಯ ಗೊತ್ತಾಯ್ತು. ಬಂದ್ರ ಎಲ್ಲ ಉದ್ದಕ್ಕೆ ಬಂದದ್ದು. ಅಡ್ಡಕ್ಕೆ ಬರಲಿಲ್ವಾ? ಯುದ್ಧ ಬರುವಾಗ ಕಾಯಿ ದಿನ ತಕೊಂಡೆ ಬಂದ್ರು. ಯಾಕೆ? ಅದು ತಿನ್ಲಿಕ್ಕೆ. ಹೌದೇ? ಕಾಯಿ ದಿನ ಬಡಿಯುವ ಕಾಯಿ ದಿನ ಯುದ್ಧಕ್ಕೆ ಬರುವಾಗ ಅದನ್ನೇ ಹಿಡ್ಕೊಂಡು ಬರುದು. ಅದು ಆಯುಧ. ಹೌದು. ಅಗ್ನಿ, ಅಗ್ನಿ, ವಾಯು, ವರುಣ, ನೀರುಳ್ಳಿ, ಯಮ, ಕುಂಬಾರ ಎಲ್ಲ ಬಂದ್ರು. ಪೆಟ್ಟು ತಿಂದ್ರು, ಓಡಿದ್ರು. ಆಗ ಅವ್ರ ನಾಯಕ ಇದ್ದಾನಲ್ಲ, ಯಾರವ? ಸುರಪ್ಪ 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 ಐರಾವತ ಏರಿಕೊಂಡು ಹಿಡಿದಿದೆ ನಿಂಗೆ? ಐರಾವತ ಅದು ಕೈಯಲ್ಲಿ ಉಜ್ಜರು ಹಿಡ್ಕೊಂಡು ವಜ್ರ ಇದಲ್ವಿನ ಹಿಡ್ಕೊಂಡ್ರಿಂದ ಘನಘೋರ ಸಂಗ್ರಾಮ. ಕೈ ಸಾಗಲಿಲ್ಲ, ಓಡಿದ ಸುರಪ್ಪ. ಒಟ್ಟಿಗೆ ದೇವತೆಗಳು ಪೂರ ಪರಾರಿ, ದಿಕ್ಪಾಲಕರು ಎಲ್ಲ ಪರಾರಿ. ಹೋಗ್ಲಿ, ರಾಯರು ಆಚೆ ಈಚೆಗೆ ಓಡಿದ್ರು. ಅಲ್ಲಿರುವ ಸ್ಥಾನದಲ್ಲಿ ಕುಳಿತು. ಅಪಶಕುನ ಯಾಕೆ? ಏರುವ ಮಸನ ಅಲ್ವಾ, ಸಿಂಹಾಸನ. ಏರಿದಾಗ ಅವರು ಬಂದರು. ಎಲ್ಲ ಓಡಿ ಹೋದ್ರು ಅಂತ ಹೇಳ್ತಿ. ಅವರನ್ನ ಬಿಡ್ಲಿಲ್ಲ. ಯಾರವರು? ಗಾನ ವೈಭವದವರು.
ನರ್ತಕಿಯರು ಕುಣಿಯುವವರು ಇದ್ದಾರಲ್ಲ, ವೈಭವ ಇತ್ತ ಮತ ಮಾಡ್ತಾರೆ ಯಾವಾಗ್ಲೂ ಅವರು. ನಾಟ್ಯ ವೈಭವ ಇತ್ತು. ದಂಬೆ, ರಂಬೆ, ಊದು ಬತ್ತಿ, ಊರ್ವಶಿ, ಮೇಣದ ಬತ್ತಿ, ಮೇಣಕ್ಕೆ, ಮಸಾಲೆ ದೋಸೆ ಮತ್ತೊಂದಿಲ್ವಾ? ಅದೇ ಬಂದದ್ದು ಪಂಚಘೋಷೆ, ಪಿಶಾಚಿ. ನೋಡುವಾಗ್ಲೇ ಗೊತ್ತಾಗ್ತದೆ. ಅಲ್ಲಮ್ಮ, ಯಾರು ಅವಳು? ಅದು ಘೃತಾಚಿ. ಆಂಬುಲೆನ್ಸು. ಯಾರು ನಿನ್ನ ಅಜ್ಜಿಯನ್ನು ಕೊಂಡು ಬಂದ? ಆಂಬುಲೆನ್ಸು. ಆಲಂಬೋಸೆ. ಅಮ್ಮ, ಅಲ್ಲಿ ಮತ್ತೊಂದಿತ್ತು, ಅದು ತಟ್ಟೆಯಲ್ಲಿ ಕುಣಿಯುವುದು. ವಿಶೇಷ ನೋಡಿದ್ಯಾ? ನೋಡಿದ್ದೇನೆ, ಅಭ್ಯಾಸ ಮಾಡಿದ್ದೇನೆ, ಸ್ವಲ್ಪ ಸ್ವಲ್ಪ ತಕೊಂಡಿದ್ದೇನೆ. ಅಭ್ಯಾಸ ತಲೆಗೆ ತರಬೇತಿ ಇಲ್ಲಿಲ್ಲ, ಸಮಯ ಇಲ್ಲ. ಅಮ್ಮ, ಏನಪ್ಪ ಆದ್ರೆ ಹೆಸರು ಎಷ್ಟು ಚಂದ ಗೊತ್ತುಂಟು. ಹೆಸರು ಕೇಳಿದ್ಯಾ? ಅದೇನು ಅವಳಲ್ಲಿ ಅಷ್ಟೊಂದು? ಅವಳದಂತ ಎಲ್ಲರ ಹೆಸರು ತಕೊಂಡಿದ್ದೇನೆ. ಎಲ್ಲ ಹೆಸರು ಮತ್ತೆ ಬೇಕಾಗ್ತದೆ, ಬಿಡ್ಲಿಕ್ಕಿಲ್ಲ. ಉಂಟಾ? ಅದು ಸಿಕ್ಕಿದ್ರೆ ಲಾಭ, ಬಿಡ್ಲಿಕ್ಕೆ ಉಂಟಾ? ಅಮ್ಮ, ಹೆಸರು ಪುಂಡಿಗಾಸಿ. ಅವಳದು ಪುಂಡಿಗಾಸಿ. ಪುಂಡಿಗಾಸಿ ಹೆಸರು. ಸರಿ ಕೇಳಿದ್ಯಾ? ಕೇಳಿದ್ದೇನೆ. ಕಿವಿ ಕೇಳ್ತದ ನಿಂಗೆ? ಹಾಗೆ ಹೆಸರು? ಹೌದು. ಅದು ಹಾಗಲ್ಲ, ಅದೇಗೆ? ಪುಂಜಿ ಕಸ್ತಲಿ. ಮೋದಿ ಮುಂದುವರಿಸು. ಅಮ್ಮ, ನನ್ನ ಕುಡಿದ್ರಮ್ಮ, ನಾನು ನೋಡಿದ್ರಮ್ಮ. ಮುಂದಿನ ಯಾಕೆ ಸಂತಾನ ಸಂಸ್ಥೆ ಹೋದ್ರೆ ಹೇಗೆ? ಕಲಾವಿದರು ಮನಸ್ಸನ್ನು ಮುದಗೊಳಿಸಿದ್ದಾರೆ. ಪಾರಿತೋಷಕವಾಗಬೇಕೆನ್ನುವಂತಹ ಉದ್ದೇಶದಿಂದ ನನ್ನವರು ಬರಿಗೈಯಲ್ಲಿ ಕಳಿಸ್ಲಿಕ್ಕಿಲ್ಲ, ಕೈ ತುಂಬಾ ಕೊಟ್ಟು ಕಳಿಸಿರ್ಬೇಕು. ಹೌದು, ಆಲೋಚನೆ ಮಾಡಿದ್ದು ಮಾತ್ರ. ಆದ್ರೆ ಕಥೆ ಬೇರೆ ಆಗಿದೆ, ಗೊತ್ತುಂಟಾ? ಪೀಠದಲ್ಲಿ ಕುಳ್ಳಿರುವಾಗ ರೊಯ್ಯ ರೊಯ್ಯನ ಹಾರಾಡಿಕೊಂಡು ಒಂದು ಯಕ್ಷ ಬಂತಲ್ಲಿಗೆ. ಪೂರ್ಣಗೊಳಿಸ್ತು. ಅವ ಯಕ್ಷ ಅಂತದ್ದು ಯಕ್ಷ ಪೊಂಗಯಾಕ್ಷ, ಯಕ್ಷರಾಜ ಮಿಂಗಲಾಕ್ಷ. ಒಂದು ರೆಕ್ಕೆಯಿಂದ ರಾಯರಿಗಪ್ಪ. ಅದಕ್ಕೆಲ್ಲ ಅಂದಾಡ್ಲಿಕ್ಕೆ ಇಲ್ಲ. ಎಲ್ಲ ಸರಿ. ಯಾರು ನನ್ನ ಗಂಡ? ಯಾರು? ಶೆಟ್ಟಿಗಾರ. ನಿಮ್ಮ ಗಂಡ. ನನ್ನವರ ಒಂದೊಂದು ಪೆಟ್ಟು ನೀನು ನೋಡ್ಬೇಕು. 4 ಬಾರಿಸ್ತಾರೆ ಈಗ. ಎಲ್ಲ ಸರಿಯಮ್ಮ, ಅಲ್ಲಿ ಕೈ ಸಾಗಿಲ್ಲ. ಯಾವ ಮತ್ತೊಂದು ರೆಕ್ಕೆಯಿಂದ ಪಾಠ ಕೊಟ್ಟ. ಇವರು ಯಾಕೆ ಬಾರಿಸ್ತಾ ಇಲ್ಲ? ಬಾರಿಸೋರು ಬಾರಿಸಿ ಶುರು ಮಾಡಿದ್ರ. ಪ್ರಚೋದಿಸ್ಬೇಕಿತ್ತು ನೀವು. ಎದ್ದು ನಿಂತು ಗಿರ್ರದ್ರಿಗೆ ಕುಟುಂಬ ಬಿದ್ರಲ್ಲ. ನನ್ನ ರಸ ಬಿದ್ರೆ ನೀನೇನು ಮಾಡ್ತಾ ಇದ್ದಿ? ನೋಡಿದೆ. ಏನು ಕರ್ಮ ನೋಡುವುದು? ಸ್ವಲ್ಪ ಹೋಗಿ ನೋಡ್ಬೇಕಿತ್ತು, ಗಾಳಿ ಬೀಸಬೇಕಿತ್ತಲ್ವಿನ. ಅಯ್ಯೋ, ಏನಾಯ್ತು? ಇಷ್ಟು ನಾಲಿಗೆ ಹೊರಗೆ ಹಾಕಿ ಸತ್ತಿ. ಶಿವನೇ ಪತಿ ನೀ ಮಾಡಿದೆಯಲ್ಲ ಪತಿಯೇ ನೀ ಮಾಡಿದೆಯಲ್ಲ ಈ ಪರಿಯನ್ನ ಜಾತಿಯ ನಲ್ಲ ಚಿತೆಯೊಳು ನಗರಿ ಜೀವಿಸಲಂತೆ ವ್ಯಥೆಗೆ ಯಾರೊಡನೆ ನಲಿ ಪತಿಯೇ ನೀ ಮಾಡಿದೆಯಲ್ಲ ಶಿವನೇ. ದೂತನಾಡಿದಂತ ಮಾತುಗಳನ್ನು ಕೇಳಿದಾಗ ಕಾದ ಸೀಸವನ್ನೇ ತನ್ನ ಕಿವಿಗೆ ರಚಿಸಿದಂತ ಅನುಭವ ನನ್ನ ಪಾಲಿಗಾಗುತ್ತಾ ಇದೆ. ಸಾಗರದ ಅಲೆಗಳೇ ತನ್ನ ಶಿರದ ಮೇಲೆ ಅಪ್ಪಳಿಸಿದಂತಾಯ್ತಲ್ಲ. ಹಿರಿಯವರ ಆಸೆ ಈಡೇರಿಸ್ತೇನೆ, ಸ್ವರ್ಗದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತಹ ಉದ್ದೇಶದಿಂದ ಸೇನಾ ಜಾಲವನ್ನೇ ಸೇರಿಕೊಂಡು ಹೋದಂತಹ ನನ್ನ ಪತಿಯ ಸ್ಥಿತಿ ಹೀಗಾಗಿ ಹೋಯಿತೆ. ಭಾರತ ಲೋಕವನ್ನೇ ಸೇರಿಕೊಂಡಿರ ಪ್ರಭು. ಈ ಪ್ರಪಂಚದಲ್ಲಿ ಮದುವೆ ಆದಂತಹ ಹೆಣ್ಣು ಬಯಸುವುದೇನು? ತಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ಗಂಡನ ಹೆಗಲನೇರಿ ಹೆಂಡತಿಯ ಶವವು ಸ್ಮಶಾನ ಯಾತ್ರೆಯನ್ನು ಮಾಡಿದ್ದಾದ್ರೆ ಅಂತ ಹೆಂಡತಿಗೆ ಮುಕ್ತಿಯು ಪ್ರಾಪ್ತಿಯಾಗ್ತದೆ ಅಂತೆ. ಆಯೋಗ ಭಾಗ್ಯಗಳಿಂದ ನಾನು ವಂಚಿತಲಾಗಿ ಹೋದೆ. ಇಂದಿಗೆ ಮಧ್ಯ ಪಥದಲ್ಲಿ ನನ್ನ ಕೈಯನ್ನು ಬಿಟ್ಟು ಭಾರತ ಲೋಕವನ್ನೇ ಸೇರಿಕೊಂಡಿರ ಪ್ರಭು. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ?
ಜೀವನವು ಸಾಕು, ಈ ಜೀವವೇ ಸಾಕು. ಶಿವನೇ ಅತ್ತು ಫಲವೇ ಸುಮ್ಮನೆ, ಅತ್ತು ಫಲವೇ ಸುಮ್ಮನೆ, ಸತ್ತವರು ಜೀವಿ ಬರೇ ಸಮರ ಸಮರ್ಪನಾಗಿಗ ತರಣ ಮಹಿಷಾಗಿ ಹದರಗಳ ಸುಮರದ ಮತವರು ಸುದ್ದಿ ಬರಿ ಬರಿ ನಾಗವಾರ್ತಿಯಲ್ಲಿ ವಶಗೈದೆ ಎನ್ನುತ್ತಲೇ ಕರೆದಳ ಮಗನ ಆಲೋಚನೆ ಮಾಡುತ್ತಾ ದುಃಖಿಸುತ್ತಾ ಕುಳಿತಿದ್ದಾದ್ರೆ ಸತ್ತ ನನ್ನ ಗಂಡ ಮರಳಿ ಬರುವುದಕ್ಕುಂಟೆ. ಸತ್ತವರಿಗಾಗಿ ಹತ್ಯೆ ಮುಂತಾದ್ರೆ ಅತ್ತವರು ಮತ್ತೊಂದು ದಿನ ಸಾಯಲೇಬೇಕು. ಸತ್ತ ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ? ಹಾಗಿದ್ರೆ ಹಿತ್ತು ಸಾಧಿಸಿ ತೋರಿಸಬೇಕು. ನನಗೆಲ್ಲ ಈ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು 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 ದೇವತೆಗಳೇ ದೇವತೆಗಳೇ, ನನ್ನ ಹಳೆಯ ಸಿಂಧೂರವನ್ನೇ ಕೊರಸಿ, ಕೈಯ ಕಂಕಣವನ್ನೇ ಕಡಿದು, ಕೊರಳ ಮಾಂಗಲ್ಯವನ್ನೇ ಜರಿದು, ಮುಡಿಯ ಹೂವನ್ನೇ ವೈದವ್ಯ ದೀಕ್ಷೆಯನ್ನು ತಂದೊಡ್ಡಿದ್ದೀರು ದೇವತೆಗಳೇ. ನನಗೆ ಸ್ಥಿತಿಯನ್ನು ಕಂಡು ಮೇಲೆತ್ತರದಲ್ಲಿ ನಿಂತು ನಗುತ್ತಾ ಇದ್ದೀರಿ ದೇವತೆಗಳೇ, ನಗುತ್ತಾ ಇದ್ದೀರಿ. ಇನ್ನೊಬ್ಬರ ನೋವನ್ನು ಕಂಡು ಮತ್ತೊಬ್ಬರ ದುಃಖವನ್ನು ಕಂಡು ನಗುತ್ತಿರುವಂತಹ ನಿಮ್ಮ ಜನ್ಮಕ್ಕಿದು ಧಿಕ್ಕಾರವಿರಲಿ ದೇವತೆಗಳೇ, ಧಿಕ್ಕಾರವಿರಲಿ. ಹೆಣ್ಣಿನ ಶಾಪ ನಿಮ್ಮನ್ನು ಯಾವತ್ತು ಬಿಟ್ಟು ಹೋಗುವುದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿಮ್ಮ ಕಣ್ಣಿನಲ್ಲಿ ಇದು ರಕ್ತ ಕಣ್ಣೀರನ್ನೇ ಬರಿಸಿಯೇನು? ಯಾವ ರೀತಿ, ಹೇಗೆ? ಇಲ್ಲ, ಉದ್ವೇಗದ ಬರದಿಂದ ಎರಡು ಮಾತನಾಡಿದ್ದು ಸತ್ಯ. ಹೆಣ್ಣಾದಂತಹ ನಾನಿದನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ಸಾಧ್ಯವುಂಟೆ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗಿದ್ರೆ ಸಾಧ್ಯವಿಲ್ಲವರು ಯಾರು? ತರಳ ಮಹಿಷಾಸುರನಿದ್ದಾನೆ, ಆಡುವುದಕ್ಕೆ ಮಕ್ಕಳು ಅಳಿದವನಿದ್ದಾನೆ. ಆತನನ್ನೇ ಕರೆಯುತ್ತೇನೆ. ಸಮಸ್ತ ವಿಷಯವನ್ನು ಅರುಹಿ ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ಕಲಿಸದಿದ್ದರೆ ನಾನಲ್ಲ, ನನ್ನ ಕರುಳ ಕುಡಿಯನ್ನೇ ಕರೆಯುತ್ತೇನೆ. ಮೊಗಲೇ
ಆಗಬೇಕಾಯಿತು. ಸೋಲಿತವರ ಮಹಾರಾಣಿ ಅಂತ ನೀವು ಸಂತೋಷದಿಂದ ಜೀವನವನ್ನು ನಡೆಯಬೇಕಿದ್ದಾಯಿತು. ಅಮ್ಮ, ಹೃದಯ ಕಷ್ಟ ಮಾಡಿಕೊಟ್ಟವರು ಯಾರನ್ನ ಆಳಿಸಿದೆ ನಮ್ಮ ಬದ್ಧ ವೈದ್ಯರಂತ ಭಕ್ತವರಿಗೆ ಸರಿಯಾದಂತಹ ಶಿಕ್ಷೆ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ನಿನ್ನ ತಂದೆ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ. ನಿಜಮ್ಮ. ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನಯ್ಯ. ಸಮರ ಮುಖದಲ್ಲಿ ದೇವತೆಗಳನ್ನು ಸುರಪುರದ ಸುರಗದ್ದುಗೆ ಏರಿದ್ರಂತೆ ಮಗ. ಇದು ಸಂತೋಷ ವಿಚಾರವಲ್ಲವೇ ತಾಯಿ? ಮಗ, ಏನಾಯ್ತಮ್ಮ? ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿ ಹೋಯಿತು ಮಗು. ಏನಾಯ್ತಮ್ಮ? ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯ ರಾಜಿಸಿಕೊಂಡಿದ್ರಂತೆ. ಆ ಸಮಯದಲ್ಲಿ ಆ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು
ಅಮ್ಮ, ಸ್ವರ್ಗಲೋಕದ ಅಭಿಲಾಷೆಯನ್ನು ನನ್ನ ಅಪ್ಪ ಸ್ವರ್ಗಕ್ಕೆ ಹೋದರೆ ತಾಯಿ ಇಂದ್ರಾದಿ ಸುಮನಸರನ್ನೇ ಬಡಿದಟ್ಟಿ ಸುರಪೀಠವನ್ನೇ ತನ್ನ ಸ್ವಾಧೀನವಾಗಿ ಮಾಡಿಕೊಂಡ್ರಮ್ಮ. ಅಮ್ಮ, ನನ್ನ ಅಪ್ಪನ ಮೋಸಂದ ಕೊಂದರೆ ತಾಯಿ, ಪೀಠವನ್ನು ಏರುವಂತಹ ಸಮಯ ನನ್ನ ಅಪ್ಪನ ಮೋಸಂದ ಕೊಂದರೆ ತಾಯಿ. ಅಮ್ಮ ಅಮ್ಮ, ನನ್ನ ಅಪ್ಪ ಕೊಂದವ ಯಾರು? ನನ್ನ ಪಾಲಿಗೆ ನಿರ್ಲಕ್ಷ್ಯ. ಯಕ್ಷನ ಪಕ್ಷವಾಗಿ 3 ಲಕ್ಷ ಬಂದರೂ ಕೂಡ ಲೆಕ್ಕಿಸುವವಳು ನಾನಲ್ಲ. ಕೊಡಿಯಾಕೆ ಅವನ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಂತು ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನಜನಾಭನು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೇಳುವೆನೊಂದು ವಿಧಿಯಲ್ಲಿ ಬಡೆದು ವರಗಳನ್ನು ಕಂದ. ಕಾರ್ಯ ಆ ಹರಿನಾರಾಯಣ ಬರ್ತಾನೆ. ಹರಿನಾರಾಯಣ ಒಂದೇ ಬರ್ತಾನೆ. ಬರ್ಲಿ ಅಮ್ಮ, ಅವನ ಸೊಂಟವನ್ನೇ ಮುರಿತೇನಮ್ಮ. ಸಲ್ಲದು, ಆತುರದ ತೀರ್ಮಾನ ಸಲ್ಲದು. ಯಾಕಮ್ಮ ಕಾರಣವಾಗ್ತದೆ. ಕಾಲಿಡುವ ಮೊದಲು ನಾವು ಯಾವತ್ತು ದೃಷ್ಟಿ ನಿಲ್ಲಿಸಬೇಕು ಮಗು. ನಿನ್ನದಂತಹ ದೈಹಿಕವಾದಂತಹ ಬಲ ಸಾಕಾಗುವುದಿಲ್ಲ. ಮತ್ತೇನು ಮಾಡಬೇಕು? ನಿನಗೆ ದೈವ ಬಲ ಯಾವ ರೀತಿ ಪಡೆಯುವುದು? ದಟ್ಟವಾದಂತಹ ಕಾರಣವನ್ನು ಸೇರಿಕೊ. ವಿಧಿಯ ಕುರಿತು ತಪಸ್ಸು ಮಾಡು. ಕುಳಿತು ಬಂದಂತಹ ವಿಧಿಯಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ನೀನು ಸ್ವರ್ಗಲೋಕಕ್ಕೆ ಲಗ್ಗೆನೆಟ್ಟೆ ಅಂತ ಆದ್ರೆ ಸಮರಮುಖದಲ್ಲಿ ದೇವತೆಗಳನ್ನು ಅಮ್ಮ, ಏನಪ್ಪ ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ನಾನು ಕೊಡುವುದಿಲ್ಲ ತಾಯಿ. ನಿಮ್ಮ ಮಾತಿನಂದದಿ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನೆ. ಬೇಕಾದಂತ ವರವನ್ನು ಬಡಿತೇನೆ ತಾಯಿ. ಅಮ್ಮ, ಆ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರಾ ತಾಯಿ? ನಿದ್ರಾಹಾರಾದಿಗಳನ್ನು ತ್ಯಜಿಸಬೇಕು ಮಗು. ಹೌದಮ್ಮ, ಹೋಗ್ತೇನಮ್ಮ, ಹೋಗ್ತೇನೆ. ಹೆತ್ತವೇ ಆದಂತ ನೀವು ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕಮ್ಮ. ಮಗ, ಮಾತೆಯ ಮಾತನ್ನು ಈಡೇರಿಸಲಿಕ್ಕೆ ಹೊರಟೇ ಬಿಟ್ಟಿಯ. ನಿನ್ನದಂತಹ ಸ್ವಪ್ರಯತ್ನ ಏನು ಎಂಬುದನ್ನು ನೀನು ತೋರಿಸಲೇಬೇಕು. ಹೋಗುವಂತಹ ಹೊತ್ತಿಗೆ ಬರೀ ಕೈಯಲ್ಲಿ ಹೋಗಲಿಕ್ಕಿಲ್ಲ ಏನು? ಮಗ, ಹರಿತವಾದಂತಹ ಖಡ್ಗ ಇದು ನಿನ್ನ ರಕ್ಷಣೆಗಾಗಿ ಸ್ವೀಕರಿಸು ಮಗ. ಯಾಕಪ್ಪ? ಅಮ್ಮ, ಏನು ಬಲಿಷ್ಠವಾದಂತಹ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆಯಾ ತಾಯಿ? ಮುದ್ದು ಅಮ್ಮ, ನಿನ್ನ ಉಭಯ ಶೃಂಗಗಳಲ್ಲಿ ಬಲವಿದೆ ಎನ್ನುವುದನ್ನು ನಿನ್ನಮ್ಮ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾಳೆ. ನನ್ನ ಮಗ ಹೋಗುತ್ತಿರುವುದು ದಟ್ಟವಾದಂತಹ ಕಾರಣಕ್ಕೆ. ಮುಂದೆ ಯಾರಿಂದಲೂ ಯಾವ ರೀತಿ ಕಷ್ಟ ನನ್ನ ಮಗುವಿಗೆ ಬರಬಾರದು ಎನ್ನುವಂತಹ ಉದ್ದೇಶದಿಂದ ಮಾತೆಗಾಗಿ ಮರು ಮಾತಾಡದೆ
ಸ್ವೀಕರಿಸಲೇಬೇಕು. ಆದಿತ್ತಮ್ಮ ಹೋಗಿ ಬಾ, ಶುಭವಾಗಲಿ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾತನ ತಪಗೈವೆ ಎನ್ನುತ್ತ ಆತುಕಣ ಹೊರಟೈ ತಂದು ಪುಷ್ಕರ ಕ್ಷೇತ್ರವ ಪೊಗುದಲ್ಲಿ ಬಳಿಕ ಸ್ವರ್ಗದ ಆಸೆಯಿಂದ ನೇರವಾಗಿ ಸ್ವರ್ಗ ಪ್ರವೇಶ. ಹೌದು, ಒಂದೊಮ್ಮೆಗೆ ಸ್ವರ್ಗಲೋಕ ನಮ್ಮ ಸ್ವಾಧೀನ. ಆಮೇಲೆ ಏನಾಯ್ತು? ಆಮೇಲೆ ನಮ್ಮಲ್ಲಿ ಸೋತಂತಹ ಇಂದ್ರ ಸುಮ್ಮನೆ ಕುಳಿತುಕೊಳ್ಳಿಲ್ಲ, ನೇರವಾಗಿ ಹರಿಯ ಬಳಿಗೆ ಹೋದ. ಹರಿಯಲ್ಲಿ ದೂರು ಕೊಟ್ಟ. ಹರಿ ಬಂದಾನೆ? ಇಲ್ಲ, ಬರ್ಲಿಲ್ಲ. ಚಕ್ರವನ್ನೇ ಕಳುಹಿಸಿದ, ನಮ್ಮ ಅಂಗಾಂಗವನ್ನೇ ಕತ್ತರಿಸಿದ. ಅಷ್ಟು ಮಾತ್ರವಲ್ಲ, ಇವತ್ತೊಂದು ಬೆಳಿಗ್ಗೆ ಒಂದು ವಾರ್ತೆಯನ್ನು ಕೇಳಿದ್ದೇನೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಸುರನನ್ನು ಹುಟ್ಟಿಕೊಂಡಿದ್ದಾನಂತೆ. ಬ್ರಹ್ಮದೇವನಲ್ಲಿ ಬೇಕಾದಂತ ವರವನ್ನು ಪಡೆದುಕೊಂಡಿದ್ದಾನಂತೆ. ನಮ್ಮ ಕಷ್ಟವನ್ನು ಅವನಲ್ಲಿ ಹೇಳುವ. ಅಮ್ಮನಿಗೆ ಬಹಳ ಸಂತೋಷವಾಯಿತು. ಕೈಗೊಂಡ ದಿಗ್ವಿಜಯ, ಭೂಲೋಕ ಪಾತಾಲೋಕವೆನ್ನದನ್ನ ಸ್ವಾಧೀನವಾಗಿ ಮಾಡಿಕೊಂಡೆ. ಉಳಿದದ್ದು ನಾಕಲೋಕ. ಆ ವಿಚಾರದಲ್ಲಿ ಮಾತಾಡುವಂತಹ ಸಮಯದಲ್ಲಿ ಯಾರು ನನ್ನ ಕಾರಣಕ್ಕಿದ್ದಾರಂತೆ. ನಡೆದ ವೈದ್ಯರ ಘಟನವ ನೀಕ್ಷಿಸಿ ಕಡುಹರುಷದಲ್ಲಿ ಮಹಿಷನು ಎಂತ ವೈಭವ ಬೇಕನಾಗೆ ನೀವು ಹಿತಾರೊಮ್ಮೆ ಅಹಿತರು ಕಡೆ ತಂದ ಹದನವದೇನು ನಮಗೆ ಭಯ ಆಗ್ತಾ ಉಂಟು, ನಮಗೆ ನಿಲ್ಲಕ್ಕೆ ಆಗುದಿಲ್ಲ, ನಮಗೆ ಹೆದರಿಕೆ. ಎಲ್ಲರೂ ಹತ್ತಿರಕ್ಕೆ ಬನ್ನಿರಯ್ಯ. ನಿಮ್ಮನ್ನು ನೋಡಿ ಆಗ್ತಾ ಇದೆ. ಅಂಗಾಂಗವನ್ನೇ ಕಳೆದುಕೊಂಡಿದ್ದೀರಿ. ಅಂಗವಿಕಲರಂತ ನೀವು ಈ ಸೋಣಿತಾವರೆಗೆ ಬರಬೇಕಾದರೆ ಕಾರಣವಿಲ್ಲ. ನನ್ನ ಹಿತವಂತರೇ, ನಿನ್ನ ಬಂಧುಗಳು ಮತ್ತು ಜಾತಿ ಬಾಂಧವರು ಎಲ್ಲಾ ವಿಚಾರವನ್ನು ಹೇಳಿರಯ್ಯ.
ಲಾಲಿಬುದಾದರೆ ಮಾಲಿನಿ ಸುಕುಮಾರ ಪವಿತ್ರವಂತ ಪಾದಗಡ್ಡ ಬಿದ್ದಿದ್ದೆ. ಪ್ರತಿ ನಮಸ್ಕಾರವನ್ನು ನಾನು ಕೊಡ್ತಾ ಇದ್ದೆ. ಯಾರಯ್ಯ ನೀನು? ಬಂದಾಗ ನೀವು ಯಾರು ತಕ್ಕೊಳ್ತಾ ಇದ್ರಲ್ಲ, ನಾವು ಅನ್ಯರಲ್ಲ, ನಿನ್ನ ಜಾತಿ ಮಕ್ಕಳು. ನನ್ನ ಜಾತಿ ಮಾನವರೇ. ಯಾರಯ್ಯ ನೀನು? ನಾನೇ ಶಂಕಾಸುರ, ಈತ ಅವ ದುರ್ಗಾಸುರ, ಆತ ಅವ ವಿಠಲಾಸುರ, ಆತ ಅವ ಸೋಮಾಸುರ, ಆತ ಆಮೇಲೆ ಶಿಕ್ಷಾಸುರ, ಬಾಬಾಸುರ. ಬಾಬಾಸುರ ಇದ್ದಾನೆ. ಎಲ್ಲರೂ ಸೇರಿಸಿ ಬಂದಿದ್ದೀವಿ. ಬರುವುದಕ್ಕೆ ಕಾರಣ ಬಲವಾದ ಕಾರಣ ಇದೆ. ಏನು? ನಮಗೊಂದು ಆಸೆ ಆಯಿತು. ನೇರವಾಗಿ ಸ್ವರ್ಗ ಪ್ರವೇಶ ಮಾಡಿದೆವು. ಸ್ವರ್ಗಲೋಕ ನಮ್ಮ ಸ್ವಾಧೀನವಾಯಿತು. ನಮ್ಮಲ್ಲಿ ಸ್ವತಂತ್ರ ಇಂದ್ರ ಸುಮ್ಮನೆ ಕೂತಲಿಲ್ಲ. ವೈಕುಂಠವನ್ನು ಪ್ರವೇಶ ಮಾಡಿದ. ಹರಿಯಲ್ಲಿ ದೂರ ಇತ್ತ, ಒಬ್ಬ ಬಂದಿಲ್ಲ. ನಮಗೆ ಸೋಲಾಗಿದೆ. ನಮಗೆ ಮಾತ್ರ ಅಲ್ಲ, ನಿನಗೂ ಸೋಲಾಗಿದೆ. ಯಾವ ರೀತಿ? ನಿನ್ನ ಅಪ್ಪನ ಕೊಡಿಸುವ ಇಂದ್ರ ಶಂಕದುರ್ಗರ ನುಡಿಲ ಗಂಧ
ಅನೇಕ ವಿಧಿ ಆಲಿಸಬೇಕು. ಹೇಳಿದರೆ ನೀವೆಲ್ಲರೂ ಬಿಳಿ. ಧರೆಯಲ್ಲಿ ಹುಟ್ಟಿಕೊಂಡಂತ ಮಹಿಷನೆನ್ನುವ ದಾನವ ಶಂಖದುರ್ಗಾದಿ ಎನ್ನುವಂತ ಸಂಗಡಿಗರನ್ನೆಲ್ಲ ಕೂಡಿಕೊಂಡು ಸ್ವರ್ಗಲೋಕದ ಪ್ರವೇಶ ಮಾಡಿದ್ದಾನಂತೆ. ಸಂಪತ್ತನ್ನು ಗಳಿಸುವುದು ಮುಖ್ಯವಲ್ಲ, ಅದನ್ನು ಉಳಿಸುವುದು ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ನಿಮ್ಮ ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳಿ, ನಿಮ್ಮ ವಾಹನವನ್ನು ಏರಿಕೊಳ್ಳಿ, ಆಯುಧವನ್ನು ಪಿಡಿದು
ಪರ್ವತವನ್ನು ಏರಿಕೊಂಡು ಹಾ ವಜ್ರಾಯುಧವನ್ನೇ ಹಿಡಿದುಕೊಂಡು ಹೌದು ಸಮರಕ್ಕೆದುರಾಗಿ ಬಂದಂತ ಸುರಪರೆ ನೀನು. ನಾನು ನನ್ನ ಅಪ್ಪನ ಅಂತ ವಿದ್ಯುನ್ಮಾನ ಕೊಂದಂತ ಪಾತಕಿ ಮಾಲಿನಿ ಜಾತ ಮಹಿಷ ನಾನು ಬಂದಿದ್ದೇನೆ. ಹಾ ಸ್ವರ್ಗದ ಅಧಿಕಾರವನ್ನು ನಮಗೆ ಮಹಿಳನೆ ಕೇಳು ಸೇರಿಸಿಕೊಂಡು ಸುರಲೋಕವನ್ನು ಪ್ರವೇಶ ಮಾಡಿದೆಯಾ? ಸುರಲೋಕದ ಪೀಠ ಎನ್ನುವುದು ಸುಲಭದಲ್ಲಿ ಸಿಗ್ತದೆ ಎನ್ನುವ ಹಾಗೆ ಭಾವಿಸಿದೆಯಾ? ಮತ್ತೆ ಶತಯಾಗಗಳನ್ನು ಮಾಡುವುದರ ಮುಖೇನವಾಗಿ ಶತಮನ್ಯವಾದಂತಹ ನಾನು 3 ಮೂರ್ತಿಗಳ ಆಶೀರ್ವಾದದಿಂದ ಪಡೆದುಕೊಂಡಂತಹ ಸ್ವರ್ಗಲೋಕ ಇದು. ಹೌದೇನೋ? ಸ್ವರ್ಗಲೋಕದ ಪೀಠ ಸಿಗ್ತದೆ ಎನ್ನುವ ಹಾಗೆ ಯಾವ ತಲೆಯಲ್ಲಿ ಯೋಚಿಸಿದ್ಯೋ ಆ ತಲೆಯನ್ನೇ ಕಡಿದು ತೆಗಿತೇನೆ. ಸ್ವಂತ ಬಲೆ ಮುಗಿತೇನೆ. ಅಯ್ಯೋ ಸಂಕಾಸುರ, 3 ಲೋಕ ನಮ್ಮ ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಡುತ್ತಾ ಇದ್ದಾನ. ಸುರಪೀಠ ಬರಿದಾಗಿದೆ. ಸುರಪೀಠವನ್ನು ಏರಿದವನಾಗಿದ್ದೇನೆ. ಇನ್ನು ಮುಂದಕ್ಕೆ ಭೂಲೋಕವನ್ನು ಸೇರಬೇಕು. ಅಲ್ಲಿ ಯಾಗ ಯಜ್ಞಾನಗಳು ಮಾಡ್ತಾರೆ ಬ್ರಾಹ್ಮಣರು. ಅದರ ಹವಿಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಎಲ್ಲ ಮಹಿಷಾರ್ಪಣ ಆಗಬೇಕು. ಒಂದು ವೇಳೆ ತಪ್ಪಿ ನಡೆದರೆ ಅಂತವರಿಗೆ ಸರಿಯಾದಂತಹ ಶಿಕ್ಷೆಗಳು. ಕೆಲವೆಲ್ಲ ಬ್ರಾಹ್ಮಣರು ಒಳ್ಳೆಯವರಿದ್ದಾರೆ, ಅಂತವರನ್ನು ಉದ್ಧಾರ ಮಾಡಬೇಕು. ಹೋಗಿದೆಯಾ ದೇವತೆಯಲ್ಲಿ ಹೋರಾಡಿ ಸ್ವಲ್ಪ ಆಯಾಸ ನಿಲ್ಲಿಕ್ಕಾಗುದಿಲ್ಲ. ವಿಶ್ರಾಂತಿ ಬಳಿ ಅದರ ಸಂಚಾರ ಮಾಡಿ. ಸೂರ್ಯ ಮತ್ತು ಚಂದ್ರ ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮಹಿಷನ ಅನುಮತಿಯನ್ನು ಕೇಳಬೇಕು. ಒಂದು ವೇಳೆ ಮಾತನ್ನು ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷೆ ಕೊಡ್ತೇನೆ. ಎತ್ತರ ಎಚ್ಚರಬೇಡಿ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನಡೆದುಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಡೀರು ಶ್ರೀ ದುರ್ಗಾ ಪರಮೇಶ್ವರಿ ಎಂಬನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಡ್ತಾ ಇದ್ದೇವೆ. ಹಾಗೆ ಬರುವ ತಿಂಗಳ ಅಡಿಯಲ್ಲಿ ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸುತ್ತಿದ್ದೇವೆ. ಹಾಗೂ
24/3/22 ಶುಕ್ರವಾರದಂದು ಶ್ರೀ ದುರ್ಗಾ ಕಾಳಿ ದೇವಸ್ಥಾನ ಕಂಬಳಪದ ವಠಾರದಲ್ಲಿ ಲಯನ್ ಪಿ ಲೋಕನಾಥ ಶೆಟ್ಟಿ ಪಜೀರು ಕಂಬಳಪದ ಇವರ ಬಾಪ್ತು ಶ್ರೀದೇವಿ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅಲ್ಲದೆ ಸ್ಫೂರ್ತಿ ಯುವಕ ಮಂಡಲ ಗುಂಡ್ಯ ಬೋಳಿಯಾರು ಇದರ ವತಿಯಿಂದ ವಾರ್ಷಿಕೋತ್ಸವದ ಅಂಗವಾಗಿ 3/4/22 ಸೋಮವಾರದಂದು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಸಸೀತೃ ಮೇಳದವರಿಂದ ಮುಗುರು ಮಲ್ಲಿಗೆ ಎಂಬ ಕಥಾನಕ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಚಿಂತಕಾಂಡಗಳಿಗಾಗಿ ಅಪೇಕ್ಷಿಸುತ್ತಾ ಕಥೆಯ ಮಧ್ಯೆ ಬಂದು ರಸಭಂಗ ಮಾಡಿದಕ್ಕಾಗಿ ಕ್ಷಮನಿಸುತ್ತಾ ಕಥೆಯನ್ನು ಮುಂದುವರೆದ ಕವಿಕರಿಂದ ಅಪ್ಪಣೆ ಹಾಕುತ್ತಿದ್ದೇವೆ. ಯಕ್ಷಗಾನಂ ಒರೆಯಬೇಕೆಲೆವಾಣಿ ನಾಥ ಅವಧರಿಸುನಿ ಕಮಲ ಸಂಜಾತ ದುರುಳರ ಟುಳಿಯನ್ನು ಒರೆಯುವುದಿನ್ನೇನು ಧರೆಯಂತೂ ಹೊರುವಳು ಹರನುರ ಬಲನು ಒರೆಯಬೇಕೆಲೆವಾಣಿ ನಾಥ ಒರೆಯಬೇಕು ವಾಣಿನಾಥ ಅವಧರಿಸಬೇಕು ಕಮಲ ಸಂಜಾತ ದೇವೇಂದ್ರ ವಿಧಾತ ದೇವತಿಂತಿನಿಯೊಂದಿಗೆ ಸತ್ಯಲೋಕದೆಡೆಗೆ ಬಂದು ನಿನ್ನ ಮುಖವನ್ನು ಅವಲೋಕಿಸಿದಾಗ ಏನೋ ಒಂದು ಚಿಂತನೆಯಲ್ಲಿದ್ದಿ ಅಂತ ಅರ್ಥವಾಯಿತು. ಏನಾಯಿತು ಹೇಳು. ಬ್ರಹ್ಮದೇವರೇ, ನಿನ್ನಿಂದಲೇ ವರವನ್ನು ಪಡೆದುಕೊಂಡಂತ ಮಹಿಷನೆನ್ನುವಂತಹ ದಾನವ ಸುರಲೋಕವನ್ನು ಪ್ರವೇಶಿಸಿ ನಮ್ಮನ್ನೆಲ್ಲ ಸೋಲಿಸಿ ಸುರ ಪೀಠವನ್ನು ಏರಿ ಕುಳಿತಿದ್ದಾನೆ. ಅವನ ಹಿಂಸೆಯನ್ನು ತಡೆಯುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ನಮ್ಮನ್ನು ನೀನೇ ರಕ್ಷಿಸಬೇಕು. ಅರಿತೆನರಿತೆನಾ ದುರುಳನ ಬಾಧೆಯ ಒರೆಯುವುದಾಗಿ ನಿತನ್ನಲ್ಲಿ ಆದರೆ ತೋರುವೆ ಹರಿಯನಂದನು ಮಾಧವನಲ್ಲಿಗೆ ಬಾಬುವ. ದೇವೇಂದ್ರ ವಿಧಾತ ಮೂರು ಲೋಕವನ್ನು ಕೂಡ ನಡಗಿಸಬೇಕು ಎನ್ನುವ ವಾಂಛೆಯನ್ನಿಟ್ಟುಕೊಂಡಂತಹ ಮಹಿಷ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ ಅಂತಾದ್ರೆ ಅವನು ವದ್ಯನೇ ಸರಿ. ಆದರೆ ಏನು ಮಾಡೋಣ, ನನ್ನಿಂದ ಸಾಧ್ಯವಿಲ್ಲಲ್ಲ. ಅದಕ್ಕಾಗಿ ನೇರವಾಗಿ ಮಾಧವನಲ್ಲಿಗೆ ಹೋಗಿ ನಮ್ಮ ಕಷ್ಟವನ್ನು ಅವನ ಸನ್ನಿಧಾನದಲ್ಲಿ ಬಿತ್ತರಿಸಿಕೊಳ್ಳೋಣ. ಮುಂದೇನಾಗುತ್ತದೆ ಹೋಗುವ ಹೋಗುವ. ನಮಸ್ಕಾರ ಬಾವಯ್ಯ. ಮತ್ತೆ ನಮಸ್ಕಾರ ಬಾವಯ್ಯ. ದೂರ ಹೊರಟಿರಿ ಬಾವಯ್ಯ, ದುರುಳ ಮಹಿಷನ ಬಾಧೆ ಅಧಿಕವಾಗುತ್ತಾ ಉಂಟಂತೆ, ಹಾಗಾಗಿ ಕಡೆಗೆ ಬಂದದ್ದು ಬಾವಯ್ಯ. ನಾನು ಅದೇ ಯೋಚನೆಯಲ್ಲಿ ತಮ್ಮನ್ನು ಕಾಣುವುದಕ್ಕಾಗಿ ಬಂದೆ. ಕಾಣುತ್ತಾ ಇದೆ ಚಂದ್ರಕಾಂತ ಶಿಲೆ, ಅದರ ಮೇಲೆ ಕುಳಿತುಕೊಂಡು ಕಳ್ಳನ ವಧೆ ಯೋಚನೆ ಮಾಡಿ. ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಲಿರಲತ್ತ ನಳಿನ ಭವಸುರರ ನೊಡಗೊಂಡು ನಡೆತಂದು ವೈಕುಂಠನಂ ಕಾಣದಿರಲು. ನಮ್ಮೆಲ್ಲರ ಕಷ್ಟವನ್ನು ಶ್ರೀಹರಿಯಲ್ಲಿ ವಿಸ್ತರಿಸಿಕೊಳ್ಳಬೇಕು ಎನ್ನುವ ಹಾಗೆ ವೈಕುಂಠಕ್ಕೆ ಬಂದೆ ಅಂತಾದ್ರೆ ವೈಕುಂಠದಲ್ಲಿ ಶ್ರೀಹರಿ ಇಲ್ಲವಲ್ಲ, ಕಾಣ್ತಾ ಇಲ್ಲ. ಮುಂದೆ ಹೋಗುವ. ಬಳಿಕ ಕೈಲಾಸ ಕೈ ತರಲಾಗ ಪುರಹರನು ನಿಳಯದೊಳಗಿಲ್ಲದಿರೆ ಕಳವಳಿ ಸೇವಳಿಕವರು ಕೈಲಾಸದಲ್ಲಿ ಪರಮೇಶ್ವರನು ಇಲ್ಲವಲ್ಲ, ಕಾಣ್ತಾ ಇಲ್ಲ. ಏನು ಮಾಡು ಹಿತ ಶರೀರ ನುಡಿ ಹರಿಹರರು ತುಹಿನಾದ್ರಿಯೊಳಗಿರ್ಪ ಹದನವನು ಹರಿಹರರ ಪದ ಕೆರಗಿದ ಕಲರು ದುರುಳ ಮಹಿಷಾಸುರನು ಪಟಳದಿ ಹರಿಸುತ್ತಿಹೆವೆಮ್ಮ ನೀವೇ ಬರೆಬುದೆನಲು. ಹರಿಹರರ ಚತುರ್ಪಾದಗಳಿಗೆ ನಮೋ ನಮಃ. ಎಲ್ಲರೂ ಎದ್ದೇಳಿ ಏನು ಬಂದಿರಿ ಹೇಳಿ. ದೇವ, ಮಾಲಿನಿ ಸಂಜಾತನಾದಂತಹ ಮಹಿಷಾಕ್ಯ ನನ್ನಿಂದಲೇ ವರವನ್ನು ಪಡೆದ. ವರವನ್ನು ಒಳ್ಳೆಯ ಕಾರ್ಯಕ್ಕೆ ಉಪಯೋಗಿಸುವುದನ್ನು ಬಿಟ್ಟು ಅನ್ಯಾಯ ಅಧರ್ಮಗಳನ್ನೇ ಮಾಡುತ್ತಾ ಮೂರು ಲೋಕವನ್ನು ತನ್ನಂಕೆಯಲ್ಲಿಟ್ಟುಕೊಂಡು ಮೆರೆಯುತ್ತಾ ಇದ್ದಾನೆ. ಮಾನವತಿ ಶ್ರೀಯರ ಬದುಕು ಕಷ್ಟವಾಗಿದೆ, ಯಾಗ ಯಜ್ಞಾದಿಗಳು ಇಲ್ಲ. ಆ ಕಾರಣದಲ್ಲಿ ಲೋಕವೇ ತತ್ತರಿಸುವಂತಹ ಸ್ಥಿತಿಯಲ್ಲಿ ನಮ್ಮಿಂದ ಕಷ್ಟವಾಗಿ ನಿಮ್ಮ ಮೊರೆ ಹೊಕ್ಕಿದ್ದೇವೆ, ಕಾಪಾಡಬೇಕು. ದುರುಳ ಮಹಿಷನ ನಿಗ್ರಹಕ್ಕಾಗಿ ನನ್ನ ದೇಹದಲ್ಲಿರುವಂತಹ ವಿಷ
ಜಯ ಜಯವೆಂದು ನುತಿಗೈದರು. ಆದಿಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಆದಿಮಾಯೇ ನಮೋಸ್ತುತೆ ಪೊರೆಯಬೇಕಮ್ಮ. ಮಹೇಶ್ವರ ಇಂದ್ರಾದಿ ಸುಮನಸರೇ ಏಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೀರಿ. ಆ ಶಕ್ತಿಯೆಲ್ಲವೂ ನಭದಲ್ಲಿ ಒಂದಾಗಿ ನಾರೀ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟ ಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾಕಮಲದಂತಿದೆ. ಮಕ್ಕಳೇ, ಸಂಕಟ ಒದಗಿ ಬಂತೆ. ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ಆ
ಮಹಿಷಾಸುರನೆನ್ನುವ ದಾನವನು ವಿಧಿಯ ಕುರಿತಾಗಿ ವಿಶೇಷವಾದಂತಹ ತಪಸ್ಸನ್ನು ಮಾಡಿ ಅಖಂಡಿತವಾಗಿರುವ ವರಗಳನ್ನು ಪ್ರಾಪ್ತಿಸಿಕೊಂಡ ನಮ್ಮ ವರಬಲದಿಂದ ಪ್ರಮತ್ತನಾದಂತಹ ಆ ದುರುಳನು ಭೂತಳವನ್ನು ತನ್ನದಾಗಿಸಿಕೊಂಡು ಪಾತಾಳವನ್ನು ವಶೀಕರಿಸಿಕೊಂಡು ಸ್ವರ್ಗದ ಮೇಲೇರಿ ಹೋಗಿ ಧರ್ಮವಂತರಾದಂತಹ ದೇವತೆಗಳನ್ನು ಬಡಿದು ದಿಕ್ಕೆಡಿಸಿ ಅವರ ಅಧಿಕಾರಗಳಲ್ಲಿ ನಿರ್ಭೀತಿಯಿಂದ ತಾನೇ ಪ್ರತಿಷ್ಠಾಪಿತನಾಗಿದ್ದಾನೆ. ತನ್ನ ಆಳ್ವಿಕೆಯಲ್ಲಿ ಯಾಗ ಯಜನಾದಿಗಳಿಗೆ ಅವಕಾಶವನ್ನು ಕೊಡದೆ ಪಂಚಹತ್ಯೆಗಳನ್ನು ಅವ್ಯಾಹತವಾಗಿ ಎಸಗುತ್ತಾ ಲೋಕಧರ್ಮದ ಸೂತ್ರವನ್ನೇ ಕತ್ತರಿಸಿದವನಿದ್ದಾನೆ. ನೀನು ಆದಿಯಲ್ಲಿ ನಮಗೊಪ್ಪಿಸಿದಂತಹ ಕಾರ್ಯಗಳನ್ನು ನಿರ್ವಹಿಸುವರೆ ಅಸಮರ್ಥರಾಗಿದ್ದೇವೆ. ನಾವು ನಮ್ಮೆಲ್ಲರನ್ನು ಪೊರೆಯಬೇಕು, ಶರಣು ಬಂದಿದ್ದೇವೆ. ವಿಧಾತನ ವರಬಲದಿಂದ ಕೊಬ್ಬಿ ತ್ರಿಜಗವನ್ನು ತನ್ನಂಕೆಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಕೂಳಮಹಿಷನನ್ನು ಸಮರ ಮುಖದಲ್ಲಿ ವಧಿಸಿ ಧರ್ಮ ಸ್ಥಾಪನೆಗೈಯುತ್ತೇನೆ. ಅವನೊಂದಿಗೆ ಶಂಕದುರ್ಗರೆಂಬಂತಹ ಕೂಳರು ಇದ್ದಾರಮ್ಮ. ಶಂಕದುರ್ಗಾದ್ಯರ ಭೀತಿಯೇ ದುಷ್ಟ ಮಹಿಷನಿಗೆ ದುರ್ಬೋಧೆಯನ್ನು ಮಾಡುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ರಣಕಣದಲ್ಲಿ ಸಂಹರಿಸಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಉಣಬಡಿಸುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಸಕಲರು ಜಯ 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 ಜಯವೆಂದು ಸಕಲರು ಮಣಿಯರಾಗಿ ವಿಶ್ವಕರ್ಮನು ಘನದರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಭವ ಇಂದ್ರಾದಿ ನಮ್ಮವರೇ. ಭಕ್ತಿ ಪುರಸ್ಸರವಾಗಿ ಆರ್ತರಾಗಿ ನಾವು ಮಾಡಿದಂತಹ ಪ್ರಾರ್ಥನೆಯನ್ನು ಆಲಿಸಿದ ಮಾತೆ ದುರುಳ ನಿಗ್ರಹವನ್ನು ಮಾಡಿಕೊಡುವುದಾಗಿ ಅಭಯವನ್ನು ಕೊಟ್ಟವಳಿದ್ದಾಳೆ. ಸರ್ವಶಕ್ತಳಾದಂತಹ ಮಾತೆಗೆ ಅಗತ್ಯವಿಲ್ಲದಿದ್ದರೂ ನಮ್ಮ ಆಯುಧಗಳು ಪಾವಿತ್ರತೆಯನ್ನು ಹೊಂದಲಿ ಎನ್ನುವ ಕಾರಣಕ್ಕಾಗಿ ಮಾತೆಗೆ ಅರ್ಪಿಸುವಂತಹ ಸನ್ನದ್ಧತೆಯಲ್ಲಿರುವಾಗ ವಿಶ್ವಕರ್ಮನು ವಿಶೇಷವಾದಂತಹ ಆಭರಣಗಳನ್ನು ಪಟ್ಟೆ ಪೀತಾಂಬರಗಳನ್ನು ತಂದೊಪ್ಪಿಸಿದ್ದಾನೆ. ಸುರನಾರಿಯರು ಶಾಸ್ತ್ರೋಚಿತವಾಗಿ ಮಾತೆಯನ್ನು ಅಲಂಕರಿಸಿದವರಿದ್ದಾರೆ. ಹೀಗಾಗಿ ಮಾತೆಗೆ ಹಸ್ತಭೂಷಣವಾಗಿ ನಮ್ಮ ಆಯುಧಗಳನ್ನು ಒಪ್ಪಿಸೋಣವೇ? ಫಲ ಸಂಹಾರಕ್ಕಾಗಿ ಚಕ್ರತಾಳೆ ದುರುಳನವರಿಗೆ ಬ್ರಹ್ಮದಂಡ ತಾಯೇ ಸುರಪ ವಜ್ರವ ವಜ್ರಾಯುಧ ನಮ್ಮವರೇ ಭಕ್ತಿಯಿಂದ ನಾವರ್ಪಿಸಿದಂತಹ ಆಯುಧಗಳನ್ನು ಮಾತೆಯು ಅಷ್ಟಭಜಗಳಲ್ಲಿಯೂ ಹಿಡಿದು ಕೂಳ ನಿಗ್ರಹಕ್ಕಾಗಿ ಸನ್ನದ್ಧಳಾಗಿದ್ದಾಳೆ. ಕಾಲ್ನಡಿಗೆಯಲ್ಲಿ ಹೋಗುವುದು ಭೂಷಣವಲ್ಲವಾದ್ದರಿಂದ ತಾನೇ ವಾಹನವಾಗಿ ಒದಗಿ ಬರುತ್ತೇನೆ ಎಂದಿದ್ದಾನೆ ಪರ್ವತರಾಜ. ಅದೋ ಮೃಗರಾಜನ ಗರ್ಜನೆ ಕೇಳುತ್ತಾ ಉಂಟು. ಬಂದ ಬಂದ
ಮಾಡಿದ್ದೇನೆ. ನೀವಿತ್ತಂತಹ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ಸರ್ವಾಲಂಕಾರ ಆಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ನೃಶಂಸನಾದ ಕೂಳ ಮಹಿಷನ ವಧೆಗೆ ಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ. ಸಿಂಹವಾಹಿನಿಯಾಗುತ್ತೇನೆ. ಪರಿಪರಿಯ ಉತ್ಪತ್ತಗಳು ಕೇಳುತ್ತಾ ಇದೆ. ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿ ಎಲ್ಲ ವಿಕಾರದಲ್ಲಿ ಕೂಗ್ತಾ ಇದೆ. ಈಗ ನಾನು ತಿಳಿದುಕೊಂಡೆ, ಯಾರೊಬ್ಬಳಕ್ಕೆ ನಾರಿ ಕೇಸರಿ ನೇರ್ಕೊಂಡು ಬಂದನಂತೆ. ನಮ್ಮವರೊಂದು ಸಂಕದುರ್ಗರ ಕೊಂದನಂತೆ. ಯಾರೇ ಆಗಿರಲಿ ರಥವನ್ನೇರಿಕೊಂಡು ನಾನೇ ತರುತ್ತೇನೆ. ಅಷ್ಟಭುಜದಿ ಮೆರೆಯುವಂತ ನಾರಿ ದಟ್ಟಳೆ ಕೇಸರಿ ನೇರ್ಕೊಂಡು ಬಂದೆಯ. ನಮ್ಮವರಾದಂತಹ ಸಂಕದುರ್ಗರನ್ನು ಕೊಂದೆಯ. ಮಾಲಿನಿ ಜಾತ ಮಹಿಷಾನಾನೆ ಬಂದಿದ್ದೇನೆ. ನನಗೂ ನಿನಗೂ ಯಾವ ರೀತಿಯ ದ್ವೇಷ, ಎಲ್ಲ ವಿಚಾರವನ್ನು
ಸುರಲೋಕವನ್ನು ವಶಪಡಿಸಿ ಸುರರನ್ನು ದೆಸೆಗಿಡಿಸಿ ನಿನ್ನ ಪ್ರಭುತ್ವವನ್ನೇ ಸ್ಥಾಪಿಸಿದೆಯ. ಸುರರ ಮೊರೆಯನ್ನಾಲಿಸಿ ನಿನ್ನ ಶಿರವನ್ನು ಕುಟ್ಟಿ ಕೆಡಹಿ ಸುರರ ಪರೆಯ ಬಂದವಳು ನನ್ನನ್ನು ತಾರಿದಕ್ಕಾಗಿ ನಿಂದೆಯ. ಇನ್ನು ಈ ಪ್ರಪಂಚ ನೀನು ಬದುಕಬೇಕಾದರೆ ನೀನು ಏರಿ ಬಂದಂತಹ ಕೇಸರಿಯನ್ನು ಕಾಣಿಗಣಿಸು. 14 ಲೋಕದವರೆ ಈ ಮಹಿಷ ಪೀಠವನ್ನು ಏರುವಂತಹ ಸಮಯದಲ್ಲಿ ನನ್ನ ತೊಡೆಯಲ್ಲಿ ನಿನ್ನ ಪಾಲಿಗೆ ಮಾರಿಯಾಗಿ ಬಂದಿದ್ದೇನೆ. ಅಘಟಿತ ಘಟನಾ ಪಠೀಯ ಸೀಮಾಯ ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಪಾಲಿಗೆ ಮೃತ್ಯು
ದುರುಳನಾದಂಥ ಮಹಿಷನನ್ನು ವಧಿಸಿ ಧರೆಯ ಧರ್ಮವನ್ನು ಉಳಿಸಿದೆ. ನಿನ್ನದಾದಂಥ ಉಗ್ರ ರೂಪವನ್ನು ಕಂಡು ಭಯಭೀತರಾಗಿದ್ದೇವೆ. ಶಾಂತಳಾಗಬೇಕಮ್ಮ. ಜಯ 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 ಜಯ. ಸುರಭ ಭಯಾನಿನಾಗಿಲ್ಲ ಮುಂದಾಗೆ ಅರುಷಾದಾಲಿ ಮಾತಾವನು ಮಾಲಿದು ಮರೆಯಾದ ಮಾಯಾಜಾಲನೂರಿ ನಿರತ ಮಾನದಿ ಅಯ್ಯ ಸುರಪಾಲ, ಅಮ್ಮ ದುಷ್ಟದೈತ್ಯರನ್ನು ಕರೆಯುವಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಂತ ನನ್ನನ್ನು ಶಾಂತಗೊಳಿಸುವರೆ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀಯ. ಇದೋ ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಸಿದ್ಧಿದಾತ್ರಿ, ಮಹಾಗೌರಿ, ಕಾಲರಾತ್ರಿ ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳರನ್ನು ನಿಗ್ರಹಿಸಿದವಳಿದ್ದೇನೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ. ನಿಶ್ಚಿಂತೆಯಿಂದ ನಾಕವನ್ನಾಳು. ಅಮ್ಮ, ಮುಂದೇನು ನಮಗೆ ದಿಕ್ಕು? ಮಕ್ಕಳೇ, ಅಮ್ಮ ನಿಮ್ಮ ಪಾಲಿಗೆ ಕಷ್ಟವು ಆವರಿಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಭಜಿಸಿ ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ. ಜಯ ಜಯ. ಶೋಣಿತ ಪಟ್ಟಣವನ ಶುಭದ ಅನವನಧಿಕ ಭವನಲಿ
ಇದ್ದೇನೆ. ಶುಂಭಾನಿ ಶುಂಭರು ಅಂತ ಕೇಳಿ ನಾವೇ ಸರಿ ಹೊರಟು ಬಂದಿರುವ ಕಾರ್ಯಕಾರಣ ಅನೇಕವಿದೆ ತಮ್ಮ. ಅನುಕುಮಾರಕ ಶುಂಭದಾನವ ಬ್ರಹ್ಮನ ಪರಮಾನುಗ್ರಹದಿಂದ ಧನುದೇವಿಯ ಗರ್ಭದಲ್ಲಿ ಹುಟ್ಟಿಕೊಂಡವರು ನಾವು. ಶುಂಭ ನಿಶುಂಭರೆಂಬ ಹೆಸರನ್ನು ಗಳಿಸಿಕೊಂಡೆವು. ತಮ್ಮ ನಮ್ಮ ಕೀರ್ತಿಯು ನಿಮಿತ್ತವಾಗಿ ಉಳಿಯದೆ ಎತ್ತರದ ಬಿತ್ತರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವಂತ ಮಹಾಕಾಂಕ್ಷೆಯಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಭೂಲೋಕ ಆ ಬಳಿಕ ಪಾತಾಳ ಲೋಕ ಎರಡು ಲೋಕವೇ ನಮ್ಮ ಸ್ವಾಧೀನ. ಎದ್ದೇಳು ತಮ್ಮ. ನಿನ್ನದಾದಂತಹ ಮಾತುಗಳನ್ನು ಕೇಳಿದಾಗ ಬಹಳ ಸಂತೋಷವಾಯಿತು. ಹೌದೇ? ಬ್ರಹ್ಮದೇವನಿಂದ ವರವನ್ನು ಪಡೆದಂತ ನಾವು ಈ ವೇಳೆದಾಗಲೇ ಎರಡು ಲೋಕವನ್ನು ಗೆದ್ದಿದ್ದೇವೆ. ನಿಜ. ಉಳಿದಿದೆ ಒಂದು. ಸರಿ. ಹಿರಿಯವರಾದ ನಮಗೆ ಸೇರಬೇಕಾದಂತ ಸ್ವರ್ಗಲೋಕ. ನಿನ್ನ ಅಪ್ಪಣೆಗಾಗಿ ಕಾಯ್ತಾ ಇದ್ದೇನೆ. ಅಪ್ಪಣೆ ಕೊಟ್ಟೆ ಅಂತಾದ್ರೆ ಸುರಪುರಕ್ಕೆ ತೆರಳಿ ಅಧಿಕಾರವನ್ನು ನನಗೆ ಒಪ್ಪಿಸ್ತೇನೆ ನಾನು. ಹಾಗಾದ್ರೆ ಯಾಕೆ ತಡ ತಮ್ಮ? ಏರುವ ನಕಲವು ಕಣ್ಣಿನಿಂದ ಎದುರು ನೋಡುತ್ತಿರುವೆಯೋ? ಬಂದವರು ಯಾರು ಗೊತ್ತೇ? ಶೋಣಿತಾಪುರಾಧೀಶ ಶುಂಭಣಿ ಶುಂಭರು ಬಂದಿದ್ದೇವೆ. ಒಳ್ಳೆಯ ಮಾತಿನಿಂದ ಹಿರಿಯವರಾದ ನಮಗೆ ಸೇರಬೇಕಾದಂತ ಸ್ವರ್ಗಲೋಕ ನೀನಾಗಿ ಬಿಟ್ಟುಕೊಟ್ಟೆ ಅಂತ ಆದ್ರೆ ಬದುಕಿಕೊಂಡೆ, ಇಲ್ಲದಿದ್ರೆ ಒಳ್ಳೆದು.
ಯಾಕೆ ಈ ಹಿಂದೆ ನಮ್ಮಂತೆಟ್ಟೋ ಸುರವೀರರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಎಲ್ಲರನ್ನು ಕೊಲ್ಲಿಸ್ತವ ನೀನಲ್ಲವೇ? ಹೌದು. ಅದಕ್ಕಾಗಿ ಸ್ವರ್ಗಲೋಕದ ಸರ್ವಾಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಯಾರು ಶೋಣಿತಾಪುರ ಶುಂಭಾಸುರನ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದ್ರ ಏನು ನಿನ್ನನ್ನು ಹೇಳ್ತಿದ್ದೇನೆ, ಏನು ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಸೆ ಉಂಟಾದ್ರೆ ನಿನ್ನಂತವನಿಗೆ ಪೆಟ್ಟು ಬೀಳದ ಸರಿಯಾಗಲಿಕ್ಕಿಲ್ಲ. ಹೌದಾ? ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ಇಂದ್ರಾದಿ ದೇವತೆಗಳೆಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಓಡಿ ಹೋದವರನ್ನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಸ್ವರ್ಗದ ಅಧಿಕಾರ, ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲಿ ಎಲ್ಲರೂ ಜಯಘೋಷವನ್ನು ಆಡುತ್ತಾ ಇದ್ದಾರೆ. ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ಇಲ್ಲಿದ್ದಂತ ಅಂಗನ ಮನೆಯರು ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಗೋಷ್ಠಿ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಿದಾಯ್ತು. ಆ ಬಳಿಕ ಭೂಲೋಕದಲ್ಲಿ ಯಾಗ ಯಜ್ಞ ನಡೆಯುತ್ತಾ ಇದೆ. ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರ್ಬೇಕು. ಆ ಬಳಿಕ ಸೂರ್ಯಚಂದ್ರ ಸಂಚಾರವನ್ನು ಅಲ್ಲೇ ನಿಲ್ಲಿಸಿದ್ದೇವೆ. ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೆಂದು ದೇವತೆಗಳ ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ.
ದೇವತೆಗಳನ್ನೊಡಗೂಡಿಕೊಂಡು ಅಪರಾಜಿತ ಸ್ತೋತ್ರದ ಮೂಲಕವಾಗಿ ನನ್ನನ್ನೇ ಪಠಿಸುತ್ತಾ ಇದ್ದೀಯ. ಇದು ಚೇತನಾ ಸ್ವರೂಪದಿಂದ ಪ್ರತ್ಯಕ್ಷಳಾದವಳಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗ ಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಕಷ್ಟ ಕಾಲವು ಬಂದಾಗ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಭಜಿಸಿ ಎನ್ನುವ ಹಾಗೆ ಕಣ್ಣೀರು ಸುರಿಸುತ್ತಾ ಇರುವೆ. ಹೌದಮ್ಮ, ಓಳಿಡುತ್ತಾ ಇರುವೆಯಲ್ಲ. ಇಂದ್ರ ಪದವಿಗೇನಾದರೂ ಕುತ್ತುವಂತೆ ಎನ್ನಲ್ಲಿ ಹೇಳಿಕೋ ಮಗನೇ. ಜನನಿ ವಧಿಸಿ ಸುರಪೀಠವನ್ನು ನನಗೇನು ಕೊಟ್ಟೆ ಅಮ್ಮ. ಆದರೆ ಧುರುಳ ಮಹಿಷನಿಗಿಂತ ಹೆಚ್ಚು ಪರಾಕ್ರಮಿಯಾದಂತಹ ಶುಂಭ ಹಾಗೂ ನಿಶುಂಭನೆನ್ನುವಂತಹ ದಾನವರು ಸುರಲೋಕವನ್ನು ಪ್ರವೇಶಿಸಿ ನಮ್ಮನ್ನೆಲ್ಲ ದೆಸೆಗೆಡಿಸಿ ಸುರಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಅವನ ಕಷ್ಟವನ್ನು ತಾಳಲಾರದೆ ನಿನ್ನ ಪಾದದ ಬಳಿಗೆ ಬಂದಿದ್ದೇವೆ. ನಮ್ಮನ್ನು ರಕ್ಷಿಸಬೇಕಮ್ಮ. ಜಯ 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 ಜಯ. ಮರುಗದಿರು ಕರುಣಿಸುತ್ತ ಭಜವನ್ನು ನುಡಿದಳು. ಕಿರಿದು ಸಮಯದಿ ಅರಿದು ದೈತ್ಯರ ಕಿರಿದು ಸಮಯದಿ ಅರಿದು ದೈತ್ಯರ ನೆರವೇನು ಪರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯುಳು ಇರುತ್ತ ನೋಡುವನನ್ನ ಲೀಲೆಯ. ಮರೆಸಿ ನಿಜವನು ತುಹಿನಗಿರಿಯುಳು ಇರುತ್ತ ನೋಡುವದೆನ್ನ ಲೀಲೆಯ. ಹರುಷದೊಳಗೆಂತೆನುತ ತ್ರಿದಶರಿಗರುಹಿ ಶ್ರೀದೇವಿ ಮರುಗದಿರಯ್ಯ. ಭೀತರಾದಂತಹ ನಿಮಗೆ ಅಭಯಪ್ರದಳಾಗಿದ್ದೇನೆ. ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೇ ಶುಂಭರಿ ಶುಂಭರು. ಹೌದಮ್ಮ, ತಾವು ಧರ್ಮ ಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಕರ್ತವ್ಯ ಭ್ರಷ್ಟರಾಗುವಂತೆ ಮಾಡಿದ್ದಾರೆ. ಹೌದಮ್ಮ, ಇದು ಲೋಕ ನಿಯಮಕ್ಕೆ ವಿರುದ್ಧವಾದ. ಹೌದು ತಾಯಿ. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆ ಅಂತವರು ವಧ್ಯರೇ ಸರಿ. ಹಾಗಾಗಿ ಕಿರಿದು ಸಮಯದ ಒಳಗಾಗಿ ದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯನಾಗುತ್ತೇನೆ. ಅಲ್ಲಿಯವರೆಗೆ ಇರಬೇಕು ತಾಯಿ. ನಿಮ್ಮದಾದಂತಹ ನಿಜ ರೂಪವನ್ನು ಮರೆಮಾಚಿ ಈ ತುಹಿನ ಗಿರಿಯೊಳಗಿದ್ದು ಎನ್ನ ಲೀಲಾ ವಿನೋದವನ್ನು ಕಾಣುವಿರಂತೆ. ಶುಭವಾಗಲಿ. ಜಯ 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 ಜಯ. ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ. ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ. ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ. ಬಳಿಕ ಶಕ್ತಿ ರೂಪಿಣಿ ಕಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದೆನುತ್ತ. ಕಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದೆನುತ್ತ. ಅಸಾಧ್ಯ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ. ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ. ಕೊಲ್ಲುವ ಕಾರ್ಯವು ಸುಲಭವೆನುಗಲಿ ತನ್ನ ಮನದೊಳಗೆ. ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುಗಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ
ಎಂದು ಯೋಚಿಸಿ ಮಹಮ್ಮಾಯೇ ಮಹಮ್ಮಾಯೇ ದೈತ್ಯ ವೃತ್ತವ ಮೋಹಿಸಿ ಕರಿಯೇ ದೈತ್ಯ ವೃತ್ತವ ಮೋಹಿಸಿ ಕರಿಯೇ ಸುಂದರಾಂಗವ ಸುಂದರಾಂಗವ ತಾಳೆರಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ನಿಂದಳು ನಿಂದಳು ಪ್ರೇಮ ಕದಂಬವನದೊಳಂದು ನಿಂದಳು ಪ್ರೇಮ ಕದಂಬವನದೊಳಂದು ಎಂದು ಯೋಚಿಸಿ ಮಹಮ್ಮಾಯೇ ದೈತ್ಯ ವೃತ್ತವ ಮೋಹಿಸಿ ಕರಿಯೇ ದೈತ್ಯ ವೃತ್ತವ ಮೋಹಿಸಿ ಕರಿಯೇ ಆ ಆ ಆ ಅಳುವಂತಹ ಸುಮನಸರಿಗೆ ಧೈರ್ಯದ ಅಭಯಗಳನ್ನು ಕೊಟ್ಟು ಕಳುಹಿಸಿಯಾಗಿದೆ. ಕಿರಿದು ಸಮಯದ ಒಳಗಾಗಿ ದುರುಳರನ್ನು ತೆರೆದುಕೊಡ್ತೇನೆ ಎನ್ನುವ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಆದರೆ ಬ್ರಹ್ಮನ ವರಬಲ ಎನ್ನುವುದು ಸುಳ್ಳಾಗದ ರೀತಿಯಲ್ಲಿ ಅವರನ್ನು ನಾ ತರೆಯಬೇಡುವೆ. ಶಕ್ತಿಯಿಂದಾಗದೇ ಇದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಅದಕ್ಕಾಗಿ ಮೋಹದ ಬಲೆಯೊಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ ಎನ್ನುವ ಹಾಗೆ ಆಲೋಚಿಸಿದವಳು ನಾನು. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲಿ ಐಕ್ಯಳಾಗಿದ್ದೆ. ಆಕೆ ಹೃದ್ಘೋಷ ಸಂಭವೆಯಾಗಿ ಪಾರ್ವತಿಯ ಕಾಯ ಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕೆ ಎನ್ನುವಂತಹ ಅಭಿಧಾನದಿಂದ ಈ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದ್ದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನ್ನ ಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪಥದಿಂದಲೇ ಕನಕದ ಒಯ್ಯಾಲೆ ಒಂದು ಇಳಿದು ಬರುತ್ತಾ ಇದೆಯಲ್ಲ. ಸನುಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಖಳರನ್ನು ನನ್ನತ್ತ ಆಕರ್ಷಿಸಬೇಕು. ಹಾಗಾದ್ರೆ ಏರಿಕೊಳ್ತೇನಂತೆ.
ಬಡವರಾಗಿದ್ದೇವೆ, ನಮ್ಮ ತಂದೆ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತ ಅರಣ್ಯವನ್ನು ಸೇರಿದೆವು. ಅಜಾನ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವಾರ ಮನೋವೇಗ ಬ್ರಹ್ಮಚರ್ಯ. ಕೈಗೆ ಬಂದದ್ದೇ ತಡ ಉಲ್ಲಾಸವು ಕೇರಿತು. ಪಾತಾಳವನ್ನು ಸೇರಿದೆವು. ಅಂದ ನಾಗರಾಜ ಆತನ ಹೃದಯವನ್ನು ಮೆಟ್ಟಿ ಬೆರೆದವರಿದ್ದೇವೆ. ಭೂಲೋಕವನ್ನು ಸೇರಿಕೊಂಡೆವು. ಉಳಿದಿದೆ ನಾಕ ಯಾರಿದೆವು ಸಿಕ್ಕಿತು ವರ್ತಮಾನ. ನಮ್ಮವರಾದ ಶುಂಭ ಏನು ಶಂಭುವೇ ಬಂದರು ಬಿಡುವವರಲ್ಲ. ಯುದ್ಧಕ್ಕೆ ಆಹ್ವಾನ ಕೊಟ್ಟೆವು. ಬಂದ ನಾರದ ಮಾಡಿಸಿದ ಸಂಧಿ ಶುಂಭ ಉಭಯ ತೋಳುಗಳಿಗೆ ಅಪ್ಪಿದ ಅರ್ಥ ಆಸನವನ್ನಿತ್ತ. ಅವನ ಬಗ್ಗೆ ಯಾರು ಹೇಳ್ತಾರೆ ನೀವು ಹಾಗೆ ಹೊಗಳಿದವರ ಜೊತೆಗೆ ಮೂರ್ಲಾಕ ಸಂಚಾರ.
ಯಾಕೆ ನಿನ್ನದು ಕೂಡ ಹಾಗೆ ಕೇಳುದಿಲ್ಲ. ಈ ಕಡೆಗೆ ಬರ್ತೀಯ? ಅಲ್ಲೇ ಇರು. ನೀನು ಇಲ್ಲಿರುವ? ನಾನು ಇಲ್ಲೇ ಇರುವೆ. ಹೌದೌದು ಹೌದೌದು. ಹೇಗಿತ್ತು ಬೇಟೆ? ಭರ್ಜರಿ ಬೇಟೆ. ಅದ್ಭುತ ಬೇಟೆ. ಭಯಂಕರ. ಇಂತಹ ಬೇಟೆಯನ್ನು ಆಡಿದ್ದೇವಾ? ಎಲ್ಲಿಂದ? ಹೌದಲ್ವಾ? ಇವತ್ತಿನ ವಿಶೇಷ ಬೇಟೆ. ಹೌದೌದು. ಇವತ್ತಿನ ಹಾಗೆ ಯಾವಾಗಲೂ ಆಗ್ಲಿಲ್ಲ. ಇಂದಿನ ಬೇಟೆಯ ಹಾಗೆ ಇದುವರೆಗೂ ಆದದ್ದಿಲ್ಲ. ಹೌದಲ್ವಾ? ಏನ್ ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರೆದವ. ನಿಜ. ಏನು ತಿಂದೆ? ನನಗೇನು ತಂದೆ? ಹೇಳು ನನ್ನ ಮುಂದೆ. ಏನ ಬೇಟೆ ಆಡ್ತಾ ಮುಂದೆ ಹೋಗ್ತಿರುವ ಸಂದರ್ಭ ಕೆರಳಿದಕ್ಕೆ ಸರಿ ಕಣ್ಣ ಮುಂದೆ ಕಾಲ ಸಿಕ್ಕಿತು. ಏನು ಮಾಡುವ? ಬಿಡಲಿಲ್ಲ. ಶಾರಾವೇಗದಿಂದ ಇದೆ. ಅದರ ಬಾಲಕ್ಕೆ ಕೈ ಕೊಟ್ಟೆ. ರಕ್ತವೇ ಮಾಂಸವೇ ಎಲುಬುವೆ ಬೇರೆ 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 ಆಗಿ ಬಿತ್ತು. ಅಲ್ಲಿಗೆ ಬಾಯಿ ಕೊಟ್ಟೆ. ರಕ್ತವನ್ನು ಗಳ 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 ಕುಡಿದೆ. ಮಾಂಸವನ್ನು ಞಮ 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 ಇದ್ದೆ. ಎಲುಬನ್ನು ಕಟ್ಟ ಅಗಿದ್ದು ನಿಂಗಿದೆ. ಏನಾಯ್ತಾ? ತಲುಪಿತಾ? ಅಷ್ಟಾಗ ತಲುಪು ಅಲ್ಲಿಗೆ ತಲುಪಿತು. ಹೌದಾ? ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬುವಾಗ ನನ್ನ ನೆನಪಾಯ್ತು. ನನ್ನ ನೆನಪು ಕಡೆಗೆ ಕಡೆಗೆ ಕಡೆಗಾದ್ರೂ ನೆನಪಾಯ್ತು. ನನ್ನ ಪುಣ್ಯ ಅಂತಲೇ ಏನು ಕೊಂಡು ಹೋಗೋಣ ಎಂಬುದಾಗಿ ಯೋಚನೆ ಮಾಡಿದಾಗ ಸಣ್ಣ ಸಣ್ಣ ಮರಿಗಳು. ಏನು ಮಾಡಿದೆ? ಚಿಗುರ ಮರಿಗಳು ಬಿಡ್ಲಿಲ್ಲ. ಹಿಡಿದು ನನ್ನ ಕಪ್ಪಲಿಸಿ ಅಲ್ಲಲ್ಲಿ ಬಡಿದಾಕಿದ್ದೆ. ಅಲ್ಲೆಲ್ಲ ನೀನೇ ಬಡ್ದು ಹಾಕಿದ್ದು? ನಾನೇನೇ ತಾಕಿದ್ದು. ಓ, ಅಲ್ಲೆಲ್ಲ ಹೊರಗೆಲ್ಲ ಹಾಕಿದ್ದು ನೀನೆ? ಅದು ನಾನೇ ಸ್ವಲ್ಪ ಎತ್ತರದಲ್ಲಿದ್ದೆ. ಸ್ವಲ್ಪ ಒಳಗೆ ತಂದು ಹಾಕಿದ್ರೆ ಒಳ್ಳೇದಿತ್ತು. ಅದು ಎತ್ತರದಲ್ಲಿದ್ರೆ ಹಿಡಿ ಮತ್ತೆ ಹೆಕ್ಕಿಕೊಂಡು ಹೋಗೋದಕ್ಕೆ ಸುಲಭ ಆಗ್ತದೆ. ಹೌದೌದು ಹೌದು. ಅಥವಾ ಅಲ್ಲಿಂದ ಓಡುದಕ್ಕೆ ಸುಲಭ ಆಗ್ತದೆ. ಏನೇ ಇರಲಿ, ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿಯುವಂತಹ ಸಂದರ್ಭದಲ್ಲಿ ತಮ್ಮ ತಮ್ಮ ಹಂದಿ ತಮ್ಮ ಹಂದಿ ಏನೋ ತಮ್ಮ ಹಂದಿ ಆದ್ರೆ ಅಣ್ಣ ಯಾರು? ಹಾಗಲ್ವಾ? ಹಂದಿ ಒಂದು ಗೋಚರಿಸಿತ್ತು. ಹಂದಿಯನ್ನು ಕಂಡೆ ಬಿಡುವೇನೆ. ಏನು ಮಾಡಿದೆ? ಅದರ ಬಾಲಕ್ಕೆ ಕೈ ಗೊತ್ತಾಯ್ತಲ್ವ? ನೆಲಕ್ಕೆ ಬಡ್ದದ್ದು. ಓ ಹಾಗೆ. ಹೌದೌದು. ಏನಾಯ್ತು? ರಕ್ತ ಬೇರೆ ಮಾಂಸ ಬೇರೆ ಎಲುಬು ಬೇರೆ ಎಲ್ಲ ಬೇರೆ ಬೇರೆ ಮಾಡಿಸಿದ್ದೆ. ಬೇರೆ ಬೇರೆ ಮಾಡಿದ್ದೆ. ಚರ್ಮವನ್ನು ಅದು ಯಾಕೋ ಚರ್ಮ? ಮಳೆಗಾಲದಲ್ಲಿ ನಮ್ಮನ್ನು ಕೇಳುವವರಿಲ್ಲ. ಆ ಸಂದರ್ಭದಲ್ಲಿ ಚರ್ಮ ಬೇಕಾಗ್ತದೆ. ಏನು ಇಲ್ಲದೆ ಇರುವಾಗ ಈಗ ಒಣಗಿಸಿಟ್ರೆ ಕರು ಕುರು ಕರು ಕುರು ಹೌದೌದು ಅದೇ ಬೇಕು. ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಇಷ್ಟು ಪ್ರಾಣಿಗಳನ್ನು ಹೊಟ್ಟೆ ಹಿಡಿದದ್ದಾಗ್ಬೋದು. ಹೌದಲ್ವಾ? ಒಂದು ಉಪಕಾರ ಮಾಡ್ಬೋದಾ? ಸ್ವಲ್ಪ ಗಾಳಿ ಹಾಕ್ಬೋದಾ? ನೀನು ನನಗೆ ಆಯಾಸ. ಏನ? ನನಗೂ ಆಯಾಸ ಆಗಿದೆ. ಹಾಗಿದ್ರೆ ನಿನಗೆ ಗಾಳಿ ಹಾಕಿದ್ರೆ ನನಗೆ ಗಾಳಿ ಹಾಕೋದು ಯಾರು? ನಾನು ನೀನು ನಾನು ಎನ್ನುವ ಹಾಗೆ ಭೇದ ಉಂಟಾ? ವಾದ ಮಾಡಿದ್ರೆ ಗಾಳಿ ಬರ್ತದ? ಎಲ್ಲಿಂದ? ವಾದ ಬೇಡ. ಬೇಡ. ಗಾಳಿ ಬರ್ಬೇಕಿದ್ರೆ ಏನು ಮಾಡ್ಬೇಕು? ನಮ್ಮ ಅಡಿಯಾಳಾಗಿದ್ದೇನೆ ವೈದ್ಯ. ಅವನಿಗೆ ಆಜ್ಞಾಪಿಸಿದ್ದೇವೆ. ಯಾರು? ತಳುವದ ಸಮಯದಲ್ಲಿ ಈ ಸಮಯ ತಳುವದ ಸಮಯದಲ್ಲಿ ಏನಾಗಿರಬಹುದು? ಪಾಡುದಿಹ ಗಾಯನವ ಆಲಿಸುತ್ತ ಯಾರಾಡಿದ್ದು? ದೇವಿಯು ಪಾಡುದಿಹ ಗಾಯನವ ಆಲಿಸುತ್ತ ತಳುವದ ಸಮಯದಲ್ಲಿ ah
ಸೇವಾಕರ್ತರಂದ್ರೆ ಹೇಗಿರ್ಬೇಕು? ಪ್ರಾಮಾಣಿಕತೆ ಬೇಕು. ಅವ ಬೀಸಿದಲ್ಲಿಗೆಲ್ಲ ಮುಗಿಯಿತು. ನಿಷ್ಠೆ ಬೇಕು, ಭಕ್ತಿ ಬೇಕು. ಹೌದಲ್ವಾ? ಬೀಸುತ್ತಾ ಇರ್ಬೇಕು. ಅವನ ಬೀಸುವಿಕೆಗೆ ತನ್ನು ಒಡ್ಡಿದ್ದು ಆಯಾಸ ಎಲ್ಲಿ ಹೋಗಿದೆ ಅಂತಲೂ ಗೊತ್ತಾಗಲಿಲ್ಲ. ಜಾರಿ ಹೋಗಿದೆ. ಇನ್ನೊಂದು ಸಾರಿ ಕೆಳಗಿಳಿದು ಬೇಟೆ ಆಡೋಣವೇ? ಏನ ಒಮ್ಮೆ ಮೇಲೆ ಏರಿದವರು ನಾವು, ಇನ್ನೊಮ್ಮೆ ಕೆಳಗಿಳಿಯುವುದಕ್ಕುಂಟೆ. ಒಮ್ಮೆ ಏರಿದ ಮೇಲೆ ಮತ್ತೆ ಏರುತ್ತಲೇ ಇರುದು. ಇಳಿಸುವ ಕ್ರಮವೇ ಇಲ್ಲ. ಹೌದಲ್ವಾ? ಇನ್ನು ಏರುದು ಇಳಿಯುದು ಬೇಡ. ನಿನ್ನ ಕಿವಿ ಕೊಡ್ತೀಯ? ನನಗೆ ಬೇಡ. ಹಾಗಲ್ವಾ? ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಯಾಕೆ? ಸುಯ್ ನಿನ್ನ ಗೊತ್ತಾಗ್ಲಿಲ್ಲ? ಏನೋ ಒಂದು ಬೇರೆ ಅದು ಏರುತ್ತಲೇ ಇದೆ ಅಂತ ಕಾಣ್ತದೆ. ಹೌದಲ್ವಾ? ಈ ರೀತಿಯಾದ ಸ್ವರ ಏನು ಎಂಬುದನ್ನು ಚೆನ್ನಾಗಿ ಬಲ್ಲವ ನಾನು. ಏನಾಗಿರಬಹುದು? ಮತ್ತೇನು ಅಲ್ಲ, ರಭಸವಾಗಿ ಬೀಸುತ್ತಿರುವಂತಹ ಮಾರುತರ ರಭಸಕ್ಕೆ ಬಿದಿರಿದಾಗಿ ಬರುವಂತಹ ಸ್ವರ. ಬಿದಿರಿನ ಸ್ವರ ನಿಜ. ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೇನೋ? ಖಂಡಿತವಾಗಿಯೂ ಇದ್ದದಲ್ಲ. ಒಂದು ವೇಳೆ ಹುದುಂತಿದ್ರೆ ವೀರರಾದಂತಹ ಚಂಡಮುಂಡರು ಕದಂಬ ಕಾಂತಾರವನ್ನು ಬಂದು ಸೇರಿದ್ದಾರೆ, ಬೇಟೆ ನಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ಪರಿಹರಿಸುವಂತಹ ಉದ್ದೇಶದಿಂದ ಹೋಗಿಲಗಳ ವಂಚಪದ ಇಚ್ಚರದಲ್ಲಿ ಹಾಡುತ್ತಿರಬಹುದೇ? ಏನು ಕೋಗಿಲೇಶ್ವರ ಅಂತ ಹೇಳ್ತಾ ಇದ್ಯಾ? ಹೌದು. ಎಂತಹ ಗಾನ ಕೋಗಿಲೆ ಯಾರುವುದಿರು ಈ ರೀತಿ ಹಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬಲ್ಲೆಯ? ಯಾಕೆ? ಒಮ್ಮೆ ಮೇಲೆ, ಮತ್ತೊಮ್ಮೆ ಕೆಳಗೆ, ಇನ್ನೊಮ್ಮೆ ಮಧ್ಯಮದಲ್ಲಿ, ಬೇಕಿದ್ರೆ ಶ್ವೇತ ಪಂಚಕ್ಕೂ ಏರಬಲ್ಲದ್ದು. ಮತ್ತೊಮ್ಮೆ ಕೇಳುವ, ಮಗದೊಮ್ಮೆ ಕೇಳುವ, ಇನ್ನೊಮ್ಮೆ ಕೇಳುವ, ಕೇಳುತ್ತಲೇ ಇರಬೇಕು. ಇಲ್ಲಿಂದ ಹೋಗುವುದೇ ಬೇಡ ಅಂತಾಗಿದೆ. ನಿಜ ನಿಜ. ಹಾಗಿದ್ರೆ ಈ ಸ್ವರ ಯಾವುದಂತ ಗೊತ್ತಾಗ್ಲಿಲ್ಲ ನಿನಗೆ? ನಿನಗೆ ಗೊತ್ತಾಗ್ಲಿಲ್ಲ? ಇದು ಬಹುಶಃ ಇದು ಅವಳೇ. ಇದವಳೇ Ah
ಏನಂತ ಗೊತ್ತಾಯ್ತಾ? ಎಂತಹ ಸ್ವರ? ಯಾವ ಸ್ವರ ಇದು? ಬಹುಶಃ ಅವಳೆ ಯಾರು? ವೀಣಾಪಾಣಿ, ಪುಸ್ತಕ ಪಾಣಿ, ಬಾಲ ಸರಸ್ವತಿ, ಗಾನಾದಿ ದೇವಿ, ಬ್ರಹ್ಮನ ರಾಣಿ. ವಾಣಿ. ಹೌದೌದು. ಅವಳು ಬಂದು ಹಾಡುವುದೆಂಬುದೇ ಹೇಳ್ತಾ ಇದ್ದೀಯ? ಹೌದು. ಅವಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತರಾದಂತಹ ಬ್ರಹ್ಮದೇವ ಸೃಷ್ಟಿಯನ್ನು ಮಾಡಬೇಕೆಂದಾದ್ರೆ ಜೊತೆಯಲ್ಲಿ ಪೂರಕಳಾಗಿ ಮಾಡೋದು ಈ ವಾಣಿ ಜೊತೆಯಲ್ಲೇ ಬೇಕು. ಒಂದು ವೇಳೆ ಇಲ್ಲದೆ ಹೋದ್ರು ಎಂದಾದ್ರೆ ಅವ ಮಾಡಿದ ಸೃಷ್ಟಿ ಯಾವುದು ಸರಿಯಾಗೋದಕ್ಕೆ ಸಾಧ್ಯವೇ ಇಲ್ಲ. ಕೆತ್ತುವಲ್ಲಿ ಕೆತ್ತಿ, ಒತ್ತುವಲ್ಲಿ ಒತ್ತಿ, ತಟ್ಟಿ, ಕೆಲವೊಮ್ಮೆ ತಟ್ಟಿದ್ರು ಕೂಡ ಸರಿಯಾಗುವುದಿಲ್ಲ. ಎಷ್ಟು ತಟ್ಟಿದ್ರು ಎಷ್ಟು ಒತ್ತಿದ್ರು ಒತ್ತುತ್ತಲೇ ಇರಬೇಕು. ಹೌದು. ಹಾಗಿದ್ರೆ ಇದು ಅವಳಲ್ಲ ಅಂತಾಯ್ತು. ಅವಳಲ್ವೇ ಅಲ್ಲ. ಅವಳಲ್ಲ ಅಂತಾದ್ರೆ ಬೇರೆ ಯಾರು ಅಂತಾಗಬೇಕಲ್ಲ? ಮಕ್ಕಳ ಸ್ವರ ಅಲ್ಲ, ಮತ್ತೆ ಗಂಡಸರ ಸ್ವರವೇ ಹೌದು. ಯಾರದ್ದು? ಯಾರು ಎಂಬುದಾಗಿ ಯೋಚನೆ ಮಾಡಿದ್ರೆ ಅರ್ಥವಾಯ್ತು. ಮತ್ತಾರು ಅಲ್ಲ, ಯಾರು? ಅವನೇ ಕುದುರೆ ಮುಖದವ. ಕುದುರೆ ಮುಖದವ? ಏನ? ಕುದುರೆಯ ಮುಖವುಳ್ಳವ, ದೇವಲೋಕದ ಗಾಯಕ ತುಂಬುರ. ಒಬ್ಬ ಮಾತ್ರ ಇರುವುದು, ಇನ್ನೊಬ್ಬ ಇದ್ದಾನೆ ಚಿತ್ರಸೇನ. ಅವರಿಬ್ಬರು ಜೊತೆ ಸೇರಿದ್ರು ಅಂತಾದ್ರೆ ಗಾನ ವೈಭವ. ಅವರ ಹಿಮ್ಮೇಳವನ್ನು ವಿಗಡಿಸೋಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ಹಾಗಾಗಿ ಅವನೇ ಬಂದದ್ದು. ಅವ ನಾವಿಲ್ಲಿ ಬಂದಿದ್ದೇವೆ ಅಂತ ಗೊತ್ತಾದ್ರೆ ಅವ ಬರ್ಲಿಕ್ಕಿಲ್ಲ. ನಮ್ಮ ಹೆಸರು ಕೇಳಿದ ಕೂಡಲೇ ಹೆದರುತ್ತಾರೆ. ಸಂಗೀತಗಾರ ಅವ ಅಲ್ಲೋ? ಬಿಡುವ. ಮತ್ತೊಬ್ಬ ಇದ್ದಾನೆ. ಯಾರು? ನಾರದ. ಕರದಲ್ಲಿಗೆ ಬಾರದ, ನಿಲ್ಲದ ಗಾನ ವಿಶಾರದ, ಅವನವ್ವೇ ಶಾರದ. ಪ್ರಿಯ ಆತನೇ ಶಾಪಗ್ರಸ್ತ. ಬಂದದ್ದ? ಖಂಡಿತವಾಗಿ ಬರ್ಲಿಕ್ಕಿಲ್ಲ. ಯಾಕೆ? ನಿನಗೆ ತಿರುಗಾಟವೇ? ನಿನಗೆಲ್ಲ ಅಂದು ದಕ್ಷ ಬ್ರಹ್ಮ ನಾರದನಿಗೆ ಇತ್ತಂತಹ ಶಾಪ. ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ಈ ಸ್ವರವನ್ನು ಕೇಳಿದ್ಯಾ? ಒಂದೇ ಕಡೆಯಿಂದ ಕೇಳಿ ಬರ್ತಾ ಇದೆ. ನಾರದಾದ್ರೆ ಹೇಗೆ? ಹೇಗೆ? ಒಮ್ಮೆ ಅಲ್ಲಿ, ಮತ್ತೊಮ್ಮೆ ಅಲ್ಲಿ, ಮಗದೊಮ್ಮೆ ಅಲ್ಲಿ, ನಾಳೆ ಅಲ್ಲಿ, ನಿನ್ನೆ ಅಲ್ಲಿ, ನಾಡಿದ್ದು ಅಲ್ಲಿ, ನಾಳೆಯಲ್ಲಿಂತೂ ಅದೇ ಕಷ್ಟ. ಹೌದಲ್ವ? ಅಲ್ವಾ? ಎಲ್ಲಿ ಹೋದ್ರೆ ಅದೇ. ಹಾಗಿದ್ರೆ ವೀಣೆ ಹಿಡಿದ್ರೆ ಭವಾನಿ ಅಲ್ಲ, ತುಂಬರ ಅಲ್ಲ, ನಾರದ ಅಲ್ಲ, ಅದು ಅಲ್ಲ, ಇದು ಅಲ್ಲ. ಗೊತ್ತಾಗಬೇಕಿದ್ರೆ ಬಿಡಿ ಸ್ವರ ನಡೆತನದು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ಅರರೆ ಅರರೆ ಕೌತುಕವೆಂದು ಪರಿಮಳವೆಂದು
ಆದ್ರೆ ಈ ರೀತಿಯಾದಂತ ವ್ಯತ್ಯಾಸ ಇಲ್ಲ. ಇಲ್ಲವೇ ಇಲ್ಲ. ಹಾಗಿದ್ರೆ ಯಾರಾಗಿರಬಹುದು ಎನ್ನುವ ಹಾಗೆ ಪಥ ಹಿಡಿದು ಮುಂದುವರೆದು ಮುಂದೆ ಮುಂದಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ಉಯ್ಯಾಲೆಯಲ್ಲಿ ಗಾನವನ್ನು ಪಾಡ್ತಾ ಇದ್ದಾಳೆ. ಅಪ್ರತಿಮವಾದಂತಹ ಸೌಂದರ್ಯವತಿ. ನಮ್ಮ ತಿರುಗಾಟದಲ್ಲಿ ಇದುವರೆಗೆ ನಾವು ಇಂತಹ ಸೌಂದರ್ಯವತಿಯನ್ನು ಕಂಡದ್ದಿಲ್ಲ. ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಲ ಭಾಷೆಯ ತೋಳ ಕುತಗಡ ವಿಷುಪ ತೊಡಗಡ ಚಾರು ಜಂಗವ ಬೆಸವ ಕಂಗಲ ತೊಲಗಿ ಬೆಳಗುವ ನೋಡೆ ಸ್ವರ್ಣ ಕೂರ್ಗನಿಯಂತಿ ಹೆಲ್ಲು ನೀರಿ ಸರಸಿಜವದರೆ ಹರಿಣನೇತ್ರೆ ಕೆಲುವ ಮಾನಿನಿಯೇಕ ನೀರಜನೇತ್ರೆ ಭೂಲಗಣೆಯ ಭಕ್ತಿಗದ ಮಣಿಯವ ಸಾಸಿರ ಶಿರನಾದ ಶೇಷನ ಶಿರದಲ್ಲೇ ಸೇವೆ ಮಾಡಿಕ್ಕೆವು ವಸುಮತಿಗೆ ಸಮ ಸೀಮಂತದ ಮಣಿಯೋ ಎನ್ನುವ ಹಾಗೆ ಕುಂಗಳಿಸ್ತಾ ಇದ್ದಾಳೆ. ನಿಜ ನಿಜ ನೋಡಿದ್ಯಾ? ಅದ್ಭುತ. ಖಂಡಿತ. ಏನು ತೇಜ, ಏನು ತೇಜ. ಪ್ರಭೆ ಹೌದಲ್ವಾ? ದಿವಾಕರರ ಘರಗಿರಿದು ಬಂದರೋ ಎಂಬ ಹಾಗೆ ಗೋಚರಿಸುತ್ತಾ ಇದೆ. ಒಬ್ಬ ಬಂದ್ರೆ ಸಾಕಾಗ್ಲಿಕ್ಕಿಲ್ಲ. ಹೌದೌದು ಹೌದೌದು. ಇಂತಹ ಸೌಂದರ್ಯವತಿ ಯಾರಿರಬಹುದು? ಯಾರು ಸ್ವಲ್ಪ ಇಲ್ಲಿ ನೋಡಿ ಬಾ. ಏನಾಯ್ತು ಏನಾಯ್ತು ನನಗೆ ಗೊತ್ತಾಯ್ತು. ನನಗೆ ಗೊತ್ತಾಯ್ತಲ್ಲ. ಏನು ಗೊತ್ತಾಯ್ತು? ಯಾರು ಎಂಬುದಾಗಿ ಗೊತ್ತಾಯ್ತು. ಯಾರು ಮತ್ತಾರು ಅಲ್ಲ, ಯಾರು ಇದ್ದಾರಲ್ಲ ನಾರಾಯಣ. ಹೌದು. ಇದು ಬಂದದ್ದು ಹೆಣ್ಣು ಗಂಡ ನಿನಗೆ ಪೂರ್ತಿ ಆಗ್ಲಿಲ್ಲ ಪುಣ್ಯಾತ್ಮ. ಮತ್ತೆ ಆ ನಾರಾಯಣನ ಅರಸಿಯಾದಂತಹ ಲಕ್ಷ್ಮೀ ದೇವಿ. ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿಜ. ನಿನಗೇನು ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಪಕ್ಷ ಸ್ಥಳದಲ್ಲಿ ಜಾಗವನ್ನು ಕೊಟ್ಟಿದ್ದ. ಖಂಡಿತ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಇಷ್ಟು ಒಳಗೆಲ್ಲ ಬರ್ಲಿಕ್ಕಿಲ್ಲ. ಇಲ್ಲಿಗೆ ಬರ್ಲಿಕ್ಕಿಲ್ಲ. ಇಲ್ಲ. ಹಾಗಿದ್ರೆ ಅವಳಲ್ಲ ಅಂತ ಹೇಳು. ಅವಳಲ್ಲದಿದ್ರೆ ಬಿಡುವ. ಮತ್ತೊಬ್ಬಳಿದ್ದಾಳೆ. ಯಾರು? ಕುಲದೇವನ ಅಂತ ಶಂಕರನ ಅರಸಿ ಪಾರ್ವತಮ್ಮ. ಈಕೆ ಪಾರ್ವತಮ್ಮನ. ಒಮ್ಮೆ ನೋಡಿ ಬರಲ್ಲ. ನೋಡು. ನೀನು ಹೇಳಿದ ಹಾಗೆ ಇದು ಪಾರ್ವತಮ್ಮ ಅಲ್ಲ, ಆಯ್ತಾ? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ ಅಂತ. ಈಗ ದೊಡ್ಡ ಬೊಟ್ಟು ಎಲ್ಲಿಂದ? ಸಣ್ಣ ಬೊಟ್ಟು ಇರುವುದೇ ಕಷ್ಟ. ಹೌದೌದು. ಹೀಗೆ ಹೋಗಿ ನೋಡಿದ್ರು ಕಾಣುದಿಲ್ಲ. ಹತ್ತಿರ ಹೋಗಿ ನೋಡಿದ್ರು ಬೊಟ್ಟು ಕಾಣುದಿಲ್ಲ. ಬೊಟ್ಟಿಲ್ಲ, ಕೆಲವು ಇಲ್ವೇ ಇಲ್ಲ. ಈಗಲೇ ಹೀಗೆ. ಇನ್ನು ಮುಂದೆ ಹೇಗೋ ನಮ್ಮ ಪ್ರಾರಬ್ಧ. ಬೊಟ್ಟು ಹೇಳಿದ್ರೆ ಅದೇ ಅಷ್ಟೇ. ಹೌದಲ್ವಾ? ಒಬ್ಬರಿಗೆ ಅಂಗವನ್ನಿತ್ತ, ಮತ್ತೊಬ್ಬಳ ಶಿರದಲ್ಲಿ ಬತ್ತ. ಹೆಣ್ಣೆಂಬ ಪಿತ್ತ ನಮ್ಮ ದೇವರಿಗೆ. ಹಾಗಾಗಿ ಶಂಕರಿಯನ್ನು ಕಳುಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಅವಳಲ್ಲ ಅಂತ ಹೇಳುದು? ಅವಳಲ್ಲದಿದ್ರೆ ಬಿಡುವ. ಮತ್ತೊಬ್ಬಳಿದ್ದಾಳೆ. ಯಾರು? ಪ್ರಪಂಚದಲ್ಲಿ ಕೆಲವೇ ಎಂದಾದ್ರೆ ಮಾರಣ ರಸಿಯ ರತಿಯಂತಿ. ಆ ರತಿಯೇ ಧರೆಗಿಳಿದು ಬಂದದ್ದು. ಮೇಳದೊಳಿರ್ಪ ಕಾಮ. ಅರೆ ಕ್ಷಣವು ಬಿಟ್ಟಿರಲಾರ ಸುಪ್ರೇಮ. ಹಾಗಿದ್ರೆ ಇವಳು ಒಬ್ಬಳ ಇದ್ದಾಳೆ. ಎಡಭಾಗದಲ್ಲಿಯೂ ಇಲ್ಲ, ಬಲಭಾಗದಲ್ಲಿಯೂ ಇಲ್ಲ. ಹಾಗಿದ್ರೆ ಇದು ರತಿಯ ಮೇಳ ಅಲ್ಲ ಅಂತ ಆಯ್ತು. ಅಲ್ಲ ಅಂತಂದ್ರೆ ಯಾವ ಮೇಳ? ಯಾವುದೋ ಬೇರೆ ಯಾವುದೇ ಇರ್ಲಿ ನೇರವಾಗಿ ನಮಗೆ ಕಾಣ್ತದಲ್ವಾ? ಹಾಗಿದ್ರೆ ನೋಡಿದ್ಯಾ? ಒಂದೊಂದು ವ್ಯತ್ಯಾಸವನ್ನು ಕಂಡಿದ್ಯಾ? ಇಲ್ಲೆಲ್ಲ ಏನೆಲ್ಲ ಉಂಟು ನೋಡಿದ್ಯಾ? ಹಾಗಿದ್ರೆ ವೈರತ್ವ ಎನ್ನುವುದಿಲ್ಲ. ನಮಗೊಂದು ರೀತಿಯ ಭ್ರಮೆ ಆಗಿದೆ. ಆಗಬೇಕಿದ್ರೆ ಏನು ಮಾಡೋಣ? ಈಕೆಯನ್ನು ನೋಡಿದ ಮೇಲೆ ಜೊತೆಯಲ್ಲೇ ಇರಬೇಕು. ನಾನು ಮಾತಾಡಿ ಬರ್ತೇನೆ. ಆಯ್ತಾ ಪುಣ್ಯಾತ್ಮ? ಹೆಣ್ಣು ಮಕ್ಕಳಲ್ಲಿ ಮಾತಾಡೋಕೆ ಮುಂದಾದ್ರೆ ಮರಣ ಖಂಡಿತ. ಬ್ರಹ್ಮದೇವನವರ ಹಾಗಿದೆ. ಅಲ್ಲಿವರೆಗೆ ಕಂಡುಬಂದಂತ ಬ್ರಹ್ಮಚಾರಿಯವರು ಪರಿಪಾಲಿಸುವಲ್ಲಿವರೆಗೆ ನೋಡದ ಭೀತಿಯೇ ಇಲ್ಲ. ಓಹೋ, ಹಾಗಿದ್ರೆ ಅವಳನ್ನು ಮದುವೆ ಆಗುವಂತಹ ಮಾರ್ಗ ಇಲ್ಲ. ಮಾರ್ಗ ಇಲ್ಲ ಅಂತ ಹೇಳಿ ನಮ್ಮ ಒಡೆಯನಿಗೆ ಆಗುದಿಲ್ಲ ಅಂತ ಇಲ್ಲ ಅನ್ನದಲ್ಲಿ ಹೇಳುವ. ನಿನ್ನ ಬಗ್ಗೆ ತಿಳಿದುಕೊಳ್ಬೇಕನ್ನುವಂತಹ ಉದ್ದೇಶದಿಂದ ಎಲ್ಲ ಲೋಕವನ್ನು ಸಂಚರಿಸಿದವರು ನಾವು. ಎಲ್ಲಿ ನೋಡಿದ್ರೆ ಅಲ್ಲಿ ಕೊಂಡಾಡ್ತಾರೆ, ಭಜಿಸ್ತಾರೆ. ಯಾಗ ಯಜ್ಞಾದಿಗಳ ಬಾಳಿಗೆ ಶುಭಾರ್ಪಣ ಮಸ್ತು. ಅವುಗಳಿಗೊಬ್ಬರ ಜೊತೆಗೆ ಮೂರು ಲೋಕ ಸಂಚಾರ ಮಾಡಿದಂತಹ ದೇಶದಿಂದಲಾಗಿ ಹಸಿವೆ ತೃಷೆ ಏನು ಮಾಡಿದ್ದೀರಿ? ನಮ್ಮದೇ ಆದಂತಹ ಕದಂಬಾವನದಲ್ಲಿ ಬೇಕಾದ ಹಾಗೆ ಮೃಗ ಬೇಟೆ. ಒಂದು ವಿಶೇಷ. ಏನು ವಿಶೇಷ? ಬೇಟೆಯಾಡಿ ಆಯಾಸಗೊಂಡಂತಹ ನಾವು ಆಯಾಸ ಪರಿಹಾರಕ್ಕಾಗಿತ್ತು ಹಿನಾದ್ರಿಯನ್ನು ಏರಿದವೆಂದಾದ್ರೆ ಸ್ವರವನ್ನು ಕೇಳಿ ಬರುತ್ತಾರೆ. ಯಾರ ಸ್ವರ? ಏನು ಎಂಬುದನ್ನು ತಿಳಿಯುವಂತ ಉದ್ದೇಶದಿಂದ ಕದಂಬಕಾತಾರದ ಮಧ್ಯಭಾಗವನ್ನು ಪ್ರವೇಶ ಮಾಡಿದವಾಗ ಅಲ್ಲಿ ಒಂದು ವಿಶೇಷ. ಏನು ವಿಶೇಷ? ಕರುಣಿಯೋರ್ವಳು ಚಿನ್ನದ ಉಯ್ಯಾಲಿಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. ನೋಡಿದವೆಂದಾದ್ರೆ ಮೂರು ಲೋಕದಲ್ಲಿಂತಹ ಸೌಂದರ್ಯವತೆಯನ್ನು ಇದುವರೆಗೂ ನಾವು ನೋಡಿದವರಲ್ಲ.
ಮಾಡುವುದಕ್ಕಾಗಿ ಬಂದಿರಿ? ಮೂರು ಲೋಕಾಧೀಶನಾದಂತಹ ನೀನು ಆಕೆಯನ್ನು ಕರೆತಂದು ಮದುವೆಯಾಗಲೇ ಕಂಡ ಮನಸ್ಸಿನ ಸರಹತಿಗೆ ಸಿಲುಕುತ್ತ ಹೌದು ತಮ್ಮಂದಿರೇ, ಸಹಜನೇತ್ರೆಯ ಪರಿಸರಿನ ನಿಂತಿರುತ್ತ ನಿಶ್ಚಯಿಸಿ ತಮ್ಮಂದಿರೇ, ಕದಂಬದ ಹೆಣ್ಣಿನ ಬಗ್ಗೆ ನೀವು ವರ್ಣಿಸಿದ ಅಕ್ಷರದಲ್ಲೇ ಏನೋ ನನಗೆ ಬೇಕು ಬೇಕು ಅನ್ನಿಸ್ತಾ ಉಂಟಲ್ಲ ತಮ್ಮಂದಿರೇ? ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು? ಯಾವುದು ಬೇಡ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣವ ಆನಂದ, ಆ ಮನ್ಮಥ ಅವನಲ್ಲಿದ್ದಂತಹ ಪಂಚಚರಗಳನ್ನು ಪ್ರಯೋಗಿತ ಜೊತೆಯಿಂದ ಬಲಲಿ ಬೆಂಡಾದೆ ತಮ್ಮಂದಿರೇ, ಬಲಲಿ ಬೆಂಡಾದೆ. ಅವಕಾಶ ಸಿಗಬಾರದೆ. ವನಜ ಲೋಚನೆ ಅಂತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅವಸರ ಮಾಡಬೇಡಿ. ಆ ವಿಚಾರ ನನಗೆ ಬಿಟ್ಟದ್ದು. ನೀವೆಷ್ಟಾದರೂ ಬೇಟೆಯನ್ನು ಆಯಾಸಪಟ್ಟವರು ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದಾಗ ನಿಮ್ಮ ನಾನು ಸುಗ್ರೀವಾ ಪ್ರಭುವೇ ವಂದಿಸಿಕೊಂಡಿದ್ದೇನೆ. ಕೇಳಯ್ಯ ಸುಗ್ರೀವ ಬೇಳುವೆನು ಎಲ ಸಚಿವ ಕಾಲದಲ್ಲೊಂದು ವಾರ್ತೆಯನು ಕೇಳಿದರು ನಮ್ಮವನದೊಳಗೆ ಉಯ್ಯಾಲೆಯಲ್ಲಿ ನದಿ ಮೇಲೆ ಬರುತ್ತೆ. ಮಂತ್ರಸೇಠ ಸುಗ್ರೀವ, ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನು ಬರೆಯಲಿ. ನನ್ನಲ್ಲಿ ಮುಖ್ಯವಾದ ವಿಚಾರವ ಏನು ಅಂತ ಅರ್ಥ ಆಗ್ಲಿಲ್ಲಲ್ಲ. ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರೆ ಹೌದೇ ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿ ಅನ್ನಬೇಕೆನ್ನ ಆಶೆಯನ್ನು ಪಟ್ಟವ ನಾನಿದ್ದೇನೆ ಸುಗ್ರೀವ. ನಿಮಿಗೂ ಮದುವೆ ಆಗುವಂತ ಆಶಯ ಪ್ರಭು. ಏನು ಆಗಬಾರದು? ತಪ್ಪಲ್ಲ. ಯಾವುದರಲ್ಲಿ ಕೊರತೆ ಉಂಟು, ಯಾವುದರಲ್ಲಿ ಕಡಿಮೆ ಉಂಟು ನನಗೆ ಕಡಿಮೆ ಇಲ್ಲ. ಅದಕ್ಕಾಗಿಯೇ ನೋಡು, ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ಬಾ. ರಾಜಾಜ್ಞೆ. ಎರಡು ಕದಂಬವನ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಬ್ಬಲಿಸಿದನು ಶಿವ ಶಿವ ಸ್ಮರಣಂಬಿ ಗುರಿಸಿರು ಪುತಲಿ ನಮ್ಮಯ ಶುಭ ಕೆಟ್ಟ ತಿಳಿದು ನೋಡಲಿಕ್ಕೆ ಮಾದಿನಿಯೇ ಶುಂಭನಾತ್ಯೊಳೈದಿ ಶುಂಭನಾಟ್ಯಂತ ಕದಂಬಾವನವನ್ನ ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬಾವನ ಎಂದರೆ ತುಂಬಿದಂತ ಕಾರ್ಗತ್ತಲು ಅಂತ. ಆದ್ರೆ ಇಂದು ಹಾಗಲ್ಲ, ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬಾವನ. ನೋಡಬಾರದೆ ವೈರ ಭಾವದಿಂದ ಇರಬೇಕಂತ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾವೆ. ಏನಿದರ ಅರ್ಥ ಒಂದು ಅರ್ಥವಾಗುತ್ತಾ ಇಲ್ಲ. ಅದಲ್ಲ, ಚಂಡ ಮುಂಡರಿಂದ ಕೇಳಿ ತಿಳಿದಂತ ವಿಶೇಷ. ಕದಂಬಾವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ರನ್ನದ ಉಯ್ಯಾಲೆಯನ್ನು ಕಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವಳದ್ದಂತ ರೂಪಕ್ಕೆ ಮೂರು ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವೆ ಆಗುವುದಕ್ಕಾಗಿ ಹತ್ತಲಿತ್ತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡು ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ಮೇಲಿಂದ
ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ. ಒಬ್ಬಾಕೆ ಸರ್ವಾಂಗ ಸುಂದರಿಯಂತ ನಾರಿ. ನೋಡಬಾರದೆ ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಡೆ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು. ಇವಳು ಉಯ್ಯಾಲೆಯನ್ನು ತೂಗುವುದ ಅಲ್ಲ ಜಗವನ್ನಾಡಿಸುವುದ? ಇವಳು ನಾರಿ, ಈಕೆ ಸರ್ವತ್ರ ನಾರಿಯಲ್ಲ. ಇವಳು ಆದಿ ಅಂತ್ಯರಹಿತಳಂತ ಆದಿಮಹೇಶ್ವರಿ. ಜಗವನ್ನೇ ತನ್ನದಾದ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆ ಅಲ್ವೇ. ಇವಳನ್ನು ನಮ್ಮ ಶುಂಭ ಬಯಸಿದರಲ್ಲ, ಶುಂಭ ಬಯಸಿದ್ದಲ್ಲ, ಅವೈಸಲ ಕೆಟ್ಟ. ಅವ ಕೆಟ್ಟದ್ದಲ್ಲ, ದಾನವ ಕುಲದ ಸರ್ವನಾಶವಂತೂ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆ ಆಗುವಂತ ಆಶಯ. ಏನು ಮಾಡೋಣ ಹೇಳಿ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಉಂಟಂತೆ. ನಮ್ಮ ಶುಂಭನಿಗೆ ಮದುವೆ ಆಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನು ಈ ಸುಗ್ರೀವನಲ್ವಾ? ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು. ಮಾತಾಡ್ತೇನೆ. ಅಮ್ಮ ಶುಂಭನೇ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಡುವುದಕ್ಕೆ ಬಲವಾದ ಕಾರಣ ಉಂಟು ತಾಯಿ. ನಿನ್ನದಾದ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ. ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾರೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಹತರಿಯುತ್ತಾ ಇದ್ದಾನೆ. ಶುಂಭನಾದರೂ ಸಾಮಾನ್ಯದವನಲ್ಲಮ್ಮ. ಮೂರು ಲೋಕವೇ ಅವನ ಅಧೀನದಲ್ಲಿ ಉಂಟು. ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಉಂಟು ನಮ್ಮದಾದ ಶೋಣಿತಾಪುರ. ರೂಪದಲ್ಲಿ ಹೇಗೆ? ರೂಪದ ಬಗ್ಗೆ ಹೇಳಿದ್ರೆ ಅಲ್ಲಪ್ಪ, ಮನ್ಮಥನಿಂದಲೂ ಅಧಿಕವಾದ ರೂಪ ನಮ್ಮ ಶುಂಭನಲ್ಲಿ ಉಂಟು. ಅಂತ ಶುಂಭನನ್ನು ವರಿಸಿದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬರ್ತೀಯ? ನೀನು ಈತ ನಳಿದರೆ ಎನ್ನ ಮಾತೆಯ, ಈತ ನಳಿದರೆ ಎನ್ನ ಮಾತೆಯ ದೂತ ಶುಂಭಾದುಗೆ ಬೇಡುವ ದೂತದಿಂದಲೆಪ್ಪಿಸ ಅದನನ್ನು. ಈತನಾಡಿದಂತಹ ಮಾತುಗಳನ್ನು ಕೇಳುವಾಗ ಪಕ್ಕನ ನಗುವೊಂದು ಚೆಲ್ಲಿ ಹೋಯಿತಲ್ಲ. ನಾ ಬೀಸಿದಂತಹ ಮೋಹದ ಬಲೆಗೆ ಧನುಜರೆಲ್ಲರೂ ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತ ನಡೆದರೆ ದೂತ ಶುಂಭಾಸುರನಿಗೆ ವಿಷಯವನ್ನು ತುಳುವವರಾರಿದ್ದಾರೆ. ಹಾಗಾಗಿ ಕರುಣಾರಸವನ್ನು ಮೀರಿ ಎಬ್ಬಿಸ್ತೇನಂತೆ. ತಾನಿದ್ದೆ ಪುಣ್ಯಾತ್ಮರೇ, ಮಲಗಿದ್ದೆ ತಡ. ಗಾಢವಾದಂತ ನಿದ್ದೆ ಬಂದು ಹೋಯ್ತು ನನಗೆ. ತಪ್ಪಾದ ಜಾಗ ಅಲ್ವಾ? ಹಾಗೆ ಓಯ್, ನಿದ್ದೆ ಮಾತ್ರ ಬಂದದ್ದಲ್ಲ, ನಿದ್ದೆಯಲ್ಲಿ ನಾನು ಕನಸು ಕಂಡದ್ದಲ್ವಾ? ಹೌದಂತ. ಕನಸಿನಲ್ಲಿ ಸ್ವರ್ಗಕ್ಕೆ ಹೋದದ್ದು. ಸ್ವರ್ಗದಲ್ಲಿ ಅಜ್ಜ ಸಿಕ್ಕಿದ್ರು. ಅಜ್ಜ ಹತ್ತಿರಕ್ಕೆ ಬಂದು ಮಗನೇ ಸುಗ್ರೀವ ಅಂತ ಅಪ್ಪಿಡಿದು. ಅಜ್ಜನನ್ನು ಕಂಡು ಸಂತೋಷವಾಯ್ತು ನನಗೆ. ಕಾಣದೆ ತುಂಬಾ ದಿವಸ ಆಯ್ತಲ್ವ? ಹಾಗೆ ಹೌದು. ಇದು ಕಾಡಲ್ವಾ? ಇಲ್ಲಿ ನಾನು ಮಲಗಿದ್ದಲ್ಲ ಪುಣ್ಯಾತ್ಮರೇ, ನಾನು ಸತ್ತದ್ದು. ಸತ್ತು ಸ್ವರ್ಗಕ್ಕೆ ಹೋದದ್ದು. ಸಾಯ್ಬೇಕಿದ್ರೆ ನನ್ನನ್ನು ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥವಾಗುತ್ತಾ
ಓಹೋ ಅರ್ಥವಾಯಿತು ನನಗೆ. ಹುಡುಗಿಯಲ್ಲಿ ಮಾತಾಡುತ್ತಿರುವಂತ ವೇಳೆಯಲ್ಲಿ ಆಕೆ ಮುಖದಿಂದ ಕಿರುನಗೆ ಒಂದು ಹೊರಹೊಮ್ಮಿತು. ಆ ನಗೆ ನನಗೆ ದಗೆ ಆಯ್ತಾ ಅಂತ. ಆದ್ದರಿಂದಲೇ ನಾನು ಸತ್ತು ಹೋದೆ, ಪುನರಪ್ಪಿ ಬದುಕಿದೆ. ಹಾಗಾದ್ರೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಮರ್ಥಳೆಗಳಿದ್ದಾಳೆ. ಈಕೆ ಸಾಮಾನ್ಯವಂತ ಹುಡುಗಿ ಅಲ್ಲ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಕಾರ್ಯಗಳನ್ನು ಏಕ ಕಾಲದಲ್ಲಿ ಮಾಡಬಲ್ಲಂತ ಸಮರ್ಥಳೆಗಳಾಗಿದ್ದಾಳೆ. ಈಕೆ ಶ್ರೀದೇವಿ ಅಲ್ವೇ? ಇವಳ ದಾಂತ ಮಹಾತ್ಮೆಯನ್ನು ವರ್ಣಿಸೋಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರದಂತ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಒಡೆಯ ಶುಂಭನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗ್ಲಿಲ್ಲ. ಅವಳಲ್ಲೇ ಕೇಳ್ತೇನೆ, ಅಮ್ಮ 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 ತಮ್ಮ ತಾಯಿ, ನನ್ನಲ್ಲಿ ಕೋಪ ಮಾಡಬೇಡ ಬಾ, ಸಿಟ್ಟು ಮಾಡಬೇಡ ತಾಯಿ. ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಭಯವಾಗ್ತುಂಟಪ್ಪ. ಹತ್ತಿರ ಬಂದ್ರೆ ನೀನು ನಗಾಡ್ತೀಲ್ವಾ? ಹೌದೇ ತಾಯಿ, ನಾನಾಗಿ ಬಂದದ್ದಲ್ಲ. ನಮ್ಮ ಒಡೆಯ ಶುಂಭನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅವನಿಗೆ ನಾನು ಉತ್ತರವನ್ನು ಕೊಡಬೇಡವೇ ತಾಯಿ? ಏನು ಅಂತ ಉತ್ತರವನ್ನು ಕೊಡ್ಲಿ ನಾನು? ಇಲ್ಲಿಂದ ತೆರಳುವಾಗ ದೇವಿ ದೂತನಾಗಿ ತೆರಳಬೇಕಾಗಿದೆ. ಉತ್ತರ ಬೇಕಲ್ವೇ? ಯೋಮಾಂ ಜಯತಿ ಸಂಗ್ರಾಮೆ ಯೋಮೇ ದರ್ಪಂ ವ್ಯಪೋಹತಿ ಯೋಮೇ ಪ್ರತಿಬಲೋ ಲೋಕೆ ಮೇ ಭರ್ತ ಭವಿಷ್ಯತಿ. ಯಾರು ನನ್ನನ್ನು ಯುದ್ಧದಲ್ಲಿ ಜಯಿಸುವನು, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುವನು, ಯಾರು ನನಗೆ ಪ್ರತಿದ್ವಂದ್ವಿಯೋ ಅಂತವನಿಗೆ ಸುಮಮಾಲಯಕ್ಕೆ ವಿವಾಹವಾಗುತ್ತೇನೆ ಎನ್ನುವ ಹಾಗೆ ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಪಣ ಶುಂಭ. ನಿನ್ನ ಶುಂಭ ವೀರನೇ, ನಿಶುಂಭ ಮಹಾಬಲನೇ, ಪ್ರತ್ಯಕ್ಷ ಶಂಭುವೇ ಇಳಿದು ಬಂದರೂ ಕೂಡ ಬೆದರುವವಳು ನಾನಲ್ಲ. ಯುದ್ಧ ಮುಖೇನವಾಗಿ ಗೆಲ್ಲಲಿ ಹೋಗಿ ಹೇಳುವುದಿಲ್ಲ ನೋಡೇನಿಗೆ. ತಾಯಿ, ಇದು ನಿನ್ನ ಕಡೆಯ ನಿರ್ಧಾರವಮ್ಮ. ಇದೇ ನಿರ್ಧಾರ. ಆಯ್ತು, ನಿನ್ನ ನಿರ್ಧಾರವನ್ನು ಬದಲಿಸುವುದಕ್ಕೆ ಯಾರಿಗೂ ಸಾಧ್ಯ ಉಂಟು. ಆದ್ರೆ ಮಾತ್ರ ಕಟ್ಟ ಕಡೆದಾಗಿ ಈ ಮುದುಕನ ಒಂದು ಭಿನ್ನ ಉಂಟಮ್ಮ ನಿನ್ನಲ್ಲಿ. ದುಷ್ಟರ ಸಂಘದಲ್ಲಿ ಬೇಸತ್ತಿದ್ದೇನೆ, ಜೀವನವೇ ಬೇಡ ಅಂತಾಗಿದೆ. ತಾಯಿ, ಈ ಮುದುಕ ಸತ್ತ ಮೇಲೆ ಮತ್ತೊಂದು ಜನ್ಮ ಉಂಟು ಅಂತಾದ್ರೆ ದೇವಿ ದಾಸನಾಗುವಂತಹ ಭಾಗ್ಯವನ್ನು ಕರುಣಿಸ್ತೀಯ ತಾಯಿ? ದೇವಿ ದಾಸನಾಗಯ್ಯ.
ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿಸಿದ್ರೆ ಆ ಸಂಧಾನವನ್ನೇ ಮುರಿದೆಯ ನಮ್ಮ ಒಡೆಯನಿಂದ ಆಜ್ಞೆಯಾಗಿದೆ ನಿನ್ನನ್ನು ಕರೆತರುವುದಕ್ಕಾಗಿ. ಹಾಗಾಗಿ ಮಣಿರಥ ತಂದಿದ್ದೇನೆ, ಬಂದು ಏರು.
ಪಿಂಡ ಬಂದಿದೆ ಪಾಲಿಸಲು ತಾನಿಟ್ಟನನು ತುದಿಗೈದರು ಅಮ್ಮ ಚಂಡಮುಂಡ ಅಂತಕ್ಕೆ ಶಾಂತಳಾಗಬೇಕಮ್ಮ. ಭೂಲೋಕದಲ್ಲಿ ಮಹಾಕಾಳಿಯಾಗು. ಸಿಡಿಲಪ್ಪದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಕೇಳಿದ ಕೇಸರಂತೆ ಗರ್ಜಿಸ್ತಾ ಇರುವೆ. ಸಿದ್ಧವಾಗಿದೆ ರಥ, ಬದ್ಧವಾದ ಸೇನೆ. ತಮ್ಮಂದಿರಾದ ಚಂಡಮಂಡರು ಬೇಟೆಗಾಗಿ ಹೋದವರು ಕದಂಬವನದಲ್ಲಿ ಹೆಣ್ಣಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರಂತೆ. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು
ಬೇಕೆನ್ನ ಆಶೆಯನ್ನು ಬಟ್ಟವ ನಾನಿದ್ದೇನೆ. ನಿನ್ನ ಬಗೆಯಲ್ಲಿ ಮೂಡಿದ ಬಯಕೆ ಏನು ಮಾಡಿದೆ? ಅದಕ್ಕಾಗಿಯೇ ನೋಡು, ಸಂಧಾನಕ್ಕಾಗಿ ಸುಗ್ರೀವರನ್ನು ಕಲಿಸಿಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ಫಲಿಸಿತೆ? ಸಂಧಾನ ವಿಫಲವಾಗಿ ಹೋಯ್ತು. ಸಂಗ್ರಾಮವೇ ಸರಿ ಎಂದು ಪಣವನ್ನೇ ಇರಿಸಿದೆ. ಪರಾಕ್ರಮವನ್ನೇ ಪಣಗಿಟ್ಟಡೆ. ನೀನೇನು ಮಾಡಿದೆ? ಆ ಬಳಿಕ ಧೂಮ್ರಾಕ್ಷನನ್ನು ಕಲಿಸಿಕೊಟ್ಟಿದ್ದೇನೆ. ಯಾಕೆ? ಆಕೆಯನ್ನು ಎಳೆದು ತಂದರೆ ಕಲಿಸಿಕೊಟ್ಟಂತಹ ಧೂಮ್ರಾಕ್ಷನನ್ನು ಓಂಕಾರ ದೃಷ್ಟಿಯಿಂದ ಧೂಮ್ರಾಕ್ಷನ ಅಲಿವಾಗಿ ಹೋಯ್ತು. ಅಲ್ಲಿಗೆ ನಿಮ್ಮ ಪ್ರಯತ್ನ ಮುಂದುವರಿಯಿತು ಅಲ್ಲ? ತಮ್ಮಂದಿರಾದ ಗಂಡುಗಲಿಯಾದ ಚಂಡ ಮುಂಡರನ್ನು ಕಲಿಸಿಕೊಟ್ಟಿದ್ದೇನೆ. ಏನಾದ್ರೂ ಸಾಧಿಸಿದರೆ? ಚಂಡ ಮುಂಡರ ಚಂಡಾಮುಂಡರು ಒಡೆದು ಹೋದರಿ. ನಮ್ಮ ಪಾಲಿಗೆ ಚಂಡಾಮುಂಡರು ಇಲ್ಲವಾದ್ರೆ ದೊರೆಯೇ ಮುಂದೇನು? ಅದಕ್ಕಾಗಿ ಆಕೆಯನ್ನು ಕರೆತರುವುದಕ್ಕಾಗಿ ಒಂದೆರಡು ಮಾತಿಗೆ ಅವಕಾಶ ಉಂಟೇನು? ಧನುಜೇಶ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿದಂತಹ ಪರಮವೀರ ನೀನು. ಅಂತಹ ವೀರನಾಗಿ ನನ್ನ ಮಾತನ್ನು ನೀನು ಆಲಿಸಬೇಕು. ನಿನ್ನ ಸಾಧನೆಯ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡು. ನೀನೇನು ಸಾಮಾನ್ಯದವನೇ? ಲೋಕ ಮೂರಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸಿದವ ನೀನು. ಬ್ರಹ್ಮನಿಂದ ಬೇಕಾದವರ ಪರಮೇಶ್ವರನ ಪರಮಾನುಗ್ರಹ, ಬಲಿಷ್ಠವಾದಂತಹ ನಿನ್ನ ಸೇನಾಬಲ ಇವೆಲ್ಲವೂ ಸೇರಿಕೊಂಡು ನಿನ್ನ ವರ್ಚಸ್ಸು ದರೆ ಮೂರರಲ್ಲಿ ಮೆರೆದಿ. ನಿನ್ನ ವ್ಯಕ್ತಿತ್ವವನ್ನು ನೋಡಿದರೆ ನಿನ್ನಲ್ಲಿ ಹೇಳುವುದಕ್ಕೆ ಒಂದೇ ಒಂದು ದೌರ್ಬಲ್ಯ ಈವರೆಗೆ ಇರ್ಲಿಲ್ಲ. ಚಂಡಮುಂಡನ ಬಂಡು ಮಾತಿಗೆ ಕಿವಿಗೊಟ್ಟು ಸರ್ವನಾಶಕ್ಕೆ ಕಾರಣವಾದಂತಹ ಕೆಲಸಕ್ಕೆ ಕೈ ಹಾಕಿದೆಯಲ್ಲ. ಹೋಗಿ ಹೋಗಿ ಹಿಂದೆ ಮುಂದೆ ಯೋಚನೆ ಮಾಡದೆ ವರವಣತೆಯನ್ನು ಬಯಸಿಬಿಟ್ಟೆ ನೀನು. ನಿನಗೆ ಭೂಷಣವೇ ಇದು? ಬರೇ ತರುಣಿಯಲ್ವೇಗಳು ಅಲ್ಲ ದೊರೆ.
ಯಾರನ್ನು? ತರುಣಿಯಂತೆಯೇ ನೆರೆ ಗೋಚರಿಸ್ತಾ ಇರ್ತಾಳೆ ನಿಜ, ಆದ್ರೆ ಆಕೆ ನಿಜವಾದಂತಹ ತರುಣಿಯಲ್ಲ. ಅದೆಷ್ಟ ಕಾಲದಿಂದಲೂ ಲೋಕವನ್ನು ನಿಯಂತ್ರಿಸುವ ಒಂದು ಶಕ್ತಿ ಇದೆ ಎಂದು ನಾವೆಲ್ಲ ಒಪ್ಪಿಕೊಂಡವರು. ಅದೇ ಶಕ್ತಿ, ಅದೇ ಮಾಯೆ ಇಂದು ನಾರಿಯಾಗಿ ಗೋಚರಿಸ್ತಾ ಇದ್ದಾಳೆ. ಆದಿಯಲ್ಲಿ ಆದಿಮಾಯಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತಹ ಮಹಾಮಾತೆಯಾಗಿದ್ದಾರೆ. ಅಕಾಲ ಉಕಾರ ಮಕಾರಗಳ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪಿಣಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಬ್ರಹ್ಮಾಂಡದ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬುವಂತಹ ಮಹಾಶಕ್ತಿ ಆಕೆ ಇದ್ದಾರೆ. ಆದ್ದರಿಂದ ಆಕೆಯನ್ನೇ ಹೆಣ್ಣೆಂದೇ ಭಾವಿಸಿ ಮದುವೆಯ ಮನ ಮಾಡಿ ಬಿಟ್ಟೆಯಲ್ಲ ಪ್ರಭಾ. ನಿಜವಾದಂತ ಆಕೆ ಹೆಣ್ಣಾಗ್ತಿದ್ರೆ ಹುಂಕಾರದಿಂದ ಧೂಮ್ರಾಕ್ಷರನ್ನು ಸುಡುವುದಕ್ಕೆ ಸಾಧ್ಯವಾಗಿತ್ತು. ಚಂಡಮುಂಡರಂತಹ ಗಂಡುಗಳನ್ನು ಕೊಲ್ಲುವಂತಹ ವ್ಯಕ್ತಿ ಬಿಡಿ, ಶಕ್ತಿಯೇ ಇಲ್ಲ. ಹಾಗಿರುವಾಗ ಚಂಡಮುಂಡರನ್ನು ಕೊಂದು ಅವರ ರುಂಡಮುಂಡವನ್ನು ಚೆಂಡಾಡಿದರೆ ಸಾಮಾನ್ಯ ಹೆಣ್ಣಾಗುವುದಕ್ಕೆ ಸಾಧ್ಯ ಉಂಟೆ? ನೀನು ಮಾಡಿದಂತ ಎಲ್ಲ ಪ್ರಯತ್ನವು ನೀರಲ್ಲಿಟ್ಟಂತ ಹೋಮದಂತ ಆಗಿ ಹೋಯಿತು, ಅಪ್ರಯೋಜಕವಾಗಿ ಹೋಯಿತು. ಹೊಣೆಗಾರಿಕೆ ಉಳ್ಳವ ನೀನು ತೊಡಗುವ ಮುನ್ನವೇ ಆಗಬಹುದಾದಂತಹ ಪರಿಣಾಮದ ಬಗ್ಗೆ ಸದಾ ಲಕ್ಷ್ಯವನ್ನು ಹರಿಸಬೇಕಾದ್ದು. ಆದ್ದರಿಂದ ನಾಯಕನೊಬ್ಬನ ದೌರ್ಬಲ್ಯ ಅವನ ಪಕ್ಷದ ದೌರ್ಬಲ್ಯವಾಗ್ತದೆ. ಈ ಹೊತ್ತಿಗೆ ನೀನು ದೌರ್ಬಲ್ಯವನ್ನು ಹೊಂದಿದ್ದಿ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಕೇವಲ ನೀನಾಗಿ ನಿನ್ನ ಆಡಂಬರಕ್ಕಾಗಿ ನಾನು ಮದುವೆ ಆಗ್ತೇನೆ ಎಂದು ಮುಂದೆ ಹೋದ್ದಿಯಲ್ಲ, ನೀನೇ ತ್ಯಾಗ ಮಾಡಿ ಉಳಿಸಿಕೊಂಡಂತಹ ಅಖಂಡವಾದಂತಹ ದಾನವ ಸಮಾಜವನ್ನು ನೀನು ಯಮಗೊಪ್ಪಿಸಬೇಡ ದೊರೆ. ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳೇನು? ಬಿಡು ಪಡೆದವಳ ಕಾರುಣ್ಯದಲ್ಲಿ ಸುಡಿಯೇ ನೀತಿಯನು ಕಾಲದ ಪರಿಭ್ರಮಣ ಸ್ಥಿತಿಯನ್ನು ಹೀಗೆ ಎಂದು ಹೇಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಕಾಲದ ಪರಿಣಾಮದಿಂದ ಎಂತ ಬುದ್ಧಿವಂತನು ಕೂಡ ಮೂರ್ಖನಾಗಬಲ್ಲ. ಕಾರಣ ಹೇಗೆ? ಮನಸ್ಸೆಂಬುದು ಹುಚ್ಚು ಕುದುರೆ, ಬುದ್ಧಿ ಎಂಬಂತ ಕಡಿವಾಣದಿಂದ ಅದನ್ನು ನಿಯಂತ್ರಿಸಬೇಕು. ಒಂದು ಕಾಲದಲ್ಲಿ ಎಲ್ಲವನ್ನೂ ನಿಯಂತ್ರಿಸಿದವ ನೀನು. ಈ ಕಾಲಕ್ಕಾಗುವಾಗ ಮನಸ್ಸಿನ ಶರಕ್ಕೆ ಬಲಿಯಾಗಿ ಆ ವನಿತೆಯನ್ನು ಬಯಸಿಬಿಟ್ಟಿಯಲ್ಲ ಪ್ರಭು. ನಿನ್ನ ಮನಸ್ಸಿಗೆ ಅವಶ್ಯ ಭ್ರಮೆಯನ್ನು ಬಿಡು. ಯಾವುದು? ಮೂರು ಲೋಕದ ಒಡತಿ ಎಂಬಂತಹ ಪರಮ ಸತ್ಯವನ್ನು ತಿಳಿ. ಬ್ರಹ್ಮ ದೇವನು ಕೊಟ್ಟ ವರದ ದಿನದಲ್ಲಿ ಮುಂದಿನ್ನು ಬದುಕಬೇಕೆಂಬಂತ ಆಸೆ ಇದ್ದರೆ ಆಕೆಯ ಕೈ ಹಿಡಿಯುವುದಲ್ಲ. ನನ್ನ ತಂಗಿಯ ಮಗನನ್ನು ಅಲಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಬಂಧು ಪ್ರೇಮ ಉಂಟು. ಏನು ಸಲುಗೆಯ ರಕ್ತ ಬೀಜ. ನೀನು ಮೊನ್ನೆ ಹುಟ್ಟಿದವ. ನಿನ್ನ ಮಂತ್ರಿಮಂಡಲದ ಸದಸ್ಯ. ನಿನ್ನ ನೀತಿ ಮಾತ ನನಗೆ ಅಗತ್ಯವಿಲ್ಲ. ಕಾಡಿನಂತ ಬಡ ಹುಡುಗಿಯನ್ನು ನೀನು ಬಹಳವಾಗಿ ಹೊಗಳ್ತಾ ಇದೆಯಲ್ಲ. ಯಥಾರ್ಥವಾದಂತಹ ಸ್ಥಿತಿಯನ್ನು ಏನು ಆಕೆಯ ಬಗ್ಗೆ ನಾನೇನು ತಿಳಿದಂತೆ ವರ್ತಿಸಿಕೊಂಡೆಯ? ಎಲ್ಲ ವಿಚಾರವನ್ನು ತಿಳಿದುಕೊಂಡವ ನಾನು. ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವ ನೋಡು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ಇದು ನಿನ್ನ ನಿರ್ಣಯ. ನಿನ್ನ ಮಾತಿನ ಅರ್ಥ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಅವರಾಗೆ ಸಾಯ್ತೇನೆ ಎನ್ನುವಂತ ಭಯ. ಅದಕ್ಕಾಗಿ ಏನು
ನಿನ್ನಲ್ಲಿ ಹೇಳುದು ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು, ಕೈಗೆ ಬಲೆಯನ್ನು ತೊಡು, ಸೀರೆಯನ್ನು ನೋಡು. ಸಾಕು ಮಾಡು. ನನ್ನ ಪರಾಕ್ರಮಕ್ಕೆ ನೀನು ಕೊಟ್ಟ ಕಿರೀಟವಾಯಿತು. ಬಂಟು ಮಾತಾಡುವ ಚಂಡಾಮುಂಡವನಿಗೆ ಕಂಡುಗಡೆ ಇನ್ನಿತ್ತಿನ ನಿನ್ನ ಮನವು ಅನುಮಾನ ಯಾಕೆ? ಕೊಡು. ವಿಶೇಷವನ್ನು ಕಾಣುತ್ತಾ ಇದ್ದೀನಿ. ನೆನಹಿ ಕೋಟಿ ದೈತ್ಯರ ಮಣ್ಣಿನದವನ್ನು ಏರಿಕೊಂಡು ತ್ವರಿತ ಗತಿಯಿಂದ ಕದಂಬಾವನರಿಗೆ ಬಂದರೆ ಅಪ್ಪಪ್ಪ ಸೂರ್ಯಮಂಡಲವೇ ಕುಸಿದು ಬಿತ್ತು ಎಂಬಂತ ದಿವ್ಯವಾದಂತಹ ಪ್ರವೆ. ಆ ಪ್ರವೆ ಎಲ್ಲಿ, ಅದರ ಮೂಲ ಎಲ್ಲಿ ಎಂದು ಹುಡುಕುತ್ತಾ ಮುಂದೆ ಬಂದರೆ ಅಪ್ಪಪ್ಪ ಪರಮ ತೇಜೋ ಪುಂಜವೊಂದು ನನ್ನ ಕಣ್ಣ ಮುಂದೆ ವಿಜೃಂಭಿಸ್ತಾ ಉಂಟು. ಅಪ್ಪ ನಿಂತ ನೆಲವೇ ತಗ್ಗಿ ಹೋಯಿತು ಎಂಬ ಹಾಗೆ ಭಾಸವಾಯಿತು. ನಿಜವಾಗಿ ತಗ್ಗಿ ಹೋದದ್ದಲ್ಲ, ನನ್ನ ಕಲಿತನವೇ ಕುಗ್ಗಿ ಹೋಯಿತು. ಯಾವುದೋ ಒಂದು ರೀತಿಯ ಅವ್ಯಕ್ತವಾದಂತಹ ಸೆಳೆತದಲ್ಲಿ ಸಿಕ್ಕಿದಂತಹ ಅನುಭವ. ಇಂಥ ತೇಜೋ ಪುಂಜವನ್ನು ಆ ಶುಂಭ ಬಯಸಿಬಿಟ್ಟನಲ್ಲ. ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಹೇಳುವರ ಬಂಡು ಮಾತಿಗೆ ಕಿವಿಗೊಟ್ಟು ಈ ದಿವ್ಯ ಶಕ್ತಿಯನ್ನೇ ಬಯಸುತ್ತಿದ್ದಾನಲ್ಲ ಆ ಶುಂಭ ಕೆಟ್ಟು ಹೋದ. ಅವು ಒಬ್ಬನೇ ಕೆಟ್ಟು ಹೋಗ್ತಾರೆ ಏನು ವಿಶೇಷ ಅಲ್ಲ.
ಸಮಗ್ರವಾದಂತಹ ದಾನವ ಸಮಾಜವನ್ನೇ ಕೆಡಿಸಿಬಿಟ್ಟ. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆ ಬಂದಿದ್ದೇನೆ. ಮಹಾಮಾತೆ ಎಂದು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಯಾಕೆ? ಶುಂಭನ ಉತ್ಪನ್ನದಾರಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದ್ರೆ ಸರಿಯಾದ ಪಥವೊಂದು ಗೋಚರಿಸ್ತಾ ಉಂಟು. ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರಕಟಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಅದಲ್ಲದೆ ಬೇರೆ ದಾರಿಯೇ ಇಲ್ಲ. ಇನ್ನು ನಾನೆಷ್ಟು ಹೋರಾಡಿದ್ರು ಕೇಡು ನಮಗಿದು ಬದ್ಧವು ಸಿದ್ಧವಾಗಿದೆ. ಆದ್ರೆ ಒಂದು ನೆಮ್ಮದಿಯುಂಟು. ಪಂಚಭೂತಾತ್ಮಕವಾದಂತಹ ಕಾಯವಿರುವಾಗಲೇ ಈ ದಿವ್ಯ ಮಂಗಳ ಮೂರ್ತಿಯನ್ನು ಕಂಡು ಕೃತಾರ್ಥನಾದೆ, ಸಾನಂದ ನೇತ್ರನಾದೆ, ಪುಳಕಿತಾನಂದ ಗಾತನಾದೆ. ಬದುಕಿಗೆ ಕೆಳಗಟ್ಟುವ ಬೆಳಗಟ್ಟುವ ಬಂಗಾರದ ಗಳಿಗೆ ಒದಗಿ ಬಂದಾಗ ಮಹಾಮಾತೆಯ ದಿವ್ಯನಾಮ ಸ್ಮರಣೆಯನ್ನು ನಾನು ಮಾಡದಿದ್ರೆ ನರಕಬಾಧ್ಯನಾಗುತ್ತದೆ. ಅದಕ್ಕಾಗಿ ಮಹಾಮಾತೆಯನ್ನು ಮನಸಾ ಧ್ಯಾನಿಸ್ತೇನೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೆ ನಮಸ್ತಸ್ಸೆ ನಮಸ್ತಸ್ಸೆ. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿಂದಂತ ಅಂಬರ ನೋಡಿದರೆ ಅಂಬರದಲ್ಲಿ ಏನಾಂಕ ಇಲ್ಲ, ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ವಿಜೃಂಭಿಸ್ತಾ ಇದ್ದಾನೆ. ಈಕೆಯಲ್ಲಿ ಮಾತಾಡಿಸುವರೇ ಹಾಗೆಯೇ ಸಂಭವಿಸ್ತೇನೆ. ಓ ಏನಾಂಕ ನಿನ್ನ ಮುಖವೆಂಬಂತ ಕನ್ನಡಿಯಲ್ಲಿ ಲೋಕಲೋಕವೇ ಬೆಳಗುವುದನ್ನು ಕಾಣುತ್ತಾ ಇದ್ದೇನೆ. ನೀನು ಯಾರು, ನೀನೇನು, ನೀನು ಎಷ್ಟು ಎಂಬುದನ್ನು ಅಂತರಂಗದಿಂದ ಅರಿತಂತ ನಾನು ಶಿರವಾಗಿದ್ದೇನೆ, ಕರ ಜೋಡಿಸಿದ್ದೇನೆ. ಹೆತ್ತ ತಾಯಿ ಅನ್ನ ಕೊಟ್ಟ ದೊರೆಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ಬಂದೋಹಿತು. ಅಮ್ಮ, ನನ್ನ ಗರಿವಿಲ್ಲದೆ ಬಂದಂತಹ ಉಚ್ಚಾರ ಅದು. ಸಕಲ ಬ್ರಹ್ಮಾಂಡವನ್ನೇ ಒದಗಿಸುವ ಒಂದು ಶಬ್ದ ಇದ್ರೆ ಅದು ಅಮ್ಮ ಎಂಬಂತಹ ಶಬ್ದ. ಅದರ ಮೂಲ ರೂಪವೇ ನೀನೆಂಬುದನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೇನೆ. ಆದರೆ ನೀನು ಈಗ ಮೂಲ ರೂಪದಲ್ಲಿ ಇಲ್ಲ. ನವ ತರುಣಿಯಾಗಿ ಸತಿ ಶಿರೋಮಣಿಯಾಗಿ ರಾರಾಯಿಸ್ತಾ ಇದ್ದಿ. ನಿನ್ನನ್ನು ಮದುವೆಯಾಗಬೇಕೆಂಬಂತಹ ಉದ್ದೇಶದಿಂದ ಆ ಶುಂಭ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳಿಸಿಕೊಟ್ಟ. ಅವನಲ್ಲಿ ಕೊಟ್ಟು ಕಲಿಸಿದಂತ ರಾಯಸವಾದರೆ ಏನು, ಶುಂಭನಾದರೇನು ನಿಶುಂಭನಾದರೇನು, ಸಾಕ್ಷಾ ಶಂಭುವೇ ಬರಲಿ. ಹಾಗಾದ್ರೆ ನಿಜವಾಗಿ ಸಂಸಾರ ಮಾಡುವ ಉದ್ದೇಶದಿಂದ ಈ ಅಲಂಕಾರ ಅಲ್ಲ, ನಿನ್ನ ಉದ್ದೇಶವೇ ಬೇರೆ ಎಂಬುದನ್ನು ನಾನು ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ಮಾ, ಶುಂಭನ ಬಗ್ಗೆ ಅಲಕ್ಷ್ಯ ಹೊಂದಬೇಡ. ಎಂತ ಯೋಗ್ಯತವಂತ. ಚಾರು ಚತುರ್ದಶ ಭುವನದಲ್ಲಿ ತನ್ನದೇ ಆದಂತ ಅಧಿಕಾರ, ನಕ್ಷತ್ರಮಣದಲ್ಲಿ ವಾಸ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ, ಪರಶಿವನ ಸರಿವಂಚನಲ್ಲಿ ವಾಸವನ ಸಮಗದ್ದಿಗೆಯಲ್ಲಿ ಸರಸಿಜಾತ್ಮವನ ತೊಳೆಸೋಂಕಿನಲ್ಲಿ ಕುಳಿತುಕೊಳ್ಳುವಂತಹ ಎಲ್ಲ ಅರ್ಹತೆ ಉಂಟು. ಧೂಮ್ರಾಕ್ಷ ಬಂದರೆ ಹುಂಕರಿಸಿದೆ, ಚಂಡಮುಂಡರು ಬಂದರೆ ಭದ್ರಕಾಳಿ. ಬಂದವ ರಕ್ತ ಬೀಜ ಹುಂಕರಿಸಿ ಸುಡುವುದಕ್ಕೆ ಧೂಮ್ರಾಕ್ಷನಲ್ಲ, ಭದ್ರಕಾಳಿಯಾಗಿ ಕೊಲ್ಲುವುದಕ್ಕೆ ಚಂಡಮುಂಡನ ಹಾತೆಯನ್ನು ಹಿಡಿದಿಲ್ಲ. ನಿನಗಾಗಿ ತಂದಿದ್ದೇನೆ ಬಂಗಾರದ ಪಲ್ಲಕ್ಕಿ. ಇವರೆಲ್ಲ ನಿನ್ನ ಭಕ್ತರು, ಜಯಘೋಷ ಮಾಡುತ್ತಾರೆ. ಹೆಗಲು ನಾನು ಕೊಡ್ತೇನೆ, ಇಳಿದು ಅಮ್ಮ. ಕೂಡಿಕೊಂಡು ಯುದ್ಧಕ್ಕಾಗಿಯೇ ಬಂದೆ ಎನ್ನುವ ಹಾಗೆ ಭಾವಿಸಿದೆ. ಆದರೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಅರಿತುಕೊಂಡೇ ಅಲ್ಲ ತಾಯಿ, ಸಂಪ್ರೀತಳಾದೆ. ಆದ್ರೆ ದಾನವನಾದಂತಹ ನಿನಗೆ, ಶುಂಭನ ಆಳಾದಂತಹ ನಿನಗೆ ಇದು ಭೂಷಣವಾಗುವುದಿಲ್ಲ. ಯಾಕೆ? ಶುಂಭ ಹೇಳಿ ಕಳುಹಿಸಿರ್ಲಿಕ್ಕಿಲ್ಲ ಭಕ್ತಿಯ ಮಾರ್ಗವನ್ನು ಹಿಡಿ ಎನ್ನುವ ಹಾಗೆ. ಇದು
ಇದು ಸ್ವಾಮಿ ಕಾರ್ಯವನ್ನು ಮಾಡಿದ ಹಾಗಾಗುವುದಿಲ್ಲ. ಎರಡುಂಟು, ಸ್ವಕಾರ್ಯ ಉಂಟು, ಸ್ವಾಮಿ ಕಾರ್ಯ ಉಂಟಮ್ಮ. ಇರ್ಲಿ, ಶುಂಭನೇ ಬರ್ತಾನೆ ಎನ್ನುವ ಹಾಗೆ ಭಾವಿಸಿದೆ. ಎಲ್ಲದಕ್ಕೂ ಅವನೇ ಬರಬೇಕೆಂಬಂತ ನಿರ್ಬಂಧ ಏನಿಲ್ಲಮ್ಮ. ಆದ್ರೆ ಮದುವೆ ಆಗಬೇಕಾದದ್ದು ಆತನಿಗಲ್ವೇ? ಆದ್ದರಿಂದಲೇ ಮುದದಿಂದಲೇ ನಿನ್ನನ್ನು ಕೊಂಡೋಗಬೇಕೆಂಬಂತ ಬಯಕೆ. ಬರ್ತಿದ್ದೆ, ಹೆಣ್ಣಿನೊಡನೆ ಯುದ್ಧ ಮಾಡುವುದಕ್ಕೆ ಬರದಂತಹ ಆತನಲ್ಲಿಗೆ ನಾ ಬರಬೇಕೆ? ಚಂಡನಲ್ಲಿಗೆ ನಾ ಬರಬೇಕೆ? ಅಂಜು ಬುರುಕ ಹೇಳಿ
ಸಿಕ್ಕರಿಗೂ ಕುಡಿದು ಬಾಟ್ಲು ಆಡೋದು ಬಲ ಆಂಡ ಎಣ್ಣೆ ಮಾತ್ರ ದಂಕು ನರ್ಮದ ಕೈ ತಂಡ ಕಣ್ಣು ಮುಟ್ಟರು ಪೋವು ಜಾಗ್ರತೆ ಮಾಡ್ತಾವ ಸ್ವರ್ಗಕ್ಕೆ ಪೋ ಈ ಸ್ವರ್ಗಕ್ಕೆ ಇಂದ ಕಾರ್ಯ ಕರ್ತರ ಅಂತೀರ ಶ್ರೀಮಾನ್ ನಾರಾಯಣ ನಾಯ್ಕರೇ ಒಂದು ಶಾಂತಿ ಸಮಾಧಾನ ಬೆಗ್ಗೆಯರಲ್ಲಿ ಒಟ್ಟು ಸೇರ್ತಾ ಒಂದು ಕಟ್ಟಿಂದ ಉಳ್ಳಾದ್ರು ಸೇವೆಯಲ್ಲಿ ಬರೀ ಭಕ್ತಿನ ಮಲ್ಪಾರೆ ಬರೀ ಗೌ ಉಜಿನ ಮಲ್ಪಾರು ಈಗ ಮಲ್ಪಾಯ್ತರ ಸೇವೆ ಅಪ್ಪನ ಭಂಡಾರಗೂ ಸಂಧಿ ಹೈಕಿ ಅಂಚಾದ ಕಣ್ಣಿ ಕೈ ಕಂಜಿ ಬುಳಸಲ ಒಂದು ಸಂಸಾರ ಕೂಟು ಕುಟುದು ಆರಬಾರ್ದೊಟ್ಟು ಇಲ್ಲ ವ್ಯಾಪಾರ ವ್ಯವಹಾರ ವೃದ್ಧಿ ಆದ ಪೋಯ್ನಲ್ಪ 30 ಶತ ಸಾವಿರ ವರ್ಷ ಆ ಉಳ್ಳಾದಿ ಬೇರೆ ಸಾಕುವೆ ಪತ್ತೊಂದಮ್ಮಿಗೆ ಭಗವದ್ರೆ ಬಾರಿ ಮದ ಬಂಡರಿಯೇ ಅಂಜತೆ ಅವಳಿಂಜಿನ ಅಪ್ಪನ ಸೇವೆ ಮಾಡ್ಕೊಂಡು ಬರ್ತಾರೆ ನಾಡ ಬಲಿಪ ಶಿವಶಂಕರ ಭಟ್ರ 18ಗೆ ಅಂದು ಪನ್ಪವೆ ಇನ್ನು 4 ಸರಸ್ವತಿ ದೇವತೆ ಯಾವ್ದು ಪನ್ಪವೆ ಬಲಿಪ ಪರಪರ ಗೀತರು ಹೊರ್ತು ಕೊರಳು ಪನ್ಪವೆ ಪತ್ತೊಂದಮ್ಮಿಗೆ ಆರೋಗ್ಯ ಭಾಜ ಗುಲಾಬಿ ಕಾಪಾಡೋದು ಸರಿಗಾರ್ರೆ ಬಾರಿ ಬಟ್ಟೆ ಬಾರಿ ಉರಿತಾರೆ 2 ಸುಗಪ್ಪನ 7 ಮುಗಿನತ್ತೆ 7 ಹಾಟೆ ಜತ ಆಡ್ಬಲ್ಲ ತಿಂಜಿನ ಅಪ್ಪಿನ ಸೇವೆ ಮಾಡ್ತೀನಿ ಬಲ ಹೆಚ್ಚೆಚ್ಚಿಗೆ ಕಾರ್ಯ ಉಳ್ಳಾಳ್ತೀನಿ ನಾನು ಭಗವತ್ರೆ ಬ್ರಹ್ಮಸಭೆ ಗುತ್ತು ಬಾರಿಕೆ ಮಾತಾಡ್ತಂಡೆ ಬಾರಿ ಮಲ್ಲ ಸಾಬೆ ಅತ್ತಿ ರಾಶಿಗೆ ಪುಲಿ ಪಾಡ್ರಿಗತ್ತೆ ಆವಡು ಶಿರುಡು ಹಾಕ್ಯಾರ ಮುಟ್ಟ ಅಪ್ಪಿನ ಸೇವೆ ಭಕ್ತಿ ಬಾಡು ಕುಳಿದಿಕ್ಕೆ ಮಾತಾಡಲ್ಲ ಹೊಟ್ಟೇಳು ಉಳ್ಳಾಳ್ತೀನಿ ಭಗವತ್ರೆ ಸೇದ್ರ ಮಾತ್ರ ಪಾತ್ರ ತಪ್ಪು ಕೊರಿಯೇನೆ ಎನ್ನ ಊಟಾಳ ತಂಪು ಬೊಂಡ ಉಂಡ ಸರಿ ಆಡು ನುಯ್ಕೆ ಬರ್ತನತ್ತೆ ಯಾನು ಮಾಡಿ ಬರ್ಪಡಿ ಗೊತ್ತಾನತ್ತೆ ಮಾತ್ರ ಸೇವೆ ಅಪ್ಪನ ಬಂಡ ಸಂದೇಹ ತಂಡ ಕೊಡಿ ನಮ್ಮೊಂದು ಬಲ ಇಂಬುರಾಮ ಅವಳು ಅಳ್ದು ಕೊಡ್ಪಾಳೆ ಮಾತನ ಭಗವತಿರೇ ಭಕ್ತಿ ಮಾಡಿ ಕೊಡೋದು ಕಾಣಿಕೆ ಸ್ವೀಕಾರ ಮಾಡ್ತಾನೆ ಮಾಯದ ಧರ್ಮ ಕೊರ್ನಾಕ ಕೃಷಿ ಭಾಗ್ಯ ಒತ್ತಕಾಡು ಉಡಲು ದಂಪು ಪಡು ಕಾಣಿಕೆ ಸ್ವೀಕಾರ ಮಾಡ್ತಂದ ಮಾಯ ಮಳೆ ಬಂತ ಆಕೆಯ ಭೀಕರವಾದಂತಹ ಚಂಡಿಕೆಯ ರೂಪವನ್ನು ಕಂಡು ಭಯಗೊಂಡಿದ್ದೇನೆ. ಅಬ್ಬಾ, ಇನ್ನು ನಾನು ಯುದ್ಧ ಮುಂದುವರಿಸುವುದಿಲ್ಲ. ವಿದ್ಯೆ ಕುರಿತು ತಪಸ್ಸನ್ನಾಚರಿಸಿ ಬೇಕಾದಂತಹ ವರಗಳನ್ನು ಪಡೆದು ಮುಂದೊಂದು ದಿನ ಯಾರು ನಾ ಶ್ರೇಯನೆಂಬುದನ್ನು ತೋರಿಸ್ತೇನೆ.
ಶುಂಭನ ತಮ್ಮನು ಶುಂಭ ನೀನಾಗಿ ಬಂದ ನಿನ್ನನ್ನು ಕತ್ತಿ ಕಾಲದಲ್ಲಿ ಗೆದ್ದು ಮದುವೆಯಾಗುವುದಕ್ಕಾಗಿ ಬಂದವ ಶುಂಭ. ಇದುವರೆಗೂ ದಾನವ ಮೇಧವನ್ನು ಕೈಗೊಂಡಳು ನಾನು ಕೊನೆ ಆಹುತಿ ಅಪ್ಸರಾಂಗನೆಯ ನೃತ್ಯದ ಮೂಲಕವಾಗಿ ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇ ಯೋಚಿಸುತ್ತಾ ಇದ್ದೀಯ. ಇದು ಅಶಾಂತಳಾಗಿದ್ದೇನೆ ಕಂಡೆಯ. ನಿನಗಿತ್ತಂತಹ ಮಾತಿನಂತೆ ದುರುಳದಾನವರನ್ನು ನಿಗ್ರಹಿಸಿ ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ. ಸ್ವರ್ಗಲೋಕ ಪುನರಪಿ ನನಗೆ ಪ್ರಾಪ್ತಿಯಾಗಿ
ಆಗಿದೆ. ನಿಶ್ಚಿಂತೆಯಿಂದ ನಾಕವನ್ನಾಳು. ಅಮ್ಮ, ಮುಂದಕ್ಕೆ ನಿನ್ನನ್ನು ಕಾಣುವ ಬಗೆ ಹೇಗೆ ತಾಯಿ? ನನ್ನನ್ನು ಕಾಣುವಂತಹ ತವಕವೇ ಈ ರೂಪದಿಂದ ಕಾಣಿಸಿಕೊಳ್ಳುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವೆಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಅರೆ ಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಓಡಿ ಹೋದಂತಹ ಅರುಣದಾಳವ ಮುಂದೊಂದು ದಿನ ವರಬಲಾನುತನಾಗಿ ಬಂದಾನು. ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಶ್ರೀಹರಿಯಲ್ಲಿ ಐಕ್ಯಳಾಗಿದ್ದು ಧರೆಯ ಭಾರವನ್ನು ಕಳೆಯುತ್ತ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಭದ್ರಂ ಶುಭಂ ಮಂಗಳಂ. ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನ ಪುರುಹೂತನ ಕದಿರಾಜ ತೇಜದಲ್ಲಿ ಪರಮ ಮಂಗಲ ಶಕ್ತಿ ರೂಪಿಣಿ ಚರಿತಮನ್ನೋದಿದವರಿಗೆ ಅಕ್ಷಯ ಸಿರಿಯ ಕರುಣಿಸಿ ಕೊನೆಯುವಳು ಶ್ರೀ ಮಂಗಳಾತ್ಮಕಿಯೂ. ಲೋಕಗಂಟಕನಾಗಿ ಬೆರೆದಂತಹ ದುರುಳನನ್ನು ವಧಿಸಿ ಮಹಾಮಾತೆಯು ಮಹಿಯ ಮಾಂಗಲ್ಯವನ್ನು ಉಳಿಸಿದ್ದಾಳೆ. ಇದುವೇ ಅಲ್ವೇ ದೇವಿಯ ದೇವಿ ಮಹಾತ್ಮೆ. ದೇ ಎನ್ನಲು ದೇಹ ಶುದ್ಧಿ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿ ಒಲಿವಳು, ಹಾ ಎನ್ನುವಲು ಹರಿಹರರ ಒಲುಮೆ, ಮೇ ಎನ್ನಲು ಆತ್ಮಶುದ್ಧಿ ಹಾಗೂ ಸಕಲವು ಒಲಿಯುವುದು ಎನ್ನುವುದೇ ಇದರ ಅರ್ಥ. ಹಾಗಾಗಿ ದೇವಿ ಮಹಾತ್ಮೆ ಎನ್ನುವಂತ ಈ ಕಥಾಭಾಗವನ್ನು ಯಾರು ಆಡಿಸುತ್ತಾರೋ, ಯಾರು ನೋಡುತ್ತಾರೋ, ಯಾರು ಕೇಳುತ್ತಾರೋ ಅವರಿಗೆ ವಿಘ್ನ ನಿವಾರಕರಾದಂತಹ ಮಹಾಗಣಪತಿ ದೇವರು ಹಾಗೂ ನಾವು ಮೇಳದಲ್ಲಿ ನಂಬಿಕೊಂಡು ಬಂದಿರುವಂತಹ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಸಕಲ ದೈವ ದೇವರುಗಳು ಸನ್ಮಂಗಲವನ್ನುಂಟು ಮಾಡಲಿ ಎಂದು ಬೇಡಿಕೊಳ್ಳುತ್ತಾ ಈ ಕಥಾಭಾಗಕ್ಕೆ ಮಂಗಳ ಗೀತೆಯನ್ನು ಹಾಡುವರೆ ಸಭಾ ಸಭ್ಯರಿಂದ ಅಪ್ಪಣೆಯನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಆಹೋ ದಿವಂಗತ ನಾರಾಯಣ ನಾಯ್ಕ ಅವರ ಶ್ರೀಮತಿ ಹಾಗೂ ಮಕ್ಕಳು ಹಾಗೂ ಮನೆಯವರು. ದಿವಂಗತ ನಾರಾಯಣ ನಾಯಕ್ ಅವರ ಶ್ರೀಮತಿ, ಮಕ್ಕಳು ಹಾಗೂ ಮನೆಯವರು ಮತ್ತು ಸಹೋದರರು. ದಿವಂಗತ ನಾರಾಯಣ ನಾಯಕ್ ಅವರ ಮಕ್ಕಳು, ಶ್ರೀಮತಿ, ಸಹೋದರರು ಹಾಗೂ ಮಕ್ಕಳು, ಆಟಿಗಾರರು, ಕುಶಾಲದಾರರು, ಮೋಜಿದಾರರು, ಭಕ್ತಿಪೂರ್ವಕವಾಗಿ ಕೊಟ್ಟಿರುವಂತಹ ಶ್ರೀಮತಿ ಗಂಧಪ್ರಸಾದ್ ಶಿವಾರ್ಪಣ.
ಬಲೆ ಎದುರು ಬಲೆ ಎದುರು ಬಲೆ ಬಲೆ ಮಾತಾಡಲ್ಲ ಬಲೆ ಇಲ್ಲ ಬಲೆ ಬಲೆ ಹರಕೆ ರೂಪವಾಗಿ ಹೇಳಿಕೊಂಡಂತಹ ಯಕ್ಷಗಾನ ಸೇವೆಯನ್ನು ಭಕ್ತಿಪೂರ್ವಕವಾಗಿ ನಡೆಸಿಕೊಟ್ಟಿದ್ದಾರೆ. ನಡೆಸಿಕೊಟ್ಟಂತಹ ಸೇವೆಯಲ್ಲಿ ಯಾವುದಾದರೂ ಲೋಪ ದೋಷಗಳಿದ್ದಲ್ಲಿ ಅದೆಲ್ಲವನ್ನು ಪರಿಹರಿಸಿ ಅವರಿಗೂ ಅವರ ಮಕ್ಕಳಿಗೂ ಅವರ ಸಹೋದರರಿಗೂ ಅವರ ಮನೆಯವರಿಗೂ ಆಯುರಾರೋಗ್ಯಾದಿ ಐಶ್ವರ್ಯವನ್ನು ಹಾಗೂ ಅವರು ಮಾಡುವಂತಹ ಉದ್ಯೋಗದಲ್ಲಿ ಸರ್ವ ರೀತಿಯ ಜಯವನ್ನು ಕರುಣಿಸುವ ಸರ್ವ ಭಾರವು ಆ ಮಹಾಗಣಪತಿಗೆ ಮತ್ತು ಆ ಮಹಾದೇವಿಯ ಸನ್ನಿಧಿಗೆ ಸೇರಿದ್ದೆಂಬುದಾಗಿ ಆವಡು ಮಹಾತಾಯದ ಪ್ರಾರ್ಥನ ಪ್ರಕಾರ ಭೂ ಸಂಬಂಧವಾದ ಜಯಪ್ರಾಪ್ತಿಗೋಸ್ಕರ ಮಹಾತಾಯಿನ ಮೊರೆಬೋತಾರೆ. ಸಮಸ್ತ ಗ್ರಹಚಾರ ಪರಿಹಾರ ಅಂತ ಜಯಪ್ರಾಪ್ತಿ ಅಂದ ಆ ಮಹಾತಾಯಿಗೆ ಪ್ರೀತಿಕರವಾದ ನಂಚಿನ ಯಕ್ಷಗಾನ ಸೇವೆನ ಸೇವಾರೂಪವಾದ ಸಮರ್ಪಣ ಸಂಕಲ್ಪ ಅಂತಿರ್ತಾರೆ. ಆ ಸೇವೆನ ಇನ್ನೆದ್ರುಂಟು ಮಹಾತಾಯಿಗೆ ಪರಿಪೂರ್ಣ ನಿಶ್ಚಯನ ಪ್ರಕಾರ ಕ್ಷೇತ್ರೊಂದು ಮಹಾತಾಯಿನ ಮೇಳಂಟು ಪ್ರಧಾನವಾದ ಆರಾಧನಾ ಮಹಾನತನ್ನ ಕ್ಷೇತ್ರೊಂದು ಒಂದು ಬದತೆ ಪ್ರಾತಃ ಕಾಲ ಭಜನ್ ಸಮರ್ಪಣಂತ ಅಂಚನೆ ಬಯ್ಯದ ಮಹಾಭಜನ್ ಸೇಕಾರ ಅಂತಂತೂ ಈತ ಬೊಳ್ತುಮುಟ ಕಡೆ ದುರ್ಗಾಸ ಬರಲ್ಲ ಮೇಳಂಟು ಆರಾಧನಾ ಮಹಾನತಲ್ಲ ಈ ಕ್ಷೇತ್ರೊಂದು ಸಂಬಂಧಪಟ್ಟಂತೆ ಸೀಮದೇವರಲ್ಲ ಗ್ರಾಮದೇವರಲ್ಲ ಗ್ರಾಮಂಟು ಆರಾಧನದ ದೇವದೇವರಲ್ಲ ತಲಂಟು ಆರಾಧನದ ದೇವದೇವರಲ್ಲ ಯಜಮಾನ ಸುಗುಣವಂತಾಗ ಆರಾಧನದ ದೇವದೇವರಲ್ಲ ಹೊರೂಡು ಸೇರನ್ ಸ್ವೀಕಾರ ಅಂತಂತೆ ಕೃಷ್ಣ ಸೇವೆಡು ಜಾದಾಂದಲ ನೋನಾತಿರ್ತ ದೋಷದಿಂದ ಆ ಮಾತೃಸ್ಥಾನ ದುರ್ಗಾ ಸಮರ್ಪಣಿಸಿದ ಸೇವೆಯಾದ ಪರಿಪೂರ್ಣವಾದ ಫಲವಲ್ಲಿಂದ ಅವನು ಯಜಮಾನ ಸಗುಳುಮ ಅನುಗ್ರಾಂತದ ಇಲ್ಲದ ನಂದಾದ ನಿರಂತರವಾದ ಜಗತ್ ನಿರಂತರವಾದ ಇಲ್ಲಳು ಶ್ರೀರಾನ್ನ ಭೋಗ ಅಜಿತ ತತ್ಕಾರನ ಯೋಗ ಭಾಗ್ಯನ ಮಹಾತಾಯಿಲ ಮಹಾಗಣತಲ ಅನುಗ್ರಾಂತತೆ ಅಂಪಣಂಚ ವಹಾರಂಟು ದಿನೇ ದಿನೇ ಅಭಿವೃದ್ಧಂತ ಮನತನಂತ ಗೌರವ ನಿರಂತರವಾದ ಜಗತ್ ನಿರಂತರವಾದ ಇಲ್ಲಳು ದೇವರ ಸೇವನ ಶಕ್ತಿಯನ್ನ ಭಕ್ತಿಯನ್ನ ಆಯುಷ್ಯನ್ನ ಆರೋಗ್ಯನಗೊಳ್ತು ಸಗುಳುಮಂ ಸಂರಕ್ಷಣಂತ ಕಾಪಾಣ ಪುಣ್ಯಗತಿನ ಕಟಿರ ದುರ್ಗಾಸ ಬರಲ ಮೇಳಂಟು ಆರಾಧನ ಮಹಾಗಣತಲ ಅನುಗ್ರಾಣ ಸ್ವಾಮಿಧರ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾತ್ ಸಾಧಿಕೆ ಶರಣ್ಯ ತ್ರಂಬಕೆ ಘೋರೆ ನಾರಾಯಣ ಮೋತೆ ಮಂಗಲಂ ಭಗವಾನುಷ್ಟ ಮಂಗಲಂ ಮಧುಸೂದನ ಮಂಗಲಂ ದೇವಕೆ ಪುತ್ರ ಮಂಗಲಂ ಗರುಡಧ್ವಜ ಯಜಮಾನ ನಮಃ ಸಂಕಲ್ಪ ಸಿದ್ಧಿರತ್ವ ದೀರ್ಘ ಗಟ್ಟಿ ಬತ್ತಲ್ನೆ ಪಿರೋ ಜವನ ಎರಡು ಕೊರ್ಲೆ ಐನ್ ಕೊರ್ಲೆ ಆಕಡೆ ಕೊರ್ಲೆ ತಿರ್ತದಿ వచ్చి ತಿರ್ತದಿ వచ్చా ಆ ಇರ್ದೆ ಪ್ಲೇ ಅಣ್ಣ ದೆತ್ತ ಐಟೆ ದಿಲೆ
ಐಡ್ದಿಪ್ಪಲೆ ಆಯ್ತಿದೆಯೇ ಅಲ್ಪ ದೇವರನ್ನ ಅಲ್ಪ ಇದು ಬಕ್ಕದಿಪ್ಪಲೆ ಕೈ ಮುಗಿದು ಮನೆ ಇಟ್ಟಿದ್ದಿಲ್ಲ ಅವಲ್ಲ ಪಿರಪೊಲ್ಲಿ ಉಂಟುಚಿ ಓಡಿ ತಗಬಲೆ ಪ್ರಸಾದ ನಾನು చెప్పే ಬಲೆ 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 ದೀಪದ ಇದೆಯಾ ಅಂದ್ರೆ ಕೊಡ್ಬೇಕು